ಹಾಯ್ ಎಲ್ಲ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಸೈನ್ಸ್ ಗುರು ಮಂಜುನಾಥ್ ವಿಶ್ವಗುರು ಮಾತಾಡ್ತಿದ್ದೀನಿ. ಸೊ ಇವತ್ತು ಶಬ್ದ ಚಾಪ್ಟರ್, ಸೌಂಡ್ ಚಾಪ್ಟರಲ್ಲಿ ಈ ಐ ಈಲ್ಡಿಂಗ್ ಟಾಪಿಕ್ಸ್ಗಳನ್ನ ಮತ್ತೆ ಪ್ರೀವಿಯಸ್ ಇಯರ್ ಯಾವ ಕ್ವಶನ್ಸ್ ಕೇಳಿದ್ದಾರೆ ಅದನ್ನ ಇನ್ ಡೀಟೇಲ್ ಆಗಿ ಸೊಲ್ಯೂಷನ್ ಮಾಡ್ಕೊಂತ ನಿಮಗೆ ಪ್ರತಿ ವಿಡಿಯೋದಲ್ಲಿ ಹೇಳ್ದಂಗೆ ಯಾವ ತರ ಕ್ವಶನ್ಸ್ಗಳನ್ನ ಇಲ್ಲ ಹಾಕಿದ್ದೀನಿ ಅಂದ್ರೆ ನಿಮಗೆ ಒಂದು ಕ್ವಶನ್ಸ್ ಹಾಕ್ಬಿಟ್ರೆ ಅದ್ರ ಹಿಂದಿರೋ ಕಾನ್ಸೆಪ್ಟ್ ಕ್ಲಿಯರ್ ಆಗ್ಬೇಕು. ಒಂದು ಕ್ವಶನ್ಸ್ ಹಾಕಿದ್ರೆ ಅದ್ರ ಹಿಂದಿರೋ ಕಾನ್ಸೆಪ್ಟ್ ಹಿಂಗೆ ಆ ಪಾಠದಲ್ಲಿರ್ತಕ್ಕಂಥ ಎಲ್ಲಾ ಕಾನ್ಸೆಪ್ಟ್ಗಳು ಚೆನ್ನಾಗಿ ಕ್ಲಿಯರ್ ಆಯ್ತು ಅಂದ್ರೆ ನಿಮಗೆ ಎಕ್ಸಾಮ್ಸಿಗೆ ಅನುಕೂಲ ಆಗುತ್ತೆ. ಮತ್ತೆ ಇನ್ನೊಂದ್ಸಲ ಇದನ್ನ ಓದೋದು ಬೇಡ. ಓಕೆ, ಸೊ ಹಂಗಾಗಿ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಯಾಕಂದ್ರೆ ಎಕ್ಸಾಮ್ಸ್ ಹತ್ರ ಬರ್ತಾ ಇರೋದ್ರಿಂದ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ಏನ್ ಬೇಕೋ ಅದನ್ನ ಕ್ವಿಕ್ ಆಗಿ ರಿವಿಷನ್ ಮಾಡ್ಕೊಂತ ಹೋಗೋಣ. ಜಸ್ಟ್ ಇಷ್ಟು ನೋಡ್ಕೊಂಡ್ರೆ ಸಾಕು ನೀವು. ಓಕೆ, ಸೊ ಇದು ಇವತ್ತಿಂದ ಶಬ್ದ ಅಂದ್ರೆ HYT ಐಲ್ಡಿಂಗ್ ಟಾಪಿಕ್ಸ್ ಬಗ್ಗೆ ನೋಡ್ತಾ ಹೋಗೋಣ ವಿತ್ PYQs, ಪ್ರೀವಿಯಸ್ ಇಯರ್ ಕ್ವಶನ್ಸ್. ನನ್ನ ಪ್ರಕಾರ ಒಬ್ಬ ಸ್ಪರ್ಧಾರ್ಥಿಗಳಿಗೆ ಇಷ್ಟು ಸಾಕು. ಅಂದ್ರೆ ಆ ಸಬ್ಜೆಕ್ಟ್ ಅಲ್ಲಿ ಏನನ್ನು ಓದ್ಬೇಕು, ಹೆಂಗೆ ಓದ್ಬೇಕು, ಮತ್ತೆ ಆ ಸಬ್ಜೆಕ್ಟ್ ಅಲ್ಲಿ ಏನೇನು ಆ ಚಾಪ್ಟರ್ ಅಲ್ಲಿ ಏನೇನು ಇನ್ಫಾರ್ಮೇಶನ್ ಓದ್ಬೇಕು. ಸೊ ಐಲ್ಡಿಂಗ್ ಟಾಪಿಕ್ಸ್ ನ ಮತ್ತೆ ಎರಡನೇದಾಗಿ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಈ PYQs ಅಂದ್ರೆ ನಾವೇನೋ ಓದ್ತೀವಿ ಸರ್, ಓಕೆ, ಅದ್ರ ಮೇಲೆ ಯಾವ ತರ ಕ್ವಶನ್ಸ್ ಕೇಳ್ತಿದ್ರೆ ನಾವು ಓದೋದ ಮಾರ್ಗ ಒಂದು ಕ್ವಶನ್ಸೇ ಇದ್ರೆ ಅಂತ ಹೇಳಿ ಎಲ್ಲದಕ್ಕೂ ಒಂದೇ ಸೊಲ್ಯೂಷನ್ ಏನಪ್ಪಾ ಅಂದ್ರೆ ಫಸ್ಟ್ ಸಬ್ಜೆಕ್ಟ್ ಹೇಳೋಣ, ಅದ್ರೊಳಗೆ ಐ ಈಲ್ಡಿಂಗ್ ಟಾಪಿಕ್ಸ್ ಏನೇನು ಕೇಳ್ತಾರೆ ಅಂತ ಹೇಳೋಣ, ಮೂರನೇದು ಕಂಟೆಂಟ್ ಏನಿದೆ ಅಂತ ಹೇಳೋಣ, ನಾಲ್ಕನೇದು ಯಾವ ತರ ಕ್ವಶನ್ಸ್ ಬಂದಿದೆ ಅಂತ ಹೇಳೋಣ. ಅಲ್ಲಿ ಕಂಪ್ಲೀಟ್ ನಿಮ್ ಪ್ರಿಪ್ರೇಷನ್ಸ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಏನು ಭಯ ಪಡೋದು, ತೊಂದರೆ ಆಗೋದು ಏನು ಬೇಕಾಗಿಲ್ಲ. ಸೊ ನಿಮಗೆ ಈಸಿಯಾಗಿ ಅರ್ಥ ಆಗಂಗೆ ಕನ್ನಡ ಭಾಷೆಯಲ್ಲಿ ಅದರಲ್ಲೂ ಕೂಡ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಅರ್ಥ ಆಗಂಗೆ ಈ ಸೈನ್ಸ್ನ ಹೇಳ್ತೀನಿ. ಓಕೆ, ಸೊ ಇವಾಗಲೇ ಎಲ್ಲರೂ ಗಮನವಿಟ್ಟು ಕೇಳ್ರಿ, ವಿಡಿಯೋ ಮುಗಿಯೋ ಮಟ್ಟ ಗಮನವಿಟ್ಟು ನೋಡ್ರಿ, ಸ್ಪೀಡಾಗಿ ಹೇಳ್ಕೊಂತ ಹೋಗೋಣ. ನಿಮ್ಮ ಟೈಮು ಎಲ್ಲೂ ಒಂದು 10 ಸೆಕೆಂಡ್ ವೇಸ್ಟ್ ಆಗಲಿಲ್ಲ ಹೇಳ್ಕೊಂತ ಹೋಗೋಣ. ಸೊ ಗಮನವಿಟ್ಟು ನೋಡ್ಕೊಂತ ಹೋಗ್ರಿ. ಓಕೆ, ಆಮೇಲೆ ನಿಮ್ಮ ಅಭಿಪ್ರಾಯವನ್ನು ವಿಡಿಯೋ ನೋಡಿದ್ಮೇಲೆ ತಪ್ಪದೆ ಕಮೆಂಟ್ ಮಾಡಿ. ಯಾಕಂದ್ರೆ ನಿಮ್ಮ ಅಭಿಪ್ರಾಯ ಮತ್ತೆ ಮುಂದಿನ ವಿಡಿಯೋಗಳು ಮಾಡೋಕ್ಕೆ ಹೆಚ್ಚು ಸ್ಫೂರ್ತಿ ಆಗುತ್ತೆ. ನಿಮ್ಮ ಕಮೆಂಟ್ಗಳನ್ನ ಎಲ್ಲರನ್ನ ವೈಯಕ್ತಿಕವಾಗಿ ನಾನು ನೋಡ್ತೀನಿ. ಓಕೆ, ಸೊ ಇದು ಶಬ್ದ ಚಾಪ್ಟರ್ ಅಲ್ಲಿ ಏನೇನು ನೋಡ್ತಾರೆ ಅಂತ ಫಸ್ಟ್ ಏನೇನು ಕೇಳ್ತಾರೆ, ಯಾವ್ದಾರ ಎಕ್ಸಾಮ್ ಆಗಲಿ ಎಲ್ಲ ಎಕ್ಸಾಮ್ಸ್ ಇಂದನೂ ಕ್ವಶನ್ಸ್ ಹಾಕಿದ್ದೀನಿ. ಇದ್ರ ಮೇಲೆ ಅಂದ್ರೆ ಸಿಕ್ಕಾಪಟ್ಟೆ ಕ್ವಶನ್ಸ್ ಕೇಳಿದ್ದಾರೆ ಶಬ್ದ ಚಾಪ್ಟರ್ ಅಲ್ಲಿ. ಅಂದ್ರೆ ಒಂದು 100ಕ್ಕೆ ಹೆಚ್ಚು ಕ್ವಶನ್ಸ್ ಆಗಿದಾವೆ. 100 ಕ್ವಶನ್ಸ್ ಒಂದೊಂದು ಸಿಮಿಲರ್ ಇರ್ತವೆ, ಒಂದೇ ಕ್ವಶನ್ಸ್ ಬಹಳ ಸಲ ರಿಪೀಟ್ ಮಾಡಿರ್ತಾರೆ. ಸೊ ಅಂತ ಕ್ವಶನ್ಸ್ಗಳು ಅವಾಯ್ಡ್ ಮಾಡಿ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನಿಮಗೆ ಟಾಪಿಕ್ ಹೇಳೋಂಥವನ್ನ ಕ್ವಶನ್ಸ್ಗಳನ್ನ ಇಲ್ಲಿ ಹಾಕಿದ್ದೀನಿ, ನೋಡ್ತಾ ಹೋಗೋಣ. ಸೊ ಓಕೆ, ಈಗ ಶಬ್ದದಲ್ಲಿ ಏನ್ ಕೇಳ್ತಾರೆ ಮೇಜರ್ ಇಂಪಾರ್ಟೆಂಟ್ ಶಬ್ದದಲ್ಲಿ ಅಂತಂದ್ರೆ ನಿಮಗೆ ನೋಡ್ರಿ, ಫಸ್ಟ್ ಶಬ್ದ ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್. ಸೌಂಡ್ ಚಾಪ್ಟರ್, ಶಬ್ದ ಚಾಪ್ಟರ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ವೆರಿ ಇಂಪಾರ್ಟೆಂಟ್. ಯಾಕೆ ಇದು ವೆರಿ ಇಂಪಾರ್ಟೆಂಟ್ ಅಂದ್ರೆ ಮೊದಲನೇದಾಗಿ ಸಿಲೆಬಸ್ ತುಂಬಾ ಕಡಿಮೆ ಇದೆ ಇದು. ಎರಡನೇದು ಏನಪ್ಪಾ ಅಂತಂದ್ರೆ ತುಂಬಾ ಈಸಿ ಅಂದ್ರೆ ಈಸಿ. ಶಬ್ದ ಚಾಪ್ಟರ್ ಅಲ್ಲಿ ಮಾರ್ಕ್ಸ್ ಬಿದ್ರೆ ಬೋನಸ್ ಇದ್ದಂಗೆ, ನೀವಂತರೂ ಯಾವ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು. ಯಾಕಂದ್ರೆ ಇಲ್ಲೇ ರಾಕೆಟ್ ಸೈನ್ಸ್ ಇಲ್ಲ. ಶಬ್ದ ಚಾಪ್ಟರ್ ಅಲ್ಲಿ ಕೇಳಿದ್ರೆ ಏನ್ ಕೇಳ್ಬೋದು ಗೊತ್ತಾ? ಮೊದಲನೇದು HYT ನೋಡ್ತಾ ಹೋಗೋಣ. ಐಲ್ಡಿಂಗ್ ಟಾಪಿಕ್ಸ್ ಇದ್ರಲ್ಲಿ ಮೊದಲನೇದು ಇದ್ರಲ್ಲಿ ಏನ್ ಕೇಳ್ಬೋದಪ್ಪ ಅಂತಂದ್ರೆ ಇಂಟ್ರೊಡಕ್ಷನ್ ಕೇಳ್ಬೋದು. ಅಂದ್ರೆ ಶಬ್ದದ ಬಗ್ಗೆ ಇಂಟ್ರೊಡಕ್ಷನ್ ಕೇಳ್ತಾರೆ. ಅಂದ್ರೆ ಇದ್ರದ್ದು ಪರಿಚಯ ಕೇಳ್ತಾ ಹೋಗ್ತಾರೆ. ಪರಿಚಯದಲ್ಲೇ ಕ್ವಶನ್ಸ್ ಮಾಡಿದ್ರು. ಮತ್ತೇನ್ ಕೇಳ್ಬೋದು ಇದರಲ್ಲಿ? ಶಬ್ದದ ವೇಗಗಳನ್ನ ಕೇಳ್ತಾರೆ. ಅಂದ್ರೆ ಸ್ಪೀಡನ್ನ ಅಥವಾ ಸ್ಪೀಡನ್ನ ಕೇಳ್ತಾ ಹೋಗ್ತಾರೆ. ನೆನ್ಪಿಡ್ಕೋಬೇಕು. ಶಬ್ದ ಯಾವ ಮಾಧ್ಯಮದಲ್ಲಿ ಚಲಿಸುತ್ತೆ? ವಿವಿಧ ಮಾಧ್ಯಮದಲ್ಲೇ ಶಬ್ದದ ವೇಗ ಕೇಳ್ತಾರೆ. ಸೊ ಇದನ್ನ ನೆನ್ಪಿಡ್ಕೋಬೇಕು. ನೆಕ್ಸ್ಟ್ ಮೂರನೇದು ಅಂದ್ರೆ ಫಸ್ಟ್ ಏನ್ ನೋಡಿದ್ವಿ? ವೇಗ ನೋಡಿದ್ವಿ, ಶಬ್ದದ ಇಂಟ್ರೊಡಕ್ಷನ್ ನೋಡಿದ್ವಿ, ಮತ್ತೆ ಶಬ್ದದ ವಿಧಗಳ ಮೇಲೆ ಬಹಳ ಸಲ ಕ್ವಶನ್ಸ್ ಮಾಡಿದ್ದಾರೆ. ಟೈಪ್ಸ್ ಆಫ್ ಸೌಂಡ್. ಸೊ ನಾವು ಚಲನೆಯಲ್ಲಿ ಹೆಂಗ ವಿಧಗಳು ನೋಡಿದ್ವಲ್ಲ, ಹಂಗ್ ಶಬ್ದದಲ್ಲೂ ಕೂಡ ವಿಧಗಳು ನೋಡ್ತೀವಿ. ಟೈಪ್ಸ್ ಆಫ್ ಸೌಂಡ್, ಶಬ್ದದ ವಿಧಗಳ ಮೇಲೆ ಕ್ವಶನ್ಸ್ ಹಾಕ್ತಾರೆ, ನೆನ್ಪಿಡ್ಕೋಬೇಕು. ನೆಕ್ಸ್ಟ್ ಇದರಲ್ಲಿ ಸ್ವಲ್ಪ ಫ್ಯಾಕ್ಟರ್ ಇನ್ಫ್ಲೂಯೆನ್ಸಿಂಗ್ ಅಂದ್ರೆ ಕೆಲವೊಂದು ಶಬ್ದದ ಮೇಲೆ ಅಂಶಗಳು ಅವಲಂಬಿತವಾಗಿದ್ದಾವೆ. ಇದನ್ನ ಮಾತ್ರ ಬಹಳ ಸಲ ಕೇಳಿದ್ರೆ ನೆನ್ಪಿಡ್ಕೋಬೇಕು. ಎಲ್ಲರೂ ಇಂಟ್ರೊಡಕ್ಷನ್ ಓದ್ತೀರಾ, ಯಾವ ಮಾಧ್ಯಮದಲ್ಲಿ ಶಬ್ದದ ವೇಗ ಎಷ್ಟಂತ ಓದ್ತೀರಾ, ಬಟ್ ಇದನ್ನ ಬಹಳ ಜನ ಮಿಸ್ ಮಾಡ್ಕೊಂಡಿರ್ತೀರಾ. ಇದನ್ನ ಬಹಳ ಸಲ ಕ್ವಶನ್ಸ್ ಮಾಡಿದ್ದಾರೆ. ನೀವು ಮಿಸ್ ಮಾಡ್ತೀರಂತ ಗೊತ್ತಿದ್ದು ಈ ಟಾಪಿಕ್ ಮೇಲೆ ಕ್ವಶನ್ಸ್ ಹಾಕ್ತಾರೆ. ಅಂಶಗಳು ಅಂದ್ರೆ ಫ್ಯಾಕ್ಟರ್ ಇನ್ಫ್ಲುಯೆನ್ಸಿಂಗ್ ಆನ್ ದಿ ಸ್ಪೀಡ್ ಆಫ್ ದಿ ಸೌಂಡ್, ಇದ್ರ ಮೇಲೆ ಬಹಳ ಸಲ ಕ್ವಶನ್ಸ್ ಕೇಳಿದ್ರೆ. ನೆಕ್ಸ್ಟ್ ಶಬ್ದದ ಕೆಲವೊಂದು ಗುಣಲಕ್ಷಣಗಳು ಅದಾವೆ. ಗುಣಲಕ್ಷಣಗಳು ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಇದಾವೆ. ಆ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡ್ತಾ ಹೋಗೋಣ. ಓಕೆ, ಇವು 5 ಟಾಪಿಕ್ ಮೇಲೆ ಮಾತ್ರ ನಿಮಗೆ ಶಬ್ದದಲ್ಲಿ ಏನಾದ್ರು ಕ್ವಶನ್ಸ್ ಮಾಡಿದ್ರೆ ಕ್ವಶನ್ಸ್ ಮಾಡೋದು. ಓಕೆ, ಒಂದೊಂದೇ ಟಾಪಿಕ್ ನ ವಿತ್ ಕ್ವಶನ್ಸ್ ಯಾವ ತರ ಕೇಳಿದಾರೆ, ಯಾವ ತರ ಓದ್ಬೇಕು ಅಂತ ನೋಡ್ತಾ ಹೋಗೋಣ. ಓಕೆ, ಅದ್ರಲ್ಲಿ ಮೊದಲನೇದು ಪ್ರಶ್ನೆ ಹೇಳ್ತೀರ ನೋಡೋಣ. ಈ ಕೆಳಗಿನ ಮಾಧ್ಯಮದಲ್ಲಿ ಶಬ್ದವು ಚಲಿಸುವ ವೇಗದ ಏರಿಕೆ ಕ್ರಮವನ್ನ ಬರೆಯಿರಿ. ಅಂದ್ರೆ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಕೇಳಿದ್ದಾರೆ. ಓಕೆ, ಏರಿಕೆ ಕ್ರಮದಲ್ಲಿ ಕೇಳಿದ್ದಾರೆ. ಅಂದ್ರೆ ಯಾವ್ದನ್ನ ಏರಿಕೆ ಕ್ರಮದಲ್ಲಿ ಕೇಳಿದಾರಪ್ಪ ಅಂತಂದ್ರೆ ಮಾಧ್ಯಮದಲ್ಲಿ ಶಬ್ದದ ವೇಗವನ್ನ, ಅಂದ್ರೆ ಸ್ಪೀಡ್ ಆಫ್ ದಿ ಸೌಂಡ್ ಯಾವ ಮಾಧ್ಯಮದಲ್ಲಿ ಎಷ್ಟೆಷ್ಟಿರುತ್ತೆ ಅದ್ರದ್ದು ಏರಿಕೆ ಕ್ರಮದಲ್ಲಿ ಕೇಳಿದ್ದಾರೆ. ಫಸ್ಟ್
ಶಬ್ದ ಚಲನೆ ಆಗ್ಬೇಕಂದ್ರೆ ಮಾಧ್ಯಮಗಳ ಅವಶ್ಯಕತೆ ಬೇಕೇ ಬೇಕು. ಅಂದ್ರೆ ನಾನ್ ಮಾತಾಡೋದು ನಿಮಗೆ ಕೇಳಿಸ್ತಾ ಇದೆ ಅಂದ್ರೆ ನಡುವೆ ಏನಿದೆಪ್ಪ, ಗಾಳಿ ಇದೆ, ಹಂಗ ಕೇಳಿಸ್ತಾ ಇದೆ ಅಂದ್ರೆ ಅಲ್ಲಿಗೆ ಗಾಳಿನೂ ಕೂಡ ಒಂದು ಮಾಧ್ಯಮ. ನಮಗೆ ಒಂದು ಪಾಯಿಂಟ್ ಗೊತ್ತಾಯ್ತು, ನಾವ್ ಏನಾದ್ರೂ ಶಬ್ದ ಚಲಿಸ್ಬೇಕಂದ್ರೆ ಅಂದ್ರೆ ಶಬ್ದ ಚಲಿಸಲು ಏನ್ ಬೇಕೇ ಬೇಕು, ಮಾಧ್ಯಮ ಬೇಕು. ಮಾಧ್ಯಮವಿಲ್ಲದೆ ಅಂದ್ರೆ ಮೀಡಿಯಂ ಇಲ್ಲದೆ ಶಬ್ದ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಚಲಿಸಲ್ಲ. ಇಲ್ಲಿ ಪಾಯಿಂಟ್ ಕ್ಲಿಯರ್ ಆಯ್ತು. ಇನ್ನು ಎರಡನೇ ಪಾಯಿಂಟ್, ಇಂಪಾರ್ಟೆಂಟ್ ಪಾಯಿಂಟ್, ಶಬ್ದ ಚಲಿಸಕ್ಕೆ ಮಾಧ್ಯಮ ಬೇಕು. ವಿವಿಧ ಮಾಧ್ಯಮಗಳಲ್ಲಿ ಶಬ್ದದ ವೇಗ ಇರುತ್ತೆ. ಫಾರ್ ಎಕ್ಸಾಂಪಲ್ ಸರ್, ಮಾಧ್ಯಮ ಅಂದ್ರೆ ಏನ್ ಸರ್ ಇದು ಮಾಧ್ಯಮ, ಮೀಡಿಯಂ, ಯಾವ್ಯಾವ ಮಾಧ್ಯಮದಲ್ಲಿ ಕ್ವಶನ್ ಹೇಳ್ಬೋದಾ ಅಂದ್ರೆ ನಿಮಗೆ 3 ಮಾಧ್ಯಮ ಕೇಳ್ತಾರೆ. ಒಂದು ಗಾಳಿ, ಮತ್ತೆ ಯಾವ ಮಾಧ್ಯಮ ಇದೆ, ನೀರು ಅಂದ್ರೆ ಏರ್ ಅಲ್ಲಿ ಶಬ್ದದ ವೇಗ, ಆಮೇಲೆ ವಾಟರ್ ಅಲ್ಲಿ ಶಬ್ದದ ವೇಗ, ಅಥವಾ ಘನವಸ್ತುಗಳಲ್ಲಿ ಅಂದ್ರೆ ಸಾಲಿಡ್ ಅಲ್ಲಿ ಶಬ್ದದ ವೇಗ ಕೇಳ್ತಾರೆ. ಸರ್ ಇವು 3ರಲ್ಲೂ ಶಬ್ದ ಚಲಿಸುತ್ತೆ ಸರ್, ಹೆಂಗೆ ಚಲಿಸುತ್ತೆ ಸರ್? ಈಗ ಗಾಳಿಯಲ್ಲೇನೆ ಚಲಿಸ್ತಾ ಇದೆ ಸರ್, ನೀವು ಮಾತಾಡ್ತಿದ್ರೆ ನಮಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ. ಬಟ್ ನೀರಲ್ಲಿ ಶಬ್ದ ಚಲಿಸುತ್ತೆ ಸರ್. ನಾವು ನಮ್ಮ ಫ್ರೆಂಡ್ ನೀರಲ್ಲಿ ಮುಳುಗ್ದಾಗ ನಾನು ಕೂಗ್ತೀನಿ, ಅವ್ನಿಗೆ ಕೇಳಿಸೋದೇ ಇಲ್ಲ ಸರ್. ನೀವು ನೋಡ್ರಿ ನೀರಲ್ಲಿ ಶಬ್ದ ಚಲಿಸುತ್ತೆ ಅಂತದಿರಲ್ಲ. ಅಂದ್ರೆ ಇದಕ್ಕೆಲ್ಲದಕ್ಕೂ ಒಂದು ಡೌಟ್ ಇವತ್ತೇ ಕ್ಲಿಯರ್ ಮಾಡ್ಬಿಡ್ತೀನಿ, ಚೆನ್ನಾಗಿ ನೆನಪಿಟ್ಕೊಳ್ರಿ. ಯಾಕಂದ್ರೆ ನಾನು ಪದೇ ಹೇಳ್ತಾ ಇರ್ತೀನಿ, ಎಷ್ಟು ಪೇಜನ್ನು ಓದಿದ್ರಿ, ಎಷ್ಟು ಕ್ವಶನ್ಸ್ ಓದಿದ್ರಿ, ಎಷ್ಟು ಕಂಟೆಂಟ್ನ ಓದಿದ್ರಿ ಅನ್ನೋಕ್ಕಿಂತ ಓದಿರೋ ಕ್ವಶನ್ಸ್ನ, ಓದಿರೋ ಪೇಜನ್ನು ಎಷ್ಟು ಚೆನ್ನಾಗಿ ನೆನಪಿಡ್ಕೊಂಡ್ರೆ, ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಅನ್ನೋದ್ರ ಮೇಲೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ನೀವು ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ಸೊ ಹಂಗಾಗಿ ಏನಿಲ್ಲ ಇದರಲ್ಲಿ ಸೊಲ್ಯೂಷನ್. ಕಾಂಪಿಟೇಟಿವ್ ಎಕ್ಸಾಮ್ಸ್ ಕ್ಲಿಯರ್ ಮಾಡೋಕ್ಕೆ ಯಾವುದೇ ಸಬ್ಜೆಕ್ಟ್ ಓದಿದ್ರೆ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ತಲೆಗೆ ನೆನಪಿಡ್ಕೋಬೇಕು. ಓಕೆ, ಗಾಳಿಯಲ್ಲಿ ಶಬ್ದದ ವೇಗ ಇದೆ. ಹೌದು, ಗಾಳಿಯಲ್ಲಿ ಶಬ್ದ ಚಲಿಸುತ್ತೆ. ಎಷ್ಟು ಚಲಿಸುತ್ತಪ್ಪ ಅಂದ್ರೆ 1 ಸೆಕೆಂಡಿಗೆ 344 ಮೀಟರ್ ಪರ್ ಸೆಕೆಂಡ್. ಅಂದ್ರೆ NCERT ಇರೋ ಡಾಟಾ ಇದೆ, ನೆನಪಿಟ್ಕೋಬೇಕು. ಒಂದೊಂದು ಬುಕ್ಕಲ್ಲಿ 332 ಬರೆದರೆ, ಒಂದೊಂದು ಬುಕ್ಕಲ್ಲಿ ಹೆಚ್ಚು ಕಡಿಮೆ ಬರೆದರೆ 344 ನೆನಪಿಟ್ಕೋಬೇಕು. ಅಂದ್ರೆ 1 ಸೆಕೆಂಡಿಗೆ ಗಾಳಿಯಲ್ಲಿ ಶಬ್ದದ ವೇಗ 344 ಇರುತ್ತೆ. ಅದೇ ನೀರಲ್ಲಿ ಬಂದ್ರೆ 1493 ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ಸರ್ ಏನ್ ಸರ್, ನಾವು ನೀರಲ್ಲಿ ಕಮ್ಮಿ ಅನ್ಕೊಂಡಿದ್ವಿ, ಜಾಸ್ತಿ ಐತೆ. ಹೌದು, ಗಾಳಿಗೆ ಹೋಲಿಸಿದ್ರೆ ನೀರಲ್ಲಿ ಶಬ್ದ ಜಾಸ್ತಿ. ಮತ್ತೆ ಘನ ವಸ್ತುಗಳಲ್ಲಿ 5000 ಮೀಟರ್ ಪರ್ ಸೆಕೆಂಡ್ಗಿಂತ ಜಾಸ್ತಿ ಇರುತ್ತೆ ಶಬ್ದದ ವೇಗ. 1 ಸೆಕೆಂಡ್ 5000 ಮೀಟರ್ ಹೋಗುತ್ತೆ. ಸರ್ ಘನ ವಸ್ತುಗಳಲ್ಲಿ ಶಬ್ದ ಚಲಿಸುತ್ತೆ. ಹೌದು, ಶಬ್ದ ಚಲಿಸುತ್ತೆ. ಸರ್ ಇದನ್ನೊಂದು ಸ್ವಲ್ಪ ಇನ್ನ ಸ್ಪಷ್ಟವಾಗಿ ಹೇಳ್ಬೋದಾ, ಇನ್ನೊಂದು ಸ್ವಲ್ಪ ನಮಗೆ ಇನ್ನ ಕ್ಲಿಯರ್ ಆಗಿ ಹೇಳ್ಬೋದಾ ಅಂದ್ರೆ ನೋಡ್ರಿ, ಇದೇ ಮಾರ್ಕರ್ನ ಗಾಳಿಗೆ ಹೊಡಿತಿದ್ದೇನೆ, ನಿಮ್ಗೆ ಕೇಳಿಸ್ತಾ ಇಲ್ಲ ಸೌಂಡ್. ಅದೇ ನಾನು ಘನ ವಸ್ತುಗಳಿಗೆ ಹೊಡಿತೀನಿ, ಕೇಳಿಸ್ತಾ ಇದೆ. ಬಿಕಾಸ್ ಇದು ಗಾಳಿಲೇ ಬಂದಿದ್ರು ಕೂಡ ಈ ಘನ ವಸ್ತುಗಳು ಕಂಪನವನ್ನ ಜಾಸ್ತಿ ಕೊಡ್ತವೆ, ಆದ್ರೆ ಗಾಳಿ ಕಂಪನವನ್ನ ಕೊಡಲ್ಲ. ಅಲ್ಲಿ ಗೊತ್ತಾಯ್ತು ನಮಗೆ, ಸರ್ ಶಬ್ದ ಚಲಿಸ್ಬೇಕಂದ್ರೆ ಏನ್ ಬೇಕು, ಕಂಪನ ಬೇಕು. ಇವು ಕಂಪನ ಯಾವ್ದು ಕೊಡ್ತವೆ, ಮಾಧ್ಯಮಗಳು ಕೊಡ್ತವೆ. ಗಾಳಿ ಒಂದರಲ್ಲಿ ಹಿಡ್ಕಂತೀನಿ ಅಂದ್ರೆ ಅಲ್ಲಿ ಗಾಳಿಯಲ್ಲಿ ಅಣುಗಳು ದೂರ ಇದಾಗಿರ್ತವೆ. ಅದೇ ನಾನು ಏನಾದ್ರೂ ಒಂದು ಮಾಧ್ಯಮದಲ್ಲಿ ನೀರ್ನ ತಗಂತೀನಿ ಅಂದ್ರೆ ಅಂದ್ರೆ ಅಣುಗಳು ಸ್ವಲ್ಪ ಒತ್ತೊತ್ತಾಗಿರ್ತವೆ. ಅದೇ ನಾನು ಒಂದು ಇದರಲ್ಲಿ ಘನವನ್ನ ತಗಂತೀನಿ ಅಂದ್ರೆ, ಅಥವಾ ಒಂದು ಅಲ್ಯೂಮಿನಿಯಮ್ಮೋ ಏನೋ ತಗಂತೀನಿ ಅಂದ್ರೆ ಅಲ್ಲಿ ಏನಾಗಿರ್ತವೆ, ಈ ಅಣುಗಳು ಸಿಕ್ಕಾಪಟ್ಟೆ ಒತ್ತೊತ್ತಾಗಿರ್ತವೆ. ಅಂದ್ರೆ ಅಣುಗಳು ಇಲ್ಲಿ ಬಿಡಿ ಆಗಿರ್ತವ, ಶಬ್ದ ಚಲಿಸಕ್ಕೆ ಇಲ್ಲಿ ಅಣುಗಳು ಡಿಕ್ಕಿ ಹೊಡಿಬೇಕು. ಒಂದಣುವಿಂದ ಒಂದಣುವಿಗೆ ಬಹಳ ದೂರ ಇರುತ್ತೆ. ಇಲ್ಲಾದ್ರೆ ಬೇಗ ಡಿಕ್ಕಿ ಹೊಡಿಯುತ್ತೆ, ಬೇಗ ಚಲಿಸುತ್ತೆ. ಇಲ್ಲಂತರೂ ಸಿಕ್ಕಾಪಟ್ಟೆ ಅಕ್ಕಪಕ್ಕನ ಇರ್ತವೆ, ಹಂಗೆ ಬೇಗ ಕೊಲೈಡ್ ಹಾಗೆ ಶಬ್ದದ ವೇಗ ಘನ ವಸ್ತುಗಳಲ್ಲಿ ಜಾಸ್ತಿ. ಸರ್ ಇನ್ನೊಂದು ಎಕ್ಸಾಂಪಲ್ ಕೊಟ್ಬಿಡ್ರಿ ಸರ್, ನಮಗೆ ಅರ್ಥ ಆಗುತ್ತೆ. ನೀವು ಡಾಕ್ಟರ್ ಹತ್ರ ಹೋದಾಗೆ ಡಾಕ್ಟರ್ ಏನ್ ಮಾಡ್ತಾರೆ, ನಿಮ್ಮ ಹೃದಯದ ಬಡಿತವನ್ನ ದೂರ ನಿಂತ್ಕೊಂಡು ಕೇಳಿಸ್ಕೊಳಲ್ಲ, ಹಂಗೆ ಕೇಳಿಸ್ಕೊಳ್ಳಲ್ಲ. ಯಾಕಂದ್ರೆ ನಿಮ್ಮ ಮತ್ತು ಡಾಕ್ಟರ್ ಮಧ್ಯೆ ಗಾಳಿ ಇರ್ತದೆ. ಗಾಳಿಯಲ್ಲಿ ಶಬ್ದದ ವೇಗ ಕಮ್ಮಿ, ಅಂದ್ರೆ ನಿಮ್ಮ ಹೃದಯದ ಬಡಿತ ಬಡಿದ್ರು ಕೂಡ ಅದು ಕೇಳಿಸ್ತಾ ಇರಲ್ಲ. ಅದಕ್ಕೆ ಏನ್ ಮಾಡ್ತಾರಪ್ಪ ಅವರು, ಒಂದು ಸ್ಟೆಥೋಸ್ಕೋಪ್ ಇಕ್ತಾರೆ. ಹಿಂಗೆ ಸ್ಟೆಥೋಸ್ಕೋಪ್ ಅಂದ್ರೆ ನಿಮ್ಮ ರೋಗಿ ಮಧ್ಯೆ, ಅಂದ್ರೆ ನಿಮ್ಮ ಮಧ್ಯೆ ಡಾಕ್ಟರ್ ಮಧ್ಯೆ ಏನಿದೆ, ಈಗ ಸ್ಟೆಥೋಸ್ಕೋಪ್ ಇದೆ. ಸ್ಟೆಥೋಸ್ಕೋಪ್ ಅಲ್ಲಿ ಹೃದಯದ ಬಡಿತ ನೀಟಾಗಿ ಕೇಳಿಸುತ್ತೆ. ಯಾಕಂದ್ರೆ ಆ ಸ್ಟೆಥೋಸ್ಕೋಪ್ ಅಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಅಲ್ಯೂಮಿನಿಯಂ ಅಲ್ಲಿ ಶಬ್ದದ ವೇಗ ಹೆಚ್ಚಾಗಿರುತ್ತದೆ. ಅಂದ್ರೆ ಘನವಸ್ತು ಅದು. ಅಲ್ಲಿ ಕ್ಲಿಯರ್ ಆಯ್ತು. ಗಾಳಿಗೆ ಹೋಲಿಸಿದ್ರೆ ಘನ ವಸ್ತುಗಳಲ್ಲಿ ಶಬ್ದದ ವೇಗ ಜಾಸ್ತಿ ಅಂತ. ಅಂದ್ರೆ ಹತ್ತತ್ರ ನಿಮಗೆ ಈ ಘನ ವಸ್ತುಗಳಲ್ಲಿ ಅಲ್ಯೂಮಿನಿಯಂ ಅಲ್ಲಿ ಇದೆ ಅಲ್ಲ, ಅದರಲ್ಲಿ 6420 ಹೈಯೆಸ್ಟ್ ಇರೋದು ನೆನಪಿಡ್ಕೋಬೇಕು. 1 ಸೆಕೆಂಡಿಗೆ ಅಲ್ಯೂಮಿನಿಯಂ ಅಲ್ಲಿ, ಅಂದ್ರೆ ಡಾಕ್ಟರ್ ಸ್ಟೆಥೋಸ್ಕೋಪ್ ಬಳಸ್ತಾರಲ್ಲಪ್ಪ, ಅದ್ರ ಅಲ್ಯೂಮಿನಿಯಮೇ ಜಾಸ್ತಿ ಇರುತ್ತೆ. ಅದರಲ್ಲಿ 6420 ಮೀಟರ್ ಪರ್ ಸೆಕೆಂಡ್ಗಿಂತ ಜಾಸ್ತಿ ಇರುತ್ತೆ ಯಾವುದು, ಶಬ್ದದ ವೇಗ. ಹೀಗೆ ಅತಿ ಕಡಿಮೆ ಗಾಳಿಯಲ್ಲಿ ಅತಿ ಹೆಚ್ಚು ಘನವಸ್ತುವಾದ ಅಲ್ಯೂಮಿನಿಯಂ ಅಲ್ಲಿ ಎಲ್ಲಿ ಇರದೇ ಇಲ್ಲ ಸರ್ ಅಂದ್ರೆ ನಿರ್ವಾತದಲ್ಲಿ ಇರಲ್ಲ. ನಿರ್ವಾತದಲ್ಲಿ ಶಬ್ದದ ವೇಗ ಇರಲ್ಲ. ನಿರ್ವಾತ ಅಂದ್ರೆ ಏನ್ ಸರ್, ವ್ಯಾಕ್ಯೂಮ್ ಅಲ್ಲಿ ಶಬ್ದದ ವೇಗ ಇರಲ್ಲ. ವ್ಯಾಕ್ಯೂಮ್ ಅಂತಂದ್ರೆ ಏನು ಇರದ ಪ್ರದೇಶದಲ್ಲಿ, ಬೆಳಕು ಬಿಟ್ರೆ ಏನು ಇರಲ್ಲ. ಅಂದ್ರೆ
ನಮ್ಮ ವಾತಾವರಣದಲ್ಲಿ ಏನು ತಾಪಮಾನ ಇರುತ್ತೆ, ಒತ್ತಡ ಇರುತ್ತೆ, ಗಾಳಿ ಕಣಗಳು, ಆರ್ದ್ರತೆ, ಹ್ಯುಮಿಡಿಟಿ ಏನು ಇರಲ್ಲ. ಸೊ ಹಂಗಾಗಿ ಅಲ್ಲಿ ಮಾಧ್ಯಮನೇ ಅದನ್ನಂತ ಕನ್ಸಿಡರ್ ಮಾಡಲ್ಲ. ಅಂದ್ರೆ ನಿರ್ವಾತದಲ್ಲಿ ಯಾವುದೇ ಕಣಗಳು ಇರೋದ್ರಿಂದ ನಿರ್ವಾತದಲ್ಲಿ ಶಬ್ದ ಚಲಿಸಕ್ಕಾಗಲ್ಲ. ನಿರ್ವಾತದಲ್ಲಿ ಶಬ್ದ ಚಲಿಸಲ್ಲ. ಅತಿ ಕಡಿಮೆ ಗಾಳಿಯಲ್ಲಿ ಅತಿ ಹೆಚ್ಚು ಘನವಸ್ತುವಾದಂತಕ್ಕಂಥ ಅಲ್ಯೂಮಿನಿಯಂನಲ್ಲಿ ಇರುತ್ತೆ ಈ ಶಬ್ದದ ವೇಗ. ಇವಾಗ ಈಸಿಯಾಗಿ ಜೋಡಿಸ್ಬೋದು ನೀವು ಅಲ್ವಾ? ಜೋಡಿಸಿ. ಫಸ್ಟ್ ಚಲಿಸುವ ವೇಗ ಏರಿಕೆ ಕ್ರಮದಲ್ಲಿ. ಏರಿಕೆ ಕ್ರಮ ಅಂದ್ರೆ ಏನಪ್ಪ? ಬೆಟ್ಟದಿಂದ ಹಿಂಗೆ ಏರ್ತೀವಿ ಅಂದ್ರೆ ಕಡಿಮೆಯಿಂದ ಜಾಸ್ತಿ ಹೋಗೋದು ಏರಿಕೆ ಕ್ರಮ. ಕಡಿಮೆ ಎಲ್ಲೈತೆ ಶಬ್ದದ ವೇಗ? ಗಾಳಿಯಲ್ಲೈತೆ. ಸೊ ಫಸ್ಟ್ ಗಾಳಿಯಲ್ಲಿದೆ. ಆಮೇಲೆ ಹೆಚ್ಚು ಎಲ್ಲೈತೆ? ನಾನು ಆಗ್ಲೇ ಹೇಳ್ದಂಗೆ ನೀರಲ್ಲೈತೆ. ಆಮೇಲೆ ಹೆಚ್ಚೆಲ್ಲೈತೆ? ಕಬ್ಬಿಣದಲ್ಲೈತೆ. ಅಂದ್ರೆ ಹಿಂಗೆ ಏರಿಕೆ ಕ್ರಮ. ಅಂದ್ರೆ ಏರಿಕೆ ಕ್ರಮ ಜೋಡಿಸ್ಬೋದಾ? 1 2 3. ಸೊ 1 2 3 ಶಬ್ದದ ವೇಗ ಹಿಂಗೆ ಏರಿಕೆ ಅಂತ ಹೋಗುತ್ತೆ. 1 2 3 ಎಲ್ಲಿದೆ? ಆಪ್ಷನ್ ಇಲ್ಲಿದೆ. ಸೊ ಆಪ್ಷನ್ ಬಿ ಆಗುತ್ತೆ. ನನ್ನ ಪ್ರಕಾರ ಈ ಪ್ರಶ್ನೆ ಎಲ್ಲರಿಗೂ ಕ್ಲಿಯರ್ ಆಯ್ತು, ಈ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು ಅನ್ಕೊಂತೀನಿ. ಸೊ ಅಲ್ಲಿಗೆ ಈ ಶಬ್ದ ಚಾಪ್ಟರ್ ಅಲ್ಲಿ ಕೇಳ್ತಕ್ಕಂಥ ಐಲ್ಡಿಂಗ್ ಟಾಪಿಕ್, ವಿವಿಧ ಮಾಧ್ಯಮದಲ್ಲಿ ಶಬ್ದದ ವೇಗ ಕ್ಲಿಯರ್ ಆಯ್ತು. ಮುಂದಿನ ಟಾಪಿಕ್ಗೆ ಹೋಗೋಣ. ಸೊ ಮುಂದಿನ ಟಾಪಿಕ್ ಮತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಗೊತ್ತಾಯ್ತಾ? ಕ್ಲಿಯರ್ ಆಗ್ತಾ ಇರೋದು? ಅಂದ್ರೆ ಹಿಂಗ್ ಮಾಡಿದ್ರೆ ನಿಮಗೆ ಚೆನ್ನಾಗಿ ನೆನಪಿರುತ್ತೆ. ಬರೀ ಕ್ವಶನ್ಸ್ ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಆ ಚಾಪ್ಟರ್ಲಿ ಏನೇನು ಕಂಟೆಂಟ್ ಇದೆ ಆ ಕಂಟೆಂಟ್ ಕೂಡ ಎಕ್ಸ್ಪ್ಲೈನ್ ಮಾಡೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ ಯಾವ್ದಾರ ಎಕ್ಸಾಮ್ ತಗೊಂಡ್ರೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್, ಈ ಕೆಳಗಿನ ಯಾವ ಹೇಳಿಕೆ ತಪ್ಪು ಅಂತ ಕೊಟ್ಟಿದ್ದಾರೆ. ಈ ಕೆಳಗಿನ ಯಾವ ಹೇಳಿಕೆ ತಪ್ಪು? ಸೊ ಈ ಪ್ರಶ್ನೆ IAS ಪ್ರಶ್ನೆ, ಅಂದ್ರೆ UPSC ಕೇಳಿರ್ತಕ್ಕಂಥ ಪ್ರಶ್ನೆ. ನಾನು ಆಗ್ಲೇ ಹೇಳ್ದಂಗೆ ಒಂದು ಟಾಪಿಕ್ಕು ಗಾಳಿ ಶಬ್ದದಲ್ಲಿ ಏನು ಕೇಳ್ಬೋದು, ವಿವಿಧ ಮಾಧ್ಯಮದಲ್ಲಿ ಶಬ್ದದ ವೇಗ ಬಗ್ಗೆ ಕೇಳ್ಬೋದು. ಸ್ಪೀಡ್ ಆಫ್ ದಿ ಸೌಂಡ್ ಇನ್ ಡಿಫರೆಂಟ್ ಮೀಡಿಯಮ್ಸ್ ನೋಡ್ಬಿಟ್ವಿ, ಕ್ಲಿಯರ್ ಆಯ್ತು. ಇನ್ನು ಎರಡನೇದು ಏನಂತಂದ್ರೆ ಶಬ್ದವು ಅವಲಂಬಿಸಿರುವ ಅಂಶಗಳಂತ ಆಗ್ಲೇ ಹೇಳಿದಲ್ಲ, ಅದನ್ನ ಬಹಳ ಕ್ವಶನ್ಸ್ ಮಾಡ್ತಾ ಇದಾರೆ ಇತ್ತೀಚೆಗೆ. ಸೊ ಅವಲಂಬಿಸಿರುವ ಅಂಶಗಳು ನೆನ್ಪಿಡ್ಕೋಬೇಕು. ಈ ಕೆಳಗಿನ ಯಾವ ಹೇಳಿಕೆ ತಪ್ಪು ಅಂದ್ರೆ ಶಬ್ದವು ಅವಲಂಬಿಸಿರುವ ಅಂಶಗಳು, ಫ್ಯಾಕ್ಟರ್ ಇನ್ಫ್ಲುಯೆನ್ಸಿಂಗ್ ಆನ್ ದಿ ಸ್ಪೀಡ್ ಆಫ್ ದಿ ಸೌಂಡ್, ಅದ್ರ ಮೇಲೆ ಕೇಳಿದಾರೆ ಕ್ವಶನ್ಸ್. ಸೊ ನಿಮಗೆ ಎಷ್ಟು ಅವಶ್ಯಕತೆ ಇದೆನೋ ಅಷ್ಟು ಇಂಗ್ಲಿಷ್ ಹೇಳ್ತಾನೆ ಬರ್ತೀನಿ. ಓಕೆ, ತಾಪಮಾನ ಹೆಚ್ಚಿರುವುದರಿಂದ ಗಾಳಿಯಲ್ಲಿನ ಧ್ವನಿಯ ವೇಗ ಹೆಚ್ಚಾಗುತ್ತದೆ. ಅಂದ್ರೆ ವೆನ್ ದ ಟೆಂಪರೇಚರ್ ಇನ್ಕ್ರೀಸಸ್ ಸ್ಪೀಡ್ ಆಫ್ ದ ಸೌಂಡ್ ಈಸ್ ಇನ್ಕ್ರೀಸಸ್ ಅಂತ ಕೇಳಿದ್ದಾರೆ. ಒಂದನೇದಂಗೆ ನೋಡ್ರಿ, ಆಮೇಲೆ ನೋಡೋಣ. ಗಾಳಿಯಲ್ಲಿನ ಧ್ವನಿಯ ವೇಗ ಒತ್ತಡದ ಮೇಲೆ ಅವಲಂಬಿತವಾಗಿಲ್ಲ. ಅಂದ್ರೆ ಒತ್ತಡದ ಮೇಲೆ ಗಾಳಿಯಲ್ಲಿನ ಧ್ವನಿಯ ವೇಗ ಅವಲಂಬಿತವಾಗಿಲ್ಲ ಅಂತ ಕೇಳಿದರೆ. ಆರ್ದ್ರತೆ ಹೆಚ್ಚಾದಂತೆ ಗಾಳಿಯಲ್ಲಿನ ಧ್ವನಿಯ ವೇಗವು ಕಡಿಮೆ ಆಗುತ್ತದೆ ಅಂತ ಕೇಳಿದರೆ. ಕಂಪನ ವಿಸ್ತಾರ ಅಂದ್ರೆ ಆಂಪ್ಲಿಟ್ಯೂಡ್ ಅಥವಾ ಫ್ರೀಕ್ವೆನ್ಸಿ, ಆವರ್ತಕಗಳ ಬದಲಾವಣೆಯಿಂದ ಗಾಳಿಯಲ್ಲಿನ ಧ್ವನಿಯ ವೇಗದ ಬದಲಾವಣೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಅಂತ ಕೇಳಿದ್ರು. ಈ ಪ್ರಶ್ನೆ ಅರ್ಥ ಆಗ್ಬೇಕಂದ್ರೆ ಫಸ್ಟ್ ನಿಮಗೆ ಕಂಟೆಂಟ್ ಗೊತ್ತಿರಬೇಕು ಇದ್ರ ಮೇಲೆ. ಸೊ ಯಾವ್ದು ಹೇಳಿದಪ್ಪ ನಾನು? ಐಲ್ಡಿಂಗ್ ಟಾಪಿಕ್ ಅಲ್ಲಿ ಫ್ಯಾಕ್ಟರ್ ಇನ್ಫ್ಲುಯೆನ್ಸಿಂಗ್ ಆನ್ ದಿ ಸ್ಪೀಡ್ ಆಫ್ ದಿ ಸೌಂಡ್ ಅಂತ ಹೇಳಿದ್ದೆ ನೋಡ್ರಿ. ಇನ್ಫ್ಲುಯೆನ್ಸಿಂಗ್ ಆನ್ ಸ್ಪೀಡ್ ಆಫ್ ಸೌಂಡ್ ಅಂತ ಹೇಳಿದ್ದೆ. ಸ್ಪೀಡ್ ಆಫ್ ಸೌಂಡ್ ಅಂದ್ರೆ ಶಬ್ದದ ಮೇಲೆ ಅವಲಂಬಿಸಿರುವ ಅಂಶಗಳು. ಯಾವ್ಯಾವ ಅವಲಂಬಿಸಿದವಂತ ಅಂದ್ರೆ ಶಬ್ದದ ಮೇಲೆ ಅವಲಂಬಿಸಿರುವ ಅಂಶಗಳು ಅಂದ್ರೆ ಒಂದು ಶಬ್ದ ಸ್ಪೀಡಾಗಿ ಹೋಗ್ಬೇಕಂದ್ರೆ ಅವಲಂಬಿಸಿರುವ ಅಂಶಗಳು ಅಂದ್ರೆ ಇವು ಶಬ್ದದ ವೇಗವನ್ನ ನಿರ್ಧಾರ ಮಾಡತಕ್ಕಂಥ ಅಂಶಗಳು ಅಂದ್ರೆ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಟೋಟಲ್ ಮೊದಲನೇದು ಬರೋಣ. ಶಬ್ದದ ಮೇಲೆ ಮೊದಲನೇದು ಯಾವ್ದಂದ್ರೆ ತಾಪಮಾನನ ತಗೊಂಡ್ಬಿಡೋಣ. ತಾಪಮಾನ ಅಂದ್ರೆ ಟೆಂಪರೇಚರ್. ಚೆನ್ನಾಗಿ ನೆನ್ಪಿಟ್ಕೋಬೇಕು. ಅಂದ್ರೆ ಟೆಂಪರೇಚರ್ ಯಾವಾಗ್ಲೂ ಜಾಸ್ತಿ ಆದಂಗ, ತಾಪಮಾನ ಜಾಸ್ತಿ ಆದಂಗ ಶಬ್ದದ ವೇಗ ಕೂಡ ಜಾಸ್ತಿ ಆಗುತ್ತೆ. ನೆನ್ಪಿಡ್ಕೋಬೇಕು. ಅಂದ್ರೆ ನೇರ ಅನುಪಾತದಲ್ಲಿ ಇದೆ. ಹೇಳಿ ಸರ್ ಇನ್ನೊಂದು ಎಕ್ಸಾಂಪಲ್ ಕೊಟ್ಟು ಅಂದ್ರೆ, ಈ ಬಿಸಿ ನೀರಲ್ಲಿ ಶಬ್ದದ ವೇಗ ಜಾಸ್ತಿ, ಈ ತಣ್ಣನೆ ನೀರಲ್ಲಿ ಶಬ್ದದ ವೇಗ ಕಮ್ಮಿ. ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂದ್ರೆ, ಈ ಬಿಸಿ ನೀರಲ್ಲಿ ಬಿಸಿ ಗಾಳಿಯಲ್ಲಿ ಶಬ್ದದ ವೇಗ ಜಾಸ್ತಿ, ತಣ್ಣನೆ ಗಾಳಿಯಲ್ಲಿ ಶಬ್ದದ ವೇಗ ಸ್ವಲ್ಪ ಕಡಿಮೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಹಗಲು ಅಂತ ತಿಳ್ಕೊರಿ. ಹಗಲು ಅಂದ್ರೆ ಡೇ ಟೈಮಲ್ಲಿ. ಇದನ್ನ ಭಾಳ ಸಲ ಕೇಳಿದಾರೆ ಕ್ವಶನ್, ಅಪ್ಲಿಕೇಶನ್ ಬೇಸ್ಡ್ ಮೇಲೆ ಕೇಳ್ತಾರೆ, ನೆನ್ಪಿಡ್ಕೋಬೇಕು. ಹಂಗೆ ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಹಗಲು ಹೊತ್ತಲ್ಲಿ ಈ ಭೂಮಿ ಮೇಲೆ ಈ ಸೂರ್ಯನ ಶಾಖಕ್ಕೆ ಇಲ್ಲೆಲ್ಲ ಗಾಳಿ ಎಲ್ಲ ಬಿಸಿ ಆಗಿರುತ್ತೆ. ಬಿಸಿ ಆದಾಗ ಏನಾಗುತ್ತೆ, ಈ ಹಗಲು ಟೈಮಲ್ಲಿ ಇಲ್ಲೆಲ್ಲ ಮೇಲೆ ಸ್ವಲ್ಪ ತಂಪಾಗಿರುತ್ತೆ, ಈ ಭೂಮಿ ಮೇಲೆ ಮಾತ್ರ ಬಿಸಿಯಾಗಿರುತ್ತೆ. ಈ ಬಿಸಿ ಗಾಳಿ ಇಲ್ಲಿ ಬಿಸಿ ಇರುತ್ತೆ, ಇಲ್ಲಿ ಗಾಳಿ ಸ್ವಲ್ಪ ತಂಪಿರುತ್ತೆ. ಸೊ ಈ ಬಿಸಿ ಗಾಳಿ ಮೇಲೆ ಹೋಗಕ್ಕೆ ಟ್ರೈ ಮಾಡುತ್ತೆ. ಹಂಗಾಗಿ ಹಗಲು ಹೊತ್ತಲ್ಲಿ ನಮಗೆ ಸೌಂಡ್ ಸ್ವಲ್ಪ ಕಡಿಮೆ ಕೇಳಿಸುತ್ತೆ. ಓಕೆನಾ, ಮೇಲೆ ಹೋಗೋದ್ರಿಂದ. ನೆಕ್ಸ್ಟ್ ಅದೇ ರಾತ್ರಿ ವೇಳೆಯಲ್ಲಿ ನಿಮಗೆ ಅನುಭವಕ್ಕಾಗಿರ್ಬೋದು, ರಾತ್ರಿ ವೇಳೆಯಲ್ಲಿ ಸ್ವಲ್ಪ ದೂರದವರೆಗೂ ಸೌಂಡ್ ಕೇಳಿಸುತ್ತೆ. ನೀವು ಸ್ವಲ್ಪ ನಿಧಾನಕ್ಕೆ ಮಾಡಿದ್ರೂ ದೂರದವರೆಗೂ ಕೇಳಿಸುತ್ತೆ. ಅಥವಾ ರಾತ್ರಿ ವೇಳೆಯಲ್ಲಿ ಈ ತಂಪಾದ ವಾತಾವರಣ ಇದ್ದಾಗ ಶಬ್ದ ಐತಲ್ಲ ಈ ತರ ಟ್ರಾನ್ಸ್ಫರ್ ಆಗ್ತಾ ಬರುತ್ತೆ. ನಿಮಗೆ ಅಂದ್ರೆ ಇಲ್ಲಿ ಬಿಸಿ ಗಾಳಿ ಇರುತ್ತಲ್ಲ, ಬಿಸಿಯಿಂದ ತಣ್ಣನೆ ಗಾಳಿಗೆ ಇದು ಶಬ್ದ ಏನಾಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ. ಅಂದ್ರೆ ಬಿಸಿಯಿಂದ ತಣ್ಣನೆ ಗಾಳಿಗೆ ಶಬ್ದ ಟ್ರಾನ್ಸ್ಫರ್ ಆಗುತ್ತೆ. ಇದು ರಾತ್ರಿಯ ವೇಳೆಯಲ್ಲಿ. ಹಂಗಾಗಿ ರಾತ್ರಿ ವೇಳೆಯಲ್ಲಿ ಶಬ್ದ ದೂರದ ಸ್ಥಳಗಳಿಗೂ ತಲುಪಕ್ಕೆ ಕಾರಣ, ಆಮೇಲೆ ಕ್ಲಿಯರ್ ಆಗಿ ತಲುಪಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಒಂದಂದ್ರೂ ಫ್ಯಾಕ್ಟರ್ ನಿಜ, ಡಿಸ್ಟರ್ಬೆನ್ಸ್ ಇಲ್ಲ ಅಲ್ಲಿ. ಅಂದ್ರೆ
ಹಗಲು ವೇಳೆಯಲ್ಲಿ ವೆಹಿಕಲ್ ಸೌಂಡ್ ಅವೆಲ್ಲ ಸಿಕ್ಕಾಪಟ್ಟೆ ಇರ್ತವೆ ಡಿಸ್ಟರ್ಬೆನ್ಸ್ ಇಲ್ಲ. ಇನ್ನೊಂದು ಎರಡನೇದು ಏನಾಗುತ್ತಪ್ಪ ಅಂತಂದ್ರೆ ಅವಾಗ ನಿಧಾನವಾಗಿ ಶಬ್ದದ ಅಲೆಗಳು ಈ ತರ ಕೆಳಗಡೆ ಇಳಿತಾ ಬರ್ತವೆ. ಯಾಕಂದ್ರೆ ಮೇಲ್ ಬಿಸಿ ಇದ್ದು ಕೆಳಗಡೆ ತಂಪಾದ ಗಾಳಿ ಇರ್ತದೆ. ಇಲ್ಲಿ ನೋಡ್ರಿ, ಇಲ್ಲಿ ಬಿಸಿ ಗಾಳಿ ಹಗಲು ಟೈಮಲ್ಲಿ ಇನ್ನು ಭೂಮಿ ಕಾದಿರೋದ್ರಿಂದ ಇಲ್ಲಿ ಬಿಸಿ ಗಾಳಿ ಇದ್ದು ಇಲ್ಲಿ ತಂಪಾದ ಗಾಳಿ ಇರ್ತದೆ. ಸೊ ಇದು ಒಂದು ಕಾನ್ಸೆಪ್ಟ್ ನೆನ್ಪಿಟ್ಕೊಂಡ್ರೆ ಕೇಳಿದ್ರೆ. ಬಟ್ ಒಂದ್ ನೆನ್ಪಿಟ್ಕೊಂಡ್ರೆ, ತಾಪಮಾನ ಹೆಚ್ಚಾದಂತೆ ಶಬ್ದದ ವೇಗ ಜಾಸ್ತಿ ಆಗುತ್ತೆ. ಯಾವಾಗ ಒಂದು ನೀರಲ್ಲಿ ಶಬ್ದದ ಈ ಕಣಗಳು ಇರ್ತಾವಪ್ಪ, ಕಣಗಳು ಇದ್ದಾಗ ಈ ಶಬ್ದ ಈ ಕಡೆಗೆ ಏನಾರ ಕಳಿಸಿದಂದ್ರೆ ಆ ಕಣಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದು ಶಬ್ದದ ವೇಗ ಇರ್ತತಿ. ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ನೀರನ್ನ ಬಿಸಿ ಮಾಡ್ಬಿಡ್ತೀನಿ. ಬಿಸಿ ಮಾಡಿದಾಗ ಏನಾಯ್ತು, ಮತ್ತೆ ಈ ಕಣಗಳು ಒಂದಕ್ಕೊಂದು ಸ್ಪೀಡಾಗಿ ಡಿಕ್ಕಿ ಹೊಡ್ಕಂತವೆ. ಹಿಂಗೆ ಸ್ಪೀಡಾಗಿ ಡಿಕ್ಕಿ ಹೊಡ್ಕೊಂಡ್ರೆ ಆವಾಗ ಶಬ್ದದ ವೇಗನ ಜಾಸ್ತಿ ಆಗುತ್ತೆ. ಅಂದ್ರೆ ತಾಪಮಾನ ಹೆಚ್ಚಾದಂತೆ ಶಬ್ದದ ವೇಗ ಜಾಸ್ತಿ ಆಗುತ್ತೆ. ಎರಡನೇ ಪಾಯಿಂಟ್ ಮತ್ತೇನು ಸರ್ ಜಾಸ್ತಿ ಆಗುತ್ತೆ ಅಂತಂದ್ರೆ ಆರ್ದ್ರತೆ. ಆರ್ದ್ರತೆ ಅಂದ್ರೆ ಹ್ಯುಮಿಡಿಟಿ ಅಂತ ಕರಿತೀವಿ, ನೆನ್ಪಿಡ್ಕೋಬೇಕು. ಆರ್ದ್ರತೆ ಅಂದ್ರೆ ಹ್ಯುಮಿಡಿಟಿ ಅಂದ್ರೆ ಏನು ಗೊತ್ತಾ, ತೇವಾಂಶ ಅಂತ ಕರಿತಿರಲ್ಲ, ಗಾಳಿಯಲ್ಲಿರ್ತಕ್ಕಂಥ ನೀರಿನಲ್ಲಿರ್ತಕ್ಕಂಥ ಸ್ವಲ್ಪ ಈ ಏರ್ ಬಬಲ್ಸ್ ಬರ್ತಾವಲ್ಲ, ಸೊ ಅದರಲ್ಲಿರ್ತಕ್ಕಂಥ ಈ ವಾಟರ್ ಡ್ರಾಪ್ಲೆಟ್, ಚಿಕ್ಕ ಡ್ರಾಪ್ಲೆಟ್, ನೀರಿನ ಹನಿಗಳನ್ನ ನಾವು ಆರ್ದ್ರತೆ ಅಂತ ಕರಿತೀವಿ. ಅಂದ್ರೆ ವಾತಾವರಣದಲ್ಲಿ ಎಲ್ಲ ಕಡೆಗೆ ಇರುತ್ತೆ ಆರ್ದ್ರತೆ. ಇದು ಫಿಸಿಕಲ್ ಜಿಯೋಗ್ರಫಿಯಲ್ಲಿ ತುಂಬಾ ಇಂಪಾರ್ಟೆಂಟ್, ಚೆನ್ನಾಗಿ ನೆನ್ಪಿಡ್ಕೋಬೇಕು. ನೋಡ್ರಿ, ಇದನ್ನ ಸಿಂಪಲ್ ಆಗಿ ಹೇಳ್ತೀನಿ. ಈಗ ಗಾಳಿಯಲ್ಲಿ ಸಣ್ಣ ಈ ನೀರಿನ ಪೊಟ್ಟಣಗಳು ಇರ್ತವೆ, ವಾಟರ್ ಡ್ರಾಪ್ಲೆಟ್ಸ್ ಇರ್ತವೆ ಗಾಳಿಯಲ್ಲಿ. ಈ ತರ ಇದು ಗಾಳಿ ಅಂದ್ರೆ ಇಲ್ಲಿ ಒಳಗಡೆ ಸಣ್ಣ ವಾಟರ್ ಡ್ರಾಪ್ಲೆಟ್ಸ್ ಇರ್ತವೆ. ಸೊ ಈ ವಾಟರ್ ಡ್ರಾಪ್ಲೆಟ್ಸ್ ಏನ್ ಮಾಡ್ತಾವಪ್ಪ ಅಂದ್ರೆ, ಅಲ್ಲಿ ನೀರಿದೆ ಅಂದ್ರೆ ವಾಟರ್ ಇಸ್ ಎ ಗುಡ್ ಕಂಡಕ್ಟರ್ ಆಫ್ ಹೀಟ್. ನಾವು ನೀರಿಗೆ ಉಷ್ಣ ಕೊಟ್ರು ಉಷ್ಣ ತಗೊಳುತ್ತೆ, ನಾವು ಮಂಜುಗಡ್ಡೆ ಹಾಕಿದ್ರೆ ತಣ್ಣಗಾಗುತ್ತೆ. ಅದೇ ನಾವು ಹೀಟ್ ಕೊಟ್ರೆ ಬಿಸಿ ಆಗುತ್ತೆ. ಯಾಕೆ ಹಂಗಾಗುತ್ತೆ ಅಂದ್ರೆ ವಾಟರ್ ಇಸ್ ಎ ಗುಡ್ ಕಂಡಕ್ಟರ್ ಆಫ್ ಹೀಟ್. ನೀರು ಅಂತಕ್ಕಂಥದ್ದು ಒಂದು ಒಳ್ಳೆ ಉಷ್ಣವಾಗ್. ಅದೇ ವಾಟರ್ ಡ್ರಾಪ್ಲೆಟ್ ಮಧ್ಯಾಹ್ನದಲ್ಲಿ ತುಂಬಾ ಬಿಸಿ ಆಗಿರುತ್ತೆ. ವಾಟರ್ ಡ್ರಾಪ್ಲೆಟ್ ಇದೆ ಅಂದ್ರೆ ಈ ನೀರಿನ ಪೊಟ್ಟಣ, ಗಾಳಿಯಲ್ಲಿ ತುಂಬಿರ್ತಕ್ಕಂಥ ನೀರು ತುಂಬಾ ಬಿಸಿಯಾಗಿರುತ್ತೆ. ಇಷ್ಟಿಷ್ಟು ಚಿಕ್ಕ ಕಣಗಳೆಲ್ಲ ಇಲ್ಲೆಲ್ಲ ಓಡಾಡ್ತಾ ಇರುತ್ತೆ. ಮಧ್ಯಾಹ್ನ ಸೂರ್ಯನ ಕಿರಣಗಳು ಅವೆಲ್ಲ ಕಾಳಗಳ ಮೇಲೆ ಬಿತ್ತು. ಆ ಕಣಗಳು ಏನಾಗ್ತಾ ಬಂದು ಅದ್ರಲ್ಲಿ ನೀರಿದೆ ಅಲ್ಲ, ಬಿಸಿ ಆಗ್ತಾ ಬಂತು. ಆ ಬಿಸಿ ನೀರಿನ ಕಣಗಳು ನಮ್ಮ ಚರ್ಮದ ಮೇಲೆ ಬಿದ್ದಾಗ ನಮಗೆ ಬಿಸಿ ಅನುಭವ ಆಗುತ್ತೆ. ಇದನ್ನ ಚೆನ್ನಾಗಿ ನೆನ್ಪಿಡ್ಕೋಬೇಕಂದ್ರೆ, ನಮಗೆ ಯಾಕೆ ಈ ಬಿಸಿ ಅನುಭವ ಆಗುತ್ತೆ ಸರ್, ಶೆಕೆ ಆದಂಗೆ ಆಗುತ್ತಲ್ಲ ಸರ್ ನಮಗೆ ಬಿಸಿಲಲ್ಲಿ, ಅಥವಾ ಚರ್ಮ ಎಲ್ಲ ಸುಟ್ಟೋದಂಗೆ ಆಗುತ್ತೆ, ಒಟ್ಟು ನಮಗೆ ಬಿಸಿ ಫೀಲ್ ಆಗುತ್ತೆ ಸರ್ ಅಂದ್ರೆ ಇದಕ್ಕೆ. ಸೊ ಬೆಳಗ್ಗೆ ಯಾಕೆ ಸರ್ ಚಳಿ ಫೀಲ್ ಆಗುತ್ತೆ, ಅಥವಾ ನಾವು ಬೆಡ್ಶೀಟ್ ಹೊಚ್ಕೊಂಡಂಗೆ ಆಗುತ್ತೆ ಅಂತಂದ್ರೆ ಯಾಕೆ ಹಂಗಾಗುತ್ತೆ ಅಂದ್ರೆ, ಈ ಸೂಕ್ಷ್ಮವಾಗಿರ್ತಕ್ಕಂಥ ಈಗ ನೀರಿನ ಪೊಟ್ಟಣಗಳು ಇರ್ತಾವಲ್ಲ ಗಾಳಿಯಲ್ಲಿ, ಅವು ಏನಾಗ್ತವೆ ಬೆಳಗಿನ ಜಾವದಲ್ಲಿ ತಂಪಾಗ್ತಾ ಬರ್ತವೆ. ಅಂತ ತಂಪಾಗಿರ್ತಕ್ಕಂಥ ಈ ಬಿಸಿಯ ಅವು ತಣ್ಣನೆ ಇವು ಅಣಗಳು, ಆಮೇಲೆ ಅವು ವಾಟರ್ ಡ್ರಾಪ್ಲೆಟ್ಸ್ ಇದಾವಲ್ಲ, ಅವು ನಮ್ಮ ಚರ್ಮದ ಮೇಲೆ ಬೀಳುತ್ತೆ. ಅವಾಗ ನಮ್ಗೆ ಚಳಿ ಅನುಭವ ಆಗುತ್ತೆ. ಅವಾಗ 4 ಗಂಟೆ ಮತ್ತೆ ಬೆಡ್ಶೀಟ್ ಹೊತ್ಕೊಂಡು ಮಕ್ಕಂತೀವಿ ನೋಡ್ರಿ, ಚಳಿ ಆಗ್ತೈತಂತ. ಬೆಡ್ಶೀಟ್ ಏನ್ ಮಾಡುತ್ತಪ್ಪ ಅಂದ್ರೆ, ಹೊರಗಡೆ ಇರ್ತಕ್ಕಂಥ ತಣ್ಣನೆ ಗಾಳಿ ಇರ್ತತಲ್ಲ, ತಂಪಾದ ವಾತಾವರಣ ಇರ್ತತಲ್ಲ, ಆ ತಂಪಾದ ವಾತಾವರಣ ಈ ವಾಟರ್ ಡ್ರಾಪ್ಲೆಟಿಂಗ್ ಹೋಗ್ಲಿಲ್ಲಂಗೆ ತಡೀತತೆ. ನಮ್ಮ ಉಸಿರು ನಮಗೆ ಬರೋದ್ರಿಂದ ಬೆಡ್ಶೀಟ್ ಒಳಗಡೆ ನಮಗೆ ಬೆಚ್ಚಗಿನ ಅನುಭವ ಆಗುತ್ತೆ. ಇದನ್ನೇ ಹ್ಯುಮಿಡಿಟಿ ಅಂತ ಕರಿತೀವಿ. ನಾವೆಲ್ಲ ಓದಿರೋದು ಒಂದು ಸ್ವಲ್ಪ ಮಿಸ್ಗೈಡ್ ಆಗಿರುತ್ತೆ. ಹೆಂಗ್ ಗೊತ್ತಾ, ತಾಪಮಾನ ಅಲ್ಲ, ಹ್ಯುಮಿಡಿಟಿ ಅಂದ್ರೆ ಆರ್ದ್ರತೆ ಅಂದ್ರೆ ಅದು ಬೆಳಗಿನ ಜಾವ ಇರುತ್ತೆ, ಅಂದ್ರೆ ಮಂಜಿನ ಅಣುಗಳು, ಅದು ಮಾತ್ರ ಆರ್ದ್ರತೆ ಅಂತ ಓದಿರ್ತೀವಿ. ಬರೀ ಅದೇ ಅಷ್ಟೇ ಆರ್ದ್ರತೆ ಅಲ್ಲ, ತುಂಬಾ ನಮಗೆ ಬಿಸಿ ಆಗೋ ಕೂಡ ಇದೇ ಆರ್ದ್ರತೆ ಕಾರಣ, ಹ್ಯುಮಿಡಿಟಿ ಕಾರಣ. ತುಂಬಾ ತಂಪಾಗೋಕ್ಕೂ ಕೂಡ ಇದೇ ಆರ್ದ್ರತೆ ಕಾರಣ. ಅಂದ್ರೆ ನೀವು ಕೋಸ್ಟಲ್ ಏರಿಯಾದಲ್ಲಿ ನೋಡ್ರಿ, ಕರಾವಳಿ ಪ್ರದೇಶದಲ್ಲಿ ಯಾರಿದಿರೋ, ಈ ಸಮುದ್ರದ ಸುತ್ತಲ ಬ್ರೀಸ್ಗೆ ಏನು ಬೀಸುತ್ತಲ್ಲ ತಂಪಾದ ಗಾಳಿ, ಅಲ್ಲಿ ವಿಪರೀತ ಕೋಲ್ಡ್ ಟೈಮ್ನಲ್ಲಿ, ಶೀತ ಟೈಮ್ನಲ್ಲಿ ವಿಪರೀತ ಶೀತ ಇರ್ತೈತಿ. ಅಲ್ಲಂತರೂ ಸಿಕ್ಕಾಪಟ್ಟೆ ಶೀತ. ಅದೇ ನೀವು ಬೇಸಿಗೆಯಲ್ಲಿ ಹೋದ್ರೂ ಕೂಡ ಅಷ್ಟೇ ಬಿಸಿಲಿರ್ತದೆ ಗೊತ್ತಾ. ಯಾಕಂದ್ರೆ ಬೇಸಿಗೆಯಲ್ಲಿ ಅಲ್ಲೆಲ್ಲ ಕರಾವಳಿ ಅಂದ್ರೆ ಸಮುದ್ರ ನೀರು ಇರೋದ್ರಿಂದ ಅಲ್ಲೆಲ್ಲ ಹ್ಯುಮಿಡಿಟಿ ಫ್ಯಾಕ್ಟರ್ ಜಾಸ್ತಿ. ಯಾಕಂದ್ರೆ ಹ್ಯುಮಿಡಿಟಿ ಅಂದ್ರೇನೆ ಹೇಳ್ಬಿಟ್ಟು, ಆರ್ದ್ರತೆ ಅಂದ್ರೆ ಈ ಗಾಳಿಯಲ್ಲಿ ಇರ್ತಕ್ಕಂಥ ನೀರಿನ ಸಣ್ಣ ಅಣುಗಳು ಅಂತ. ಯಾವಾಗ ನೀರಿನ ಅಂಶ ಇಲ್ಲಿ ಜಾಸ್ತಿ ಇರುತ್ತೋ, ಇದಕ್ಕೆ ಬಿಸಿಲು ಕೊಟ್ರೆ ಅಂದ್ರೆ ಹೀಟ್ ಕೊಟ್ರೆ ಜಾಸ್ತಿ ಬಿಸಿ ಆಗುತ್ತೆ. ಹಂಗಾಗಿ ಬೇಸಿಗೆ ಟೈಮಲ್ಲಿ ಜಾಸ್ತಿ ನಮಗೆ ಹೀಟನ್ನು ಕೊಡುತ್ತೆ ಕರಾವಳಿ ಸೈಡಲ್ಲಿ. ಅದೇ ನಾವು ಚಳಿಗಾಲದಲ್ಲಿ ಹೋದ್ರೂ ವಿಪರೀತ ಚಳಿ ಇರುತ್ತೆ. ಯಾಕಂದ್ರೆ ಅವಾಗ ವಿಪರೀತ ಕೋಲ್ಡ್ ಆಗಿರುತ್ತೆ. ಇದು ಅಂದ್ರೆ ನೀರಿನ ಅಣುಗಳು ಕೋಲ್ಡ್ ಆಗಿದ್ದಾಗ ನಮ್ಗೆ ತಣ್ಣನೆ ಅನುಭವ ಕೊಡುತ್ತೆ. ಅಂದ್ರೆ ವಾಟರ್ ಇಸ್ ಎ ಗುಡ್ ಕಂಡಕ್ಟರ್ ಆಫ್ ಹೀಟ್ ಅನ್ನಂಗಾಯ್ತು. ಅಲ್ಲಿಗೆ ಆರ್ದ್ರತೆ ಜಾಸ್ತಿ ಆತಂದ್ರೆ ಶಬ್ದದ ವೇಗ ಕೂಡ ಜಾಸ್ತಿ ಆಗುತ್ತೆ. ಯಾಕೆ ಶಬ್ದದ ವೇಗ ಜಾಸ್ತಿ ಆಗುತ್ತೆ ಸರ್, ಇದನ್ನ ಹೆಂಗ್ ಲಿಂಕ್ ಮಾಡಿದ್ರಿ ಸರ್? ಆರ್ದ್ರತೆ ಅಂದ್ರೆ ಏನಪ್ಪಾ, ನೀರಿನ ಅಂಶ. ನೀರಲ್ಲಿ ಅಂದ್ರೆ ಗಾಳಿಲಿ ಹೋಲಿಸಿದ್ರೆ ನೀರಲ್ಲಿ ಶಬ್ದದ ವೇಗ ಜಾಸ್ತಿ ಅಂತ ಆಗ್ಲೇನೆ ಹೇಳ್ಬಿಟ್ಟೆ. ಸೊ ಆರ್ದ್ರತೆ ಹೆಚ್ಚಾದಂತೆ ಶಬ್ದದ ವೇಗ ಕೂಡ ಜಾಸ್ತಿ ಆಗುತ್ತೆ. ಎಲ್ಲಾ ಪಾಯಿಂಟು ಕ್ಲಿಯರ್ ಮಾಡಿದ್ದೀನಿ, ಚೆನ್ನಾಗಿ ನೆನ್ಪಿಟ್ಕೋಬೇಕು. ಆರ್ದ್ರತೆ ಹೆಚ್ಚಾದಂತೆ ಶಬ್ದದ ವೇಗ ಕೂಡ ಏನಾಗಬೇಕು, ಹೆಚ್ಚಾಗಬೇಕು. ಇದನ್ನ ಹಿಂಗ್ ಕೇಳಿದಾರೆ ಕ್ವಶನ್, ಏನ್ ಗೊತ್ತಾ,
ರೈಲಿನ ಇಂಜಿನ್ ಸ್ಥಾಯಿ ದೂರದ ಸ್ಥಳಗಳಿಗೆ ತಲುಪಲು ಕಾರಣ ಅಂದರೆ ಚಳಿಗಾಲದಲ್ಲಿ ಎಸ್ಪೆಷಲಿ ಅಥವಾ ಬೆಳಗಿನ ಜಾವದಲ್ಲಿ ಈ ಹ್ಯುಮಿಡಿಟಿ ಅಂಶ, ಆರ್ದ್ರತೆ ಅಂಶ, ನೀರಿನ ತೇವಾಂಶ ಹೆಚ್ಚಾಗಿ ಅಂದರೆ ನೀರಿನ ತೇವಾಂಶ ಹೆಚ್ಚಾಗ್ತಾ ಹೋದಂಗೆ ಅದಕ್ಕೆ ಯಾವುದೇ ಸೌಂಡ್ ಬಂದ್ರೂ ಕೂಡ ನೀರಿನ ಅಂಶ ಜಾಸ್ತಿ ಇರುತ್ತಲ್ಲ, ನೀರಿನ ಅಂಶ ಜಾಸ್ತಿ ಆದರೆ ನೀರಿನಲ್ಲಿ ಶಬ್ದದ ವೇಗ ಜಾಸ್ತಿ, ಹಂಗಾಗಿ ದೂರದ ಸ್ಥಳಗಳಿಗೆ ತಲುಪುತ್ತೆ. ಅಂದರೆ ಅಲ್ಲಿಗೆ ಶಬ್ದವನ್ನು ಅವಲಂಬಿಸಿರೋ ಅಂಶಗಳು ಎರಡೂ ಜಾಸ್ತಿ ಆದ್ರೆ ತಾಪಮಾನನೂ ಜಾಸ್ತಿ ಆದ್ರೆ ಶಬ್ದದ ವೇಗ ಜಾಸ್ತಿ ಆಯಿತು. ಹಂಗೆ ಆರ್ದ್ರತೆನೂ ಜಾಸ್ತಿ ಇದ್ರೆ ಶಬ್ದದ ವೇಗ ಕೂಡ ಏನಾಯ್ತಪ್ಪ ಜಾಸ್ತಿ ಆಯ್ತು. ಮೂರನೇದು ಪಾಯಿಂಟು ಒತ್ತಡಕ್ಕೆ ಬರೋಣ. ಒತ್ತಡ ಅಂದ್ರೆ ಪ್ರೆಷರ್ ಮೇಲೆ ಶಬ್ದದ ವೇಗ ಏನಾಗಿದೆ ಅಂತ ನೋಡೋಣ, ಹೆಚ್ಚಾಗಿದೆನೋ ಕಮ್ಮಿ ಆಗಿದೆನೋ ಅಂತ. ಶಬ್ದದ ಮೇಲೆ ಅಂದರೆ ಒತ್ತಡದ ಮೇಲೆ ಶಬ್ದ ಹೆಚ್ಚಾಗ್ಲಿ ಕಡಿಮೆ ಆಗಲಿ ಆಗಲ್ಲ. ಅಂದರೆ ಒತ್ತಡದ ಮೇಲೆ ಶಬ್ದದ ವೇಗ ಅವಲಂಬಿಸಿಲ್ಲ. ಸ್ಪೀಡ್ ಆಫ್ ದಿ ಸೌಂಡ್ ಈಸ್ ಇಂಡಿಪೆಂಡೆಂಟ್ ಆನ್ ಪ್ರೆಷರ್, ಅಂದರೆ ಒತ್ತಡದ ಮೇಲೆ ಅವಲಂಬಿಸಿ. ಸಿಂಪಲ್ ಆಗಿ ಎಕ್ಸಾಂಪಲ್ ಕೊಟ್ಟು ಹೇಳ್ಬಿಡ್ತೀನಿ ಇದಕ್ಕೆ. ಈಗ ಒಂದು ಕ್ಲಾಸ್ ರೂಮ್ ಇದೆ ಅಂತ ತಿಳ್ಕೊಳ್ರಿಪ್ಪ. ಒಂದು ಕ್ಲಾಸ್ ರೂಮ್ ಇದ್ದಾಗ ನೀವು ಅದ್ರಾಗೆ ಟೋಟಲ್ ಒಂದು 10 ಜನ ಕುತ್ಕೊಂಡಿರ್ತೀರ ಅಂತ ತಿಳ್ಕೊರಿ ಫಸ್ಟ್. ಸೊ ನಿಮಗೇನು ಅಲ್ಲಿ ಒತ್ತಡ ಇಲ್ಲ, ಆರಾಮಾಗಿ ಕುತ್ಕೊಂಡ್ರಿ. ನಾನೇನು ಮಾಡ್ತೀನಿ, ಅದೇ ಕ್ಲಾಸ್ ರೂಮಿಗೆ ಒಂದು 100 ಜನ ಕೂರಿಸ್ಬಿಡ್ತೀನಿ. 100 ಜನ ಬಂದು ಕೂತ್ರಿ. ಅವಾಗ ಏನಾಯ್ತು, ನಿಮಗೆ ವಿಪರೀತ ಒತ್ತಡ ಆಯ್ತು. ಆ ಸಣ್ಣ ರೂಮ್ನಲ್ಲೇ 100 ಜನ ಕುಂದ್ರಿಸ್ತೀನಿ, ವಿಪರೀತ ಒತ್ತಡ ಆಯ್ತು. ಅವಾಗ ನಾನೇನು ಮಾಡ್ತೀನಿ ಗೊತ್ತಾ, ಕ್ಲಾಸ್ ಒಳಗಡೆ ಬಂದು ಫಸ್ಟ್ 10 ಜನ ಏನಿದ್ರಲ್ಲ ಅದೇ ವಾಯ್ಸಲ್ಲೇ ಪಾಠ ಮಾಡ್ತೀನಿ, ನಿಮಗೆಲ್ಲರಿಗೂ ಕೇಳಿಸುತ್ತೆ. ಮತ್ತು 100 ಜನ ಏನು ಹೆಚ್ಚಿಗೆ ಆದಾಗ ಬಂದ್ರಲ್ಲ, ಅವಾಗೇನು ನಾನೇನು ವಾಯ್ಸ್ ರೈಸ್ ಮಾಡಲ್ಲ, ಅದೇ ವಾಯ್ಸಲ್ಲೇ ಪಾಠ ಮಾಡ್ತೀನಿ. ಯಾಕಂದ್ರೆ ನನಗೆ ಅದು ರೂಮಿಗೆ ಮಾತ್ರ ಶಬ್ದ ತಲುಪಬೇಕು. ಯಾವಾಗ ಆ 100 ಜನನು ಸೈಲೆಂಟ್ ಆಗಿದ್ದಾಗ, ಅಂದರೆ ಅದೇ ರೂಮಲ್ಲಿ 10 ಜನ ಇದ್ದಾಗೂ ಕೂಡ ಅದೇ ವಾಯ್ಸಲ್ಲಿ ನಾನು ಪಾಠ ಮಾಡಿದೆ, ಅದೇ ರೂಮಲ್ಲಿ 100 ಜನ ಇದ್ದಾಗೂ ಕೂಡ ಅದೇ ವಾಯ್ಸಲ್ಲಿ ಪಾಠ ಮಾಡಿದೆ. ಅಂದರೆ ಶಬ್ದದ ವೇಗ ಈ ಒತ್ತಡವನ್ನು ಅವಲಂಬಿಸಿಲ್ಲ. ಅಂದರೆ ಸ್ಪೀಡ್ ಆಫ್ ದಿ ಸೌಂಡ್ ಈಸ್ ಇಂಡಿಪೆಂಡೆಂಟ್ ಆನ್ ಪ್ರೆಷರ್ ಅಂತ ಕರಿತೀವಿ. ಸೊ ಇದು ಕ್ಲಿಯರ್ ಆಯಿತು ಅನ್ಕೊಂತೀನಿ. ಸೊ 3 ಪಾಯಿಂಟ್ ಹೇಳಿದೆ, ಕ್ಲಿಯರ್ ಆಯಿತು. ಇನ್ನು ಮಾಧ್ಯಮದ ವೇಗ ಅಂತ ಬರುತ್ತೆ, ಸ್ಪೀಡ್ ಆಫ್ ದಿ ಮೀಡಿಯಂ. ಮಾಧ್ಯಮದ ವೇಗ ಹೆಚ್ಚಾದರೆ ಶಬ್ದದ ವೇಗ ಹೆಚ್ಚಾಗುತ್ತೆ. ಈ ಗಾಳಿ ಜೋರಾಗಿ ಬೀಸಿದ್ರೆ, ನೀರು ಜೋರಾಗಿ ಹರಿದ್ರೆ ಅಲ್ಲಿ ಕೂಡ ಶಬ್ದದ ವೇಗ ಜಾಸ್ತಿ ಆಗುತ್ತೆ. ಸೊ ಇವು 4 ಪಾಯಿಂಟ್ ನೆನ್ಪಿಟ್ಕೋಬೇಕು. ಸೊ ಒತ್ತಡದ ಮೇಲೆ ಶಬ್ದ ಯಾವುದೇ ರೀತಿಯಾಗಿ ಬದಲಾವಣೆ ಆಗಿಲ್ಲ, ಒತ್ತಡ ಹೆಚ್ಚಿಗೆ ಆಗಿಲ್ಲ. ಅಂದರೆ 9 ಜನ ಕೂತ್ಕೊಳ್ಳಿ, 100 ಜನ ಕೂತ್ಕೊಳ್ಳಿ, ಶಬ್ದ ನಾನು ಯಾವ ವಾಯ್ಸಲ್ಲಿ ಮಾತಾಡ್ತೀನಿ ಅದೇ ವಾಯ್ಸಲ್ಲಿ ಮಾತಾಡ್ತೀನಿ. ಸೊ ಹಂಗಾಗಿ ಒತ್ತಡದ ಮೇಲೆ ಏನಾಗಿರುತ್ತೆ, ಶಬ್ದದ ವೇಗ ಸ್ವತಂತ್ರವಾಗಿರುತ್ತೆ ಅಥವಾ ಅವಲಂಬಿಸಿಲ್ಲ ಅಂತ ಹೇಳ್ಬೋದು. ಅಂದರೆ ಸ್ಪೀಡ್ ಆಫ್ ದಿ ಸೌಂಡ್ ಈಸ್ ಇಂಡಿಪೆಂಡೆಂಟ್ ಆನ್ ಪ್ರೆಷರ್ ಅಂತ ಹೇಳ್ಬೋದು. ಸೊ ಅಲ್ಲಿಗೆ ಈ ಕ್ವಶನ್ಸ್ನ ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು. ನೋಡ್ರಿ, ಈ ಕೆಳಗಿನ ಯಾವ ಹೇಳಿಕೆಗೆ ತಪ್ಪು ಅಂತ ಕೇಳಿದರೆ ಫಸ್ಟ್ 3 ಸರಿ ಇರ್ತವೆ, 1 ತಪ್ಪಿರ್ತವೆ. ತಾಪಮಾನ ಹೆಚ್ಚಿದಿರುವುದರಿಂದ ಗಾಳಿಯಲ್ಲಿನ ಶಬ್ದದ ವೇಗ ಏನಾಗುತ್ತಪ್ಪ ಜಾಸ್ತಿ ಆಗುತ್ತೆ ಅಂತ ಅವರೇ ಕೊಟ್ಟಿದ್ದಾರೆ. 100% ರೈಟ್ ಇದೆ. ಈಗಿನ ಹೇಳಿದೆ ತಾಪಮಾನ ಹೆಚ್ಚಾದಂತೆ ಶಬ್ದದ ವೇಗ ಹೆಚ್ಚಾಗಬೇಕು. ಗಾಳಿಯಲ್ಲಿನ ಧ್ವನಿಯ ವೇಗ ಒತ್ತಡದ ಮೇಲೆ ಅವಲಂಬಿತವಾಗಿಲ್ಲ. ಈಗಿನ ಹೇಳಿದೆ ಗಾಳಿಯಲ್ಲಿನ ಧ್ವನಿ ವೇಗದ ಮೇಲೆ ಅವಲಂಬಿತವಾಗಿಲ್ಲ, ಕರೆಕ್ಟ್ ಇದೆ. ಅಂದರೆ ಸ್ಪೀಡ್ ಆಫ್ ದಿ ಸೌಂಡ್ ಈಸ್ ಇಂಡಿಪೆಂಡೆಂಟ್ ಆನ್ ಪ್ರೆಷರ್, ಇದು ಕೂಡ ಕರೆಕ್ಟ್ ಇದೆ ಸ್ಟೇಟ್ಮೆಂಟ್. ನೆಕ್ಸ್ಟ್, ಆರ್ದ್ರತೆ ಹೆಚ್ಚಾದಂತೆ ಗಾಳಿಯಲ್ಲಿನ ಧ್ವನಿಯ ವೇಗವು ಕಡಿಮೆ ಆಗುತ್ತೆ. ಈಗಿನ ಹೇಳಿದೆ ಆರ್ದ್ರತೆ ಹೆಚ್ಚಿಗೆ ಆದಂಗೆ, ಅಂದರೆ ನೀರಿನ ಅಂಶ ಹೆಚ್ಚಿಗೆ ಆದಂಗೆ ಗಾಳಿಗೆ ಹೋಲಿಸಿದ್ರೆ ನೀರಿನಲ್ಲಿ ಶಬ್ದದ ವೇಗ ಜಾಸ್ತಿ. ಅಂದರೆ ಆರ್ದ್ರತೆ ಹೆಚ್ಚಾದಂತೆ ಶಬ್ದದ ವೇಗ ಏನಾಗಬೇಕು, ಕಡಿಮೆ ಆಗಲ್ಲ, ಜಾಸ್ತಿ ಆಗಬೇಕು. ಹಂಗಾಗಿ ಈ ಸ್ಟೇಟ್ಮೆಂಟ್ ಏನಾಗಿದೆ, ರಾಂಗ್ ಕೊಟ್ಟಿದ್ದಾರೆ. ಅವರು ಜಾಸ್ತಿ ಆಗಬೇಕಿತ್ತು ಬಟ್ ಕಡಿಮೆ ಆಗತ್ತಂತ ಕೊಟ್ಟಿದ್ದಾರೆ, ಬಟ್ ಇದು ರಾಂಗು. ಇದು ಒಂದೇ ಸ್ಟೇಟ್ಮೆಂಟ್. ನೆಕ್ಸ್ಟ್ ನೋಡ್ರಿ, ಕಂಪನ ವಿಸ್ತಾರ ಆಗ ಆಂಪ್ಲಿಟ್ಯೂಡ್ ಆವರ್ತಗಳ ಬದಲಾವಣೆಯಿಂದ ಗಾಳಿಯಲ್ಲಿ ಧ್ವನಿಯ ವೇಗದ ಮೇಲೆ ಯಾವುದೇ ಪರಿಣಾಮ ಆಗುವುದಿಲ್ಲ. ಇದು ರೈಟ್ ಇದೆ. ರಾಂಗ್ ಇರೋದು ನೋಡ್ರಿ, ಆರ್ದ್ರತೆ ಹೆಚ್ಚಾದಂತೆ ಗಾಳಿಯಲ್ಲಿನ ಧ್ವನಿಯ ವೇಗ ಕಡಿಮೆ ಆಗುತ್ತದೆ. ಸೊ ಇದು ರಾಂಗ್ ಇದೆ, ಇದು ಕೂಡ ರೈಟ್ ಇದೆ. ಆ ಹೇಳಿಕೆ ತಪ್ಪು ಯಾವುದಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಸಿ ಹೇಳಿಕೆ ತಪ್ಪಾಗಿದೆ. ಸೊ ಅರ್ಥ ಆಯ್ತು ಅನ್ಕೊಂಡು ಕ್ಲಿಯರ್ ಆಗಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಸೊ ಇದು ಸ್ಪೀಡ್ ಆಫ್ ದಿ ಸೌಂಡ್ ಈಸ್ ಇಂಡಿಪೆಂಡೆಂಟ್ ಆನ್ ಪ್ರೆಷರ್, ಅವೆಲ್ಲ ಇಷ್ಟ ತನಕ ಹೇಳಿದ್ವಿ. ಸೊ ಇದು ಫ್ಯಾಕ್ಟರ್ ಇನ್ಫ್ಲುಯೆನ್ಸಿಂಗ್ ಅಂದರೆ ಸ್ಪೀಡ್ ಆಫ್ ದಿ ಸೌಂಡ್, ಅಂದರೆ ಶಬ್ದ ಅವಲಂಬಿಸಿರೋ ಅಂಶಗಳು. ಈಗ ಏನೇನು ಕಲಿತ್ವಿ ಇದರಲ್ಲಿ, ಮೊದಲನೇದು ಈ ವಿವಿಧ ಮಾಧ್ಯಮದಲ್ಲಿ ಶಬ್ದದ ವೇಗ ಕಲಿತ್ವಿ. ಎರಡನೇದು ಸ್ಪೀಡ್ ಆಫ್ ದಿ ಸೌಂಡ್ ಈಸ್ ಫ್ಯಾಕ್ಟರ್ ಇನ್ಫ್ಲುಯೆನ್ಸಿಂಗ್ ಆನ್ ದಿ ಸ್ಪೀಡ್ ಆಫ್ ದಿ ಸೌಂಡ್, ಅದನ್ನು ಕಲಿತ್ವಿ, ಅಂಶಗಳು ಅವಲಂಬಿಸಿರೋ ಅಂಶಗಳು. ಇನ್ನು ಮೂರನೇದು ಶಬ್ದದ ವಿಧಗಳ ಮೇಲೆ ಕೊಟ್ಟಿದ್ದಾರೆ ಈ ಪ್ರಶ್ನೆನ. ಹಂಗಾಗಿ KS 2006 ಕೇಳಿದ್ರೆ, ಆಮೇಲೆ ಬರೀ 2006 ಸಿಕ್ಕಾಪಟ್ಟೆ ರಿಪೀಟ್ ಆಗಿದೆ. PSL ರಿಪೀಟ್ ಆಗಿದೆ, SDL ರಿಪೀಟ್ ಆಗಿದೆ, FDL ರಿಪೀಟ್ ಆಗಿದೆ. ಬಟ್ ನಿಮಗೊಂದು ಕೋರ್ ಕ್ವಶನ್ಸ್ನ ತಂದಿದ್ದೀನಿ. ಅಂದರೆ ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಎಲ್ಲವೂ ಅರ್ಥ ಆಗುವಂತ. ಈ ಕೆಳಗಿನ ವಿವರಣ ಪರಿಶೀಲಿಸಿ, ಅಂದರೆ ಶಬ್ದದ ವಿಧಗಳ ಮೇಲೆ ಕೇಳಿದರೆ ಈ ಪ್ರಶ್ನೆನ. ಅಲ್ಟ್ರಾಸಾನಿಕ್ ಎಂದರೆ, ಅಲ್ಟ್ರಾಸಾನಿಕ್ ಅಂತ ಅಂದರೆ ಶಬ್ದದ ವಿಧಗಳಲ್ಲಿ ಒಂದು ವಿಧ ಬರ್ತೈತೆ, ಅಲ್ಟ್ರಾಸಾನಿಕ್ ವೇವ್ಸ್ ಅಂತ ಬರ್ತೈತೆ. ಅಲ್ಟ್ರಾಸಾನಿಕ್ ವೇವ್ಸ್ ಶ್ರವಣಾತೀತ ತರಂಗ, ಶ್ರವಣಾತೀತ
ಅಲ್ಟ್ರಾಸಾನಿಕ್ ನೋಡ್ರಿ, ಅದಕ್ಕೆ ಇಂಗ್ಲೀಷ್ನಲ್ಲಿ ಸ್ವಲ್ಪ ನೆನಪಿಟ್ಕೋಬೇಕು, ಇದನ್ನ ಅಲ್ಟ್ರಾಸಾನಿಕ್ ಅಂತಾನೆ ಕೇಳಿದೆ. ಅಲ್ಟ್ರಾಸಾನಿಕ್ ಎಂದರೆ ಅತ್ಯಂತ ಕಡಿಮೆ ತರಂಗಾಂತರದ ಧ್ವನಿಯ ಅಲೆಗಳು ಅಂತ ಕೇಳಿದೆ. ಪ್ರಶ್ನೆನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆವೃತ್ತಿಗೆ ಈ ವೇವ್ ಲೆಂತಿಗೆ ಏನು ಸರ್ ಡಿಫ್ರೆನ್ಸ್ ಅಂತ. ತರಂಗಾಂತರ ಅಂತಂದ್ರೆ ವೇವ್ ಲೆಂತ್ ಅಂತ. ಅವ್ರು ಕೇಳಿರೋ ಪ್ರಶ್ನೆ ಈ ಅಲ್ಟ್ರಾಸಾನಿಕ್ ವೇವ್ಸಿಗೆ ಅತಿ ಕಡಿಮೆ ತರಂಗಾಂತರ ಒಂದಿದೆ ಅಂತ ಕೇಳಿದ್ರು. ಅದು ಆಮೇಲೆ ನೋಡೋಣ. ಓಕೆ, ನೆಕ್ಸ್ಟ್ ಅದೇ ಪ್ರಶ್ನೆ ಕೇಳಿದ್ರು ನೋಡಿ, ಅಲ್ಟ್ರಾಸಾನಿಕ್ಗಳು ನಿರ್ವಾತದಲ್ಲಿ ಪ್ರಯಾಣಿಸುವುದಿಲ್ಲ ಅಂತ ಕೇಳಿದ್ರು. ಅಲ್ಟ್ರಾಸಾನಿಕ್ ಅಂದ್ರೆ ಶಬ್ದದ ಅಲೆಗಳು ಅಂತ ಕರಿತೀವಿ. ಸೊ ಫಸ್ಟ್ ಆ ಶಬ್ದದ ಅಲೆಗಳು ತೋರಿಸ್ಬಿಡ್ತೀನಿ ನಿಮಗೆ ಯಾವ್ಯಾವ ಥರ ಇದೆ ನೋಡ್ರಿ. ಫಸ್ಟ್ ಶಬ್ದದ ಅಲೆಗಳು. ಶಬ್ದದ ಅಲೆಗಳು ಅಂದ್ರೆ ಯಾವ್ದಾವ್ದು ಅಂತ ನಾನೇನು ಮಾಡ್ತೀನಿ ಅಂದ್ರೆ ಟೈಪ್ಸ್ ಆಫ್ ಸೌಂಡ್ ಅಂತ ಕರಿತೀನಿ. ಬೇಸ್ಡ್ ಆನ್ ದಿ ಫ್ರೀಕ್ವೆನ್ಸಿ. ಯಾವುದ್ರ ಮೇಲೆ ಇದು ಮಾಡಿದ್ದೇವೆ ಅಂದ್ರೆ ಆವೃತ್ತಿ ಆಧಾರದ ಮೇಲೆ, ಆವೃತ್ತಿ ಅಂದ್ರೆ ಫ್ರೀಕ್ವೆನ್ಸಿ ಆಧಾರದ ಮೇಲೆ ಶಬ್ದವನ್ನು 3 ಥರ ವಿಂಗಡಣೆ ಮಾಡಿದ್ದೀನಿ. ಮೊದಲೇದು ಯಾವುದಪ್ಪ ಅಂತಂದ್ರೆ ಅಶ್ರಾವ್ಯ. ಅಶ್ರಾವ್ಯ ನೋಡ್ರಿ, ಅಶ್ರಾವ್ಯ ಶಬ್ದ ಅಂತಕ್ಕಂಥದ್ದು ಒಂದು ರಾಜ ಅಂತ ನೆನ್ಪಿಡ್ಕೊಂಡ್ರೆ ಅವ್ರಿಗೆ 3 ಜನ ಮಕ್ಕಳು ಶಬ್ದಕ್ಕೆ. ಅಶ್ರಾವ್ಯ, ಶ್ರಾವ್ಯ, 2 ಹೆಣ್ಮಕ್ಳು ನೋಡ್ರಿ ಶಬ್ದ. ಅಶ್ರಾವ್ಯ ಶಬ್ದ. 3ನೇ ಗಂಡ್ಮಗ ಶ್ರವಣಾತೀತ. ಹೆಂಗಿದೆ, ಚೆನ್ನಾಗಿದೆನಾ? ಅಶ್ರಾವ್ಯ ಅಂದ್ರೆ ಇನ್ಫ್ರಾಸಾನಿಕ್ ಅಂತ ಕರಿತೀವಿ ಇಂಗ್ಲಿಷ್ನಲ್ಲಿ. ಶ್ರಾವ್ಯ ಅಂದ್ರೆ ಆಡಿಬಲ್, ಆಡಿಬಲ್ ಅಂತ ಕರಿತೀವಿ. ಶ್ರವಣಾತೀತ ಅಂದ್ರೆ ಅಲ್ಟ್ರಾಸಾನಿಕ್ ವೇವ್ ಅಂತ ಕರಿತೀವಿ. ಸೊ ಇದನ್ನ ಆವೃತ್ತಿ ಮೇಲೆ ಇದು ಮಾಡಿದ್ದಾರೆ. ಆವೃತ್ತಿ ಅಂದ್ರೆ ಏನು ಸರ್? ಫ್ರೀಕ್ವೆನ್ಸಿ ಅಂದ್ರೆ ಒಂದು ಸಲ ಒಂದು ವಸ್ತುವನ್ನು ಕಂಪಿಸಿದರೆ ಅದು ಎಷ್ಟು ಸಲ ವೈಬ್ರೇಟ್ ಆಗುತ್ತಲ್ಲ ಅದೇ ಅದರ ಆವೃತ್ತಿ ಆಗುತ್ತೆ. ಆವೃತ್ತಿ ಜಾಸ್ತಿ ಆದರೆ ಶಬ್ದದ ವೇಗ ಕೂಡ ಜಾಸ್ತಿ, ಅದಕ್ಕೆ ಶಕ್ತಿ ಜಾಸ್ತಿ ಅಂತ. ಆವೃತ್ತಿ ಕಮ್ಮಿ ಅಂದರೆ ಶಕ್ತಿ ಕಮ್ಮಿ. ನೆಕ್ಸ್ಟ್, ಈ ಶ್ರವಣಾತೀತ ತರಂಗಕ್ಕೆ 20 ಹರ್ಟ್ಜ್ಗಿಂತ ಕಡಿಮೆ ಇರುತ್ತೆ. ಕಡಿಮೆ ಇರುತ್ತೆ. ಏನು ವ್ಯಾಪ್ತಿ ಶ್ರವಣಾತೀತ ತರಂಗಕ್ಕೆ ಅಂದ್ರೆ ಅಶ್ರಾವ್ಯ ತರಂಗಕ್ಕೆ 20 ಹರ್ಟ್ಜ್ಗಿನ ಕಮ್ಮಿ ಇರುತ್ತೆ. ಅಂದ್ರೆ ಬರೀ 20 ಹರ್ಟ್ಜ್ಗಿನ ಕಮ್ಮಿ. ಇದು ನಮ್ಗೆ ಕೇಳಿಸೋದೇ ಇಲ್ಲ. ಅಶ್ರಾವ್ಯ ನೇಮಲ್ಲಿ ಇದೆ. ಶ್ರಾವ್ಯ ಅಂದ್ರೆ ಕೇಳಿಸೋದು, ಅಶ್ರಾವ್ಯ ಅಂದ್ರೆ ನಮ್ಗೆ ಕೇಳಿಸ್ತಾ ಇರೋದು. ಸರ್ ನಮಗೆ ಕೇಳಿಸ್ತಾ ಇರೋ ಸೌಂಡ್ ಎಲ್ಲಿದೆ ಸರ್? ಎಲ್ಲಿದೆ ಅಂದ್ರೆ ಭೂಕಂಪದಲ್ಲಿದೆ. ಭೂಕಂಪದ ಅಲೆಗಳು ಅಂದ್ರೆ ಈ ಅರ್ಥಕ್ವೇಕ್ ವೇವ್ಸ್ ಏನು ಪ್ರೊಡ್ಯೂಸ್ ಆಕವಲ್ಲಪ್ಪ ಭೂಕಂಪದಾಗ, ಅದು ಮನುಷ್ಯರಿಗೆ ಕೇಳಲ್ಲ, ನಮಗೆ. ಅದೇ ಕೆಲವೊಂದು ಜಾನುವಾರಿಗೆ ಕೇಳಿರ್ತತೆ ಅಂತೇಳಿ ಕೆಲವೊಂದು ಮೂವಿಯಲ್ಲೇ ಕೂಡ ನೋಡಿರ್ತೀರಿ. ಭೂಕಂಪ ಆಕಾರ ಫಸ್ಟ್ ಅವ್ರಿಗೆ ಕೇಳಿಸ್ತದೆ. ಯಾಕಂದ್ರೆ ಭೂಕಂಪದ ಅಲೆಗಳು ಈ ಅಶ್ರಾವ್ಯ ತರಂಗದ ವ್ಯಾಪ್ತಿಗೆ ಬರ್ತವೆ. ಅಂದ್ರೆ ನಮಗೆ ನೀಟಾಗಿ ಕೇಳಿಸಲ್ಲ. ಫ್ರೀಕ್ವೆನ್ಸಿ ರೇಂಜ್ ತುಂಬಾ ಕಡಿಮೆ ಇದೆ, 20 ಹರ್ಟ್ಜ್ಗಿನ ಕಡಿಮೆ ಇದೆ. ನೋಡ್ರಿ, ಶ್ರಾವ್ಯ ಕೇಳಿಸುತ್ತೆ ನಮಗೆ. ಯಾಕೆ ಗೊತ್ತಾ? ಇದು 20 ಹರ್ಟ್ಜ್ಯಿಂದ 20,000 ಹರ್ಟ್ಜ್ ಇದೆ. ಈಗ ನಾನು ಮಾತಾಡ್ತಾ ಇರೋದು ನಿಮಗೆ ಕೇಳಿಸ್ತಾ ಇದೆನಾ? ನಂದು ಒಂದು ಹೆಚ್ಚು ಕಮ್ಮಿ ಒಂದು 4,000ದಿಂದ 5,000 ಹರ್ಟ್ಜ್ ಇರ್ಬೋದು ನಾನು ಮಾತಾಡ್ತಾ ಇರೋದು. ಹಂಗೆ ಕೇಳಿಸ್ತದೆ. ಅಂದ್ರೆ ನಾವು ಮಾತಾಡ್ತಕ್ಕಂಥ ಧ್ವನಿ ತರಂಗ 20ರಿಂದ 20,000 ಹರ್ಟ್ಜ್ ಇದೆ. ಇದನ್ನ ಒಂದ್ಸಲ ಪ್ರಶ್ನೆ ಕೇಳಿದ್ರೆ, ಶ್ರಾವ್ಯ ತರಂಗದ ಆಡಿಬಲ್ ರೇಸ್ನ ಕನಿಷ್ಠ ವ್ಯಾಪ್ತಿ 20, ಗರಿಷ್ಠ ವ್ಯಾಪ್ತಿ 20,000 ಹರ್ಟ್ಜ್. ಇದನ್ನ 20 to 20 ಕಿಲೋ ಹರ್ಟ್ಜ್ ಅಂತಾನು ಬರೀತಾರೆ. 20 ಇಂದ 20 ಕಿಲೋ ಹರ್ಟ್ಜ್. ಕಿಲೋ ಅಂದ್ರೆ 1000 ಅಂತ, ಅಂದ್ರೆ 20,000 ಹರ್ಟ್ಜ್ ಅಂತ. ಇನ್ನು ಶ್ರವಣಾತೀತ, ಇವನು ಗಂಡ್ಮಗಲ್ಲಪ್ಪ. ಶ್ರವಣಾತೀತ 20,000 ಹರ್ಟ್ಜ್ ಅಂದ್ರೆ 20,000 ಹರ್ಟ್ಜ್ಗಿನ ಜಾಸ್ತಿ ಇದ್ರೆ ಅದನ್ನ ಶ್ರವಣಾತೀತ ಅಲ್ಟ್ರಾಸಾನಿಕ್ ವೇವ್ಸ್ ಅಂತ ಕರಿತೀವಿ. ನೆನ್ಪಿಡ್ಕೋಬೇಕು. ಶ್ರವಣಾತೀತ ತರಂಗಕ್ಕೆ ಅಲ್ಟ್ರಾಸಾನಿಕ್ ವೇವ್ಸ್ ಅಂತ ಕರಿತೀವಿ. ನೆನ್ಪಿಡ್ಕೋಬೇಕು. ಅಂದ್ರೆ ಇದು 20 ಹರ್ಟ್ಜ್ ಇಂದ ಕೆಳಗಡೆ ಇದ್ರೆ ಕೇಳಿಸಲ್ಲ. ಶ್ರಾವ್ಯ ಅಂದ್ರೆ ಚೆನ್ನಾಗಿ ಕೇಳಿಸುತ್ತೆ, ಅಲ್ಲೇ 20ರಿಂದ 20,000 ಹರ್ಟ್ಜ್. 20,000 ಹರ್ಟ್ಜ್ ಮೇಲಿದ್ರೆ ಶ್ರವಣಾತೀತ ಅಂತ ಕರಿತೀವಿ. ನೋಡ್ರಿ, ಎಲ್ಲೆಲ್ಲಿ ಯೂಸ್ ಮಾಡ್ತೀರಿ ಅಂತ ಹೇಳ್ತೀನಿ. ಶ್ರಾವ್ಯ ಅಂದ್ರೆ ನಮ್ಗೆ ಕೇಳಿಸೋದು, ಅಶ್ರಾವ್ಯ ಅಂದ್ರೆ ಭೂಕಂಪದ ತರಂಗಗಳು. ಶ್ರವಣಾತೀತ ತರಂಗಗಳಿಗೆ ಆವೃತ್ತಿ ಜಾಸ್ತಿ ನೋಡ್ರಿ. ಎಷ್ಟು? 20,000 ಹರ್ಟ್ಜ್. ಯಾವಾಗ ಒಂದು ತರಂಗದ ಆವೃತ್ತಿ ಜಾಸ್ತಿ ಆಗುತ್ತೋ ಅದಕ್ಕೆ ತರಂಗ ದೂರ ಕಮ್ಮಿ ಆಗುತ್ತೆ. ನೆನಪಿಡ್ಕೋಬೇಕು. ಇವೆರಡು ಉಲ್ಟಾ ಪಲ್ಟಾ. ಸರ್ ಇನ್ನೊಂದ್ಸಲ ಹೇಳಿ ಸರ್. ಆವೃತ್ತಿ ಜಾಸ್ತಿ ಆದ್ರೆ ಅಂದ್ರೆ ಫ್ರೀಕ್ವೆನ್ಸಿ ಜಾಸ್ತಿ ಆದ್ರೆ ತರಂಗ ದೂರ ಕಮ್ಮಿ ಆಗುತ್ತೆ. ಅಂದ್ರೆ ವೇವ್ ಲೆಂತ್ ಕಮ್ಮಿ ಆಗುತ್ತೆ. ಓಕೆ ಸರ್, ಇನ್ನ ಅರ್ಥ ಹಂಗೆ ಹೇಳಿ ಸರ್. ಒಂದು ದಾರ ತಗೊಂತೀನಿ, ಒಂದು ಸ್ಟ್ರಿಂಗ್ ತಗೊಂತೀನಿ. ಒಂದು ದಾರ ಹಿಂಗಿರುತ್ತೆ ಅಂತ ತಿಳ್ಕೊರಿ. ಅದನ್ನ ಸ್ಟ್ರೆಚ್ ಮಾಡಿ ಇಟ್ಕೊಂತೀನಿ. ಸ್ಟ್ರೆಚ್ ಮಾಡಿ ಇಟ್ಕೊಂಡಾಗ ಏನಂತಪ್ಪ? ಉದ್ದ ಆತು. ಅಂದ್ರೆ ಇದ್ರದ್ದು ತರಂಗದ ಉದ್ದ, ಇದನ್ನೇ ತರಂಗ ಅಂತ ಅನ್ಕೊಂಡ್ರೆ ಉದ್ದ ಅಥವಾ ತರಂಗದ ದೂರ ಜಾಸ್ತಿ ಆಯ್ತು. ತರಂಗ ದೂರ ಜಾಸ್ತಿ ಆದಾಗ ಏರಿಳಿತ ಸ್ವಲ್ಪ ಕಮ್ಮಿ ಆಗುತ್ತೆ. ನೋಡ್ರಿ, ಏರಿಳಿತ ಕಮ್ಮಿ ಆಯ್ತು. ಇದನ್ನ ಆವೃತ್ತಿ ಅಂತ ಕರಿತೀವಿ. ತರಂಗ ದೂರ ಜಾಸ್ತಿ ಆದ್ರೆ ಏರಿಳಿತ ಕಮ್ಮಿ ಆಯ್ತು. ನಾನೇನ್ ಮಾಡ್ತೀನಿ, ಆ ದಾರವನ್ನ ಉದ್ದ ಎಳೆಯಲ್ಲ, ಈ ತರ ಹಿಂಗೆ ಒಂದೇ ಕಡೆ ಹಿಂಗೆ ಮಡಿಚಿಡ್ಕೊಂಡ್ಬಿಡ್ತೀನಿ. ನೋಡ್ರಿ, ಇಲ್ಲಿ ತರಂಗದ ಉದ್ದ ಏನಾಯ್ತು? ತರಂಗದ ಉದ್ದ ಕಮ್ಮಿ ಆಯ್ತು. ಅವಾಗ ಆವೃತ್ತಿ ಏನಾಯ್ತು ನೋಡ್ರಿ? ಜಾಸ್ತಿ ಆಯ್ತು. ಆವೃತ್ತಿ ಜಾಸ್ತಿ ಆಯ್ತು. ಯಾವಾಗ ಆವೃತ್ತಿ ಜಾಸ್ತಿನ ತರಂಗ ದೂರ ಕಮ್ಮಿ. ತರಂಗ ದೂರ ಜಾಸ್ತಿ ಇದ್ರೆ ಆವೃತ್ತಿ ಕಮ್ಮಿ. ತರಂಗ ದೂರ ಜಾಸ್ತಿ ಇದ್ರೆ ಈ ದಾರವನ್ನ ನೀಟಾಗಿ ಹಿಂಗೆ ಸ್ಟ್ರೆಚ್ ಮಾಡಿಬಿಟ್ರೆ ಉದ್ದಾನ ಆಗುತ್ತೆ. ಬಟ್ ಇಲ್ಲಿ ಜಾಸ್ತಿ ವೇರಿಯೇಷನ್ ಇಲ್ಲ ನೋಡ್ರಿ, ಅಂದ್ರೆ ಆವೃತ್ತಿ ಕಮ್ಮಿ. ನೆನ್ಪಿಡ್ಕೋ, ಆವೃತ್ತಿ ಫ್ರೀಕ್ವೆನ್ಸಿ ಮತ್ತು ವೇವ್ ಲೆಂತ್ ಎರಡು ಉಲ್ಟಾ ಪಲ್ಟಾ ಇದ್ದಂಗೆ. ಓಕೆ, ಸೊ ಇದು
ಇದ್ರ ಬಗ್ಗೆ ಮಾಹಿತಿ. ಸರ್ ಹಂಗಾದ್ರೆ ಈ ಶ್ರವಣಾತೀತ ತರಂಗಗಳನ್ನ ಎಲ್ಲಿ ಯೂಸ್ ಮಾಡ್ತಾರೆ ಸರ್? ಅತಿ ಹೆಚ್ಚು ಶಕ್ತಿ ಹೊಂದಿರೋದ್ರಿಂದ ಶ್ರವಣಾತೀತ ತರಂಗಗಳನ್ನ ಸೋನಾರ್ಗಳಲ್ಲಿ ಅಂದ್ರೆ ನೀರಿನೊಳಗಡೆ ವಸ್ತು ಕಂಡಿಡಿಯಕ್ಕೂ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಎರಡನೇದಾಗಿ ಬಾವಲಿಗಳು ಇದೇ ಸೌಂಡ್ ವೇವ್ಸ್ನ ಅಂದ್ರೆ ಶ್ರವಣಾತೀತ ತರಂಗಗಳನ್ನ ಬಳಸ್ಕೊಂಡು ತಮ್ಮ ಚಲನೆಯನ್ನ ಮಾಡ್ತವೆ. ಯಾವುದಾದ್ರೂ ಈ ಕೀಟಗಳನ್ನ ಭಕ್ಷಣೆ ಮಾಡಕ್ಕೆ ಅಥವಾ ಯಾವುದಾದ್ರೂ ಅಡ್ಡ ಬಂದಿರೋದು ನೋಡಕ್ಕೆ ಈ ಶ್ರವಣಾತೀತ ಬಾವಲಿಗಳು ಬಳಸ್ತವೆ. ನಿಮಗೆ ನೋಡಿರ್ಬೋದು ಬ್ಯಾಟ್ಸ್ಗಳು ನಿಮ್ಮ ಕಣ್ಣ ಹತ್ರನೇ ಹೋಗ್ತವೆ, ಬಟ್ ಡಿಕ್ಕಿ ಹೊಡೆಯಲ್ಲವು. ಯಾಕಂದ್ರೆ ಬಿಕಾಸ್ ಈ ಶ್ರವಣಾತೀತ ತರಂಗಗಳಿಂದ ಬಳಸ್ಕೊಂಡು ಅವು ಪಥವನ್ನ ಹುಡುಕ್ತವೆ. ಅಂದ್ರೆ ಅಲ್ಲಿಗೆ ಈ ನೀರಿನೊಳಗಡೆ ಆ ಧ್ವನಿ ಶಬ್ದ ಹೋಗಕ್ಕಂದ್ರೆ ಅದಕ್ಕೆ ಬಹಳ ಶಕ್ತಿ ಇರಬೇಕು. ಶಕ್ತಿ ಹೆಂಗ್ ಬರುತ್ತೆ? ಫ್ರೀಕ್ವೆನ್ಸಿ ಜಾಸ್ತಿ ಇದ್ರೆ ಬರುತ್ತೆ. ಯಾವಾಗ ಫ್ರೀಕ್ವೆನ್ಸಿ ಜಾಸ್ತಿನೋ ಅದಕ್ಕೆ ಶಕ್ತಿ ಜಾಸ್ತಿ ಇರುತ್ತೆ. ಮತ್ತು ಇದಕ್ಕೆ ಶಕ್ತಿ ಜಾಸ್ತಿ ಇರೋದ್ರಿಂದ ಈ ಅಲ್ಟ್ರಾಸಾನಿಕ್ ಸ್ಕ್ಯಾನಿಂಗ್ ಅಂತ ಕೇಳಿರಾ? ಅಂದರೆ ಈ ಗರ್ಭಧಾರಣೆಯಲ್ಲಿದ್ದಾಗೆ ತಾಯಿಗೆ ಸ್ಕ್ಯಾನಿಂಗ್ ಮಾಡ್ತಾರೆ ಗೊತ್ತಾ? ಪ್ರೆಗ್ನೆಂಟ್ ಟೈಮಲ್ಲಿ ಮಗುವಿನ ಚಲನವಲನ ಪತ್ತೆ ಹಚ್ಚಕ್ಕೆ ಅಲ್ಲಿ ಕೂಡ ಇದು ಮಾಡ್ತಾರೆ. ಆಮೇಲೆ ಹೆಚ್ಚು ಕಮ್ಮಿ ಅಲ್ಟ್ರಾಸಾನಿಕ್ ಎಲ್ಲ ಕಡೆಗೂ ಬಳಸ್ತಾರೆ. ಅಂದರೆ ದೇಹದ ಒಳಗಿನ ಅಂಗಗಳನ್ನು ಪರಿಶೀಲನೆ ಮಾಡೋಕ್ಕೋಸ್ಕರ ಈ ಶ್ರವಣಾತೀತ ತರಂಗಗಳನ್ನ ಬಳಸ್ತಾರೆ. ಸ್ಕ್ಯಾನಿಂಗಲ್ಲೆಲ್ಲ ಆಲ್ಮೋಸ್ಟ್ ಶ್ರವಣಾತೀತ ತರಂಗಗಳನ್ನ ಬಳಸ್ತಾರೆ. ಅಂದರೆ ಅಲ್ಟ್ರಾಸಾನಿಕ್ ವೇವ್ಸ್ ಅದನ್ನೇ ಯಾಕೆ ಬಳಸ್ತಾರೆ ಅಂದರೆ ಇಷ್ಟದಂಗೆ ಕೇಳಿದ್ರೆ ಫ್ರೀಕ್ವೆನ್ಸಿ ರೇಂಜ್ ಜಾಸ್ತಿ, ಆವೃತ್ತಿ ಜಾಸ್ತಿ ಇರೋದ್ರಿಂದ ಶಕ್ತಿಯನ್ನು ಜಾಸ್ತಿ ಹೊಂದಿರ್ತವೆ ಅವು, ಹಂಗಾಗಿ ಅಲ್ಲಿ ಬಳಸ್ತಾರೆ. ಸೊ ಇಷ್ಟನ್ನ ನೆನ್ಪಿಡ್ಕೋಬೇಕು. ಇವು ಶಬ್ದದ ವಿಧಗಳು ಆವೃತ್ತಿ ಮೇಲೆ. ಇಲ್ಲಿ ಕೇಳಿರೋದು ನೋಡ್ರಿ, ಅಲ್ಟ್ರಾಸಾನಿಕ್ ಎಂದರೆ ಅತ್ಯಂತ ಕಡಿಮೆ ತರಂಗಾಂತರ ಧ್ವನಿಯ ಅಲೆಗಳು ಅಂತ ಕೇಳಿದಾರೆ. ಹೌದಾ? ಕರೆಕ್ಟ್ ಇದೆ. ಯಾಕಂದ್ರೆ ಮತ್ತೆ ಕನ್ಫ್ಯೂಸ್ ಆಗ್ಬಾರ್ದಿಲ್ಲಿ. ಶ್ರವಣಾತೀತ ತರಂಗಗಳಿಗೆ ಆವೃತ್ತಿ ಜಾಸ್ತಿ ಹೌದಾ? ಬಟ್ ತರಂಗ ದೂರ ಅಂದ್ರೆ ವೇವ್ ಲೆಂತ್, ತರಂಗ ದೂರ ಕಡಿಮೆ, ವೇವ್ ಲೆಂತ್ ಕಮ್ಮಿ, ಆವೃತ್ತಿ ಜಾಸ್ತಿ, ವೇವ್ ಲೆಂತ್ ಕಮ್ಮಿ. ಸೊ ಇಲ್ಲಿ ಕ್ಲಿಯರ್ ಆಯ್ತು ಪಾಯಿಂಟ್. ಏನ್ ಕ್ಲಿಯರ್ ಆಯ್ತು ನೋಡ್ರಿ? ಅಲ್ಟ್ರಾಸಾನಿಕ್ ಎಂದರೆ ಕಡಿಮೆ ತರಂಗ ಧ್ವನಿಯದ ಅಲೆಗಳು. ವೇವ್ ಲೆಂತ್ ಏನಾಗಿದ್ದಾವೆ? ಕಡಿಮೆ ಇದಾವೆ. ಸೊ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ವೇವ್ ಲೆಂತ್ ತರಂಗ ದೂರ ಕಮ್ಮಿ, ಆವೃತ್ತಿ ಜಾಸ್ತಿ ಅಲ್ಟ್ರಾಸಾನಿಕ್ಗೆ, ಬಟ್ ತರಂಗ ದೂರ ಕಮ್ಮಿನೇ. ಸೊ ತರಂಗಾಂತರ ಧ್ವನಿ ಅಂತ ಕೇಳಿದ್ದಾರೆ. ತರಂಗಾಂತರ ಅಂದ್ರೆ ವೇವ್ ಲೆಂತ್ ಕಮ್ಮಿ ಇದೆ. ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಅಲ್ಟ್ರಾಸಾನಿಕ್ಗಳು ನಿರ್ವಾತದಲ್ಲಿ ಪ್ರಯಾಣಿಸುವುದಿಲ್ಲ. ಈಗೂ ಹೇಳಿದೆ, ಶಬ್ದದ ಅಲೆಗಳ ನಿರ್ವಾತದಲ್ಲಿ ಪ್ರಯಾಣ ಮಾಡಕ್ ಸಾಧ್ಯ ಇಲ್ಲ. ಈ ಶ್ರವಣಾತೀತನ ಒಂದು ಶಬ್ದದ ತರಂಗ ಶಬ್ದ ನಿರ್ವಾತದಲ್ಲಿ ಪ್ರಯಾಣ ಮಾಡಲ್ಲ, ಚಲಿಸಲ್ಲ. ಸ್ಪೀಡ್ ಇದು ಸೌಂಡ್ ಡಸ್ ನಾಟ್ ಟ್ರಾವೆಲ್ ಇನ್ ವ್ಯಾಕ್ಯೂಮ್ ಅಂದ್ರೆ ನಿರ್ವಾತದಲ್ಲಿ ಶಬ್ದ ಚಲಿಸಲ್ಲ. ಅಲ್ಲಿಗೆ ಅಲ್ಟ್ರಾಸಾನಿಕ್ಗಳು ಅಂದ್ರೆ ಶಬ್ದದ ಅಲೆಗಳು ನಿರ್ವಾತದಲ್ಲಿ ಪ್ರಯಾಣಿಸುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ ಕೂಡ ರೈಟ್ ಇದೆ. 1 ಮತ್ತು 2 ರೈಟ್ ಇರೋದು ಯಾವ್ದಪ್ಪ? 1 ಮಾತ್ರ ಸರಿ, 1 ತಪ್ಪು 2 ಸರಿ ಇದೆ. ಇಲ್ಲ, 1 ಮತ್ತು 2 ತಪ್ಪಾಗಿದೆ. ಇಲ್ಲ, 1 ಮತ್ತು 2 ಸರಿ. 1ನೇದು 2ನೇದು ಪ್ರತಿನಿಧಿಸಿ. 1 ಮತ್ತು 2 ಸರಿ ಇದೆ. ಆಪ್ಷನ್ ಸಿ 1 ಮತ್ತು 2 ಸರಿ ಇದೆ. ನೋಡ್ರಿ, ಈ ತರ ಕೇಳ್ತಾರೆ ಪ್ರಶ್ನೆಗಳನ್ನ. ಅವಾಗ ಏನ್ ಮಾಡ್ಬೇಕು? ನಿಮಗೆ ಇವಷ್ಟು ಕಾನ್ಸೆಪ್ಟ್ ಎಲ್ಲ ಗೊತ್ತಿರ್ಬೇಕು. ಅದಕ್ಕೆ ಈ ತರ ಪ್ರಶ್ನೆಗಳು ಹಾಕಿ ಬಂದಿದ್ದೀನಿ. ಅಲ್ಲಿಗೆ ಈಗ ಈ ಪ್ರಶ್ನೆ ಹೇಳೋ ನೆಪದಲ್ಲಿ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಯಾವ್ದಾರು ಎಕ್ಸಾಮ್ಸ್ ಬಂದ್ರೂ ಅನುಕೂಲ ಆಗುತ್ತಲ್ವಾ? ನೆಕ್ಸ್ಟ್ 4ನೇ ಪ್ರಶ್ನೆಗೆ ಹೋಗೋಣ. ಕ್ಲಿಯರ್ ಆಯ್ತು ಅನ್ಕೊಂತೀನಿ. ಬೇಗ ಹೋಗೋಣ. ಓಕೆ, ಕ್ವಿಕ್ ಆಗಿ ಹೋಗೋಣ. ನೆಕ್ಸ್ಟ್, ತಂತಿ ವಾದ್ಯಗಳಿಂದ, ಇದನ್ನು ಒಂಥರ ಡಿಫ್ರೆಂಟ್ ಇದೆ. ಸೇಮ್ ರಿಪೀಟ್ ಕ್ವಶನ್ನೇ, ಅದ್ರಲ್ಲಿ ಜಾಸ್ತಿ ಇದ್ರಲ್ಲಿ ಕಮ್ಮಿ ಅಂತ ಸುಮ್ಮನೆ ಅಂತ 50 ಕ್ವಶನ್ ಹಾಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕಿಂತ ಡಿಫ್ರೆಂಟ್ ಇರೋ ಹಾಕೋಣ. ಅದ್ರ ನೆಪದಲ್ಲೇ ನಿಮಗೆ ಕಾನ್ಸೆಪ್ಟ್ಗಳು ಹೆಚ್ಚು ಕ್ಲಿಯರ್ ಆಗ್ತಾ ಹೋಗ್ತವೆ. ತಂತಿ ವಾದ್ಯಗಳಿಂದ ಒಮ್ಮುವ ಸಂಗೀತ ಧ್ವನಿಯ ನಾದ, ಇದು ನಾದ ಆಗ್ಬೇಕು, ನಾದ ಅಥವಾ ಗುಣಮಟ್ಟವು ಇದನ್ನು ಅವಲಂಬಿಸಿ. ಸಿಂಪಲ್ ಆಗಿ ಕೇಳಿದ್ರೆ ಕ್ವಶನ್ ಅಂದ್ರೆ ಗುಣಮಟ್ಟ ಅಂದ್ರೆ ಕ್ವಾಲಿಟಿ ಆಫ್ ದಿ ಸೌಂಡ್, ಕ್ವಾಲಿಟಿ ಮತ್ತೆ ನಾದ, ಸೋನರಸ್ ನಾದ, ಒಳ್ಳೆ ಒಂದು ಹಮ್ಮಿಂಗ್ ನಾದ ಬರುತ್ತೆ ಗೊತ್ತನಪ್ಪ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಗಿಟಾರಲ್ಲೇ ಅದೇ ಬಳಸ್ತಾರೆ ತಂತಿ ಅಂತ ಅನ್ಕೊಡ್ರಿ. ಒಂದು ಇದ್ರಲ್ಲಿ ಬೇರೆ ಮ್ಯೂಸಿಕಲ್ ವಾದ್ಯಗಳಲ್ಲೂ ಕೂಡ ಅದೇ ತಂತಿನ ಬಳಸ್ತಾರಂತ ಅನ್ಕೊಡ್ರಿ. ಅಥವಾ ವಯಲಿನ್ನು, ಗಿಟಾರು ಅವೆಲ್ಲ ಬೇರೆ ಇವುಗಳು. ಬಟ್ ಆದರೂ ಕೂಡ ಸೌಂಡ್ ಒಂದೇ ತಂತಿ ಬಳಸಿದ್ರೆ ಸೌಂಡ್ ಮಾತ್ರ ನಮಗೆ ಬೇರೆ ತರ ಕೇಳಿಸುತ್ತೆ. ಯಾಕೆ ಅಂತ ಕೇಳಿದ್ರೆ ಅಲ್ಲಿರ್ತಕ್ಕಂಥ ನಾದ, ಗುಣಮಟ್ಟ ಯಾವ್ದನ್ನ ಅವಲಂಬಿಸಿರುತ್ತೆ ಅಂದ್ರೆ 2 ಇದರಲ್ಲಿ ಒಂದು ಗಿಟಾರ್ ಅಥವಾ ಒಂದು ವಯಲಿನ ಏನೇ ತಗೊಂಡ್ರು ಕೂಡ, ಅಥವಾ ನೀವು ದೇವರು ಕರೆ ಈಗ ದೇವ್ರ ಕಾರ್ಯಕ್ರಮದಲ್ಲಿ ಕೆಲವೊಬ್ರು ದೇವ್ರನ್ನ ಹೊತ್ಕೊಂಡಿರೋರು ಒಂದು ತಂತಿಯಲ್ಲಿ ಇದನ್ನ ಮಾಡ್ತಾರೆ ಗೊತ್ತಾ? ಅದನ್ನು ಕೂಡ ತಂತಿನಿ. ಅದೇ ಸೌಂಡ್ ಬೇರೆ ಇರುತ್ತೆ, ಗಿಟಾರ್ ಸೌಂಡೇ ಬೇರೆ ಇರುತ್ತೆ, ವಯಲಿನ್ ಸೌಂಡೇ ಬೇರೆ ಇರುತ್ತೆ, ಮತ್ತು ಇನ್ನೊಂದು ವೀಣೆ ಅಂತ ಕೇಳ್ತಿರಲ್ಲ, ಅದು ಸೌಂಡ್ ಬೇರೆ ಇರುತ್ತೆ. ಇವು ಯಾಕೆ ಹಿಂಗೆ ಡಿಫ್ರೆಂಟಾಗಿ ಸೌಂಡ್ ಮಾಡ್ತಾವ ಅಂತ ಕೇಳಿದ್ರೆ ಪ್ರಶ್ನೆನ, ಅಂದರೆ ಅದರಲ್ಲಿ ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೌಂಡ್ ಅಂದರೆ ಈ ಥರ ತಂತಿಗಳ ಸೌಂಡು ಆ ಕಂಪನದ ಮೇಲೆ ಡಿಪೆಂಡ್ ಆಗುತ್ತೋ, ಅಥವಾ ಸಾಧನದಲ್ಲಿರೋ ತಂತಿಯ ಉದ್ದದ ಮೇಲೆ ಡಿಪೆಂಡ್ ಆಗುತ್ತೋ, ಅಥವಾ ಆ ಥರ ಕ್ವಾಲಿಟಿ ಆಫ್ ದ ಸೌಂಡ್ ಬರೋಕ್ಕೆ ತಂತಿ ಉದ್ದ ಕಾರಣ, ಕಂಪನದ ವ್ಯಾಪ್ತಿ ಕಾರಣ, ಶಬ್ದದ ತರಂಗದ ಸ್ವರೂಪ ಕಾರಣ ಅಂತ ಕೇಳಿದರೆ ಮೊದಲನೇದು ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಕೇಳ್ರಿ. ಇದರಲ್ಲೇ ಶಬ್ದದ ಗುಣಲಕ್ಷಣಗಳು ಅಂತ ಹೇಳಿದ್ರಲ್ಲ, ಇಲ್ಲೇ ಕವರ್ ಮಾಡ್ಬಿಡ್ತೀನಿ ನಾನು. ಕಂಪನದ ಆವರ್ತನ ಅಂತಂದ್ರೆ ಆವೃತ್ತಿ.
ಆವೃತ್ತಿ ಹೆಚ್ಚಾದಷ್ಟು ಶಬ್ದದ ವೇಗ ಜಾಸ್ತಿ ಆಗ್ಲೇ ಹೇಳ್ಬಿಟ್ಟಿವಿ. ಅಂದ್ರೆ 1 ಸೆಕೆಂಡಿಗೆ 1 ಬಾರಿ ವಸ್ತು ಎಷ್ಟು ಬಾರಿ ಕಂಪಿಸುತ್ತೆ ಅನ್ನೋದು ಅದ್ರ ಮೇಲೆ ಆವೃತ್ತಿ ಮೇಲೆ ಡಿಪೆಂಡ್ ಆಗಿದೆ. ಈಗ ನಾನು ಅದೇ ಡ್ರಮ್ಮಿಗೆ ಏನಾದ್ರೂ ಹೊಡೆದ್ರೆ ಸೌಂಡ್ ಜಾಸ್ತಿ ಆಗುತ್ತೆ, ಬೇರೆ ವಸ್ತುಗಳಿಗೆ ಹೊಡೆದ್ರೆ ಸೌಂಡ್ ಕಡಿಮೆ ಆಗುತ್ತೆ. ಅಂದ್ರೆ ಆವೃತ್ತಿ ಜಾಸ್ತಿ ಆದಂಗೆ ಶಬ್ದದ ವೇಗ ಏನಾಗುತ್ತಪ್ಪ, ಜಾಸ್ತಿ ಆಗುತ್ತೆ. ಅಂದ್ರೆ ಆವೃತ್ತಿ ಜಾಸ್ತಿ ಶಬ್ದದ ವೇಗ ಜಾಸ್ತಿ. ಇಂಥ ಫ್ರೀಕ್ವೆನ್ಸಿ ಆವೃತ್ತಿ ಈ ಚಿಕ್ಕ ಮಕ್ಕಳ ಧ್ವನಿಯಲ್ಲಿ ಮತ್ತು ಹೆಣ್ಣು ಮಕ್ಕಳ ಧ್ವನಿಯಲ್ಲಿ ಜಾಸ್ತಿ ಇರುತ್ತೆ ಆವೃತ್ತಿ. ಹಂಗಾಗಿ ಈ ಚಿಕ್ಕ ಮಕ್ಕಳು ಅಳ್ಬೇಕಾದ್ರೆ ಅಥವಾ ಹೆಣ್ಮಕ್ಳು ಮಾತಾಡಬೇಕಾದ್ರೆ ಸ್ವಲ್ಪ ವಾಯ್ಸ್ ಜಾಸ್ತಿ ಆಗುತ್ತಲ್ಲ, ಪಾಪ ಅವ್ರ ಪ್ರಾಬ್ಲಮ್ ಅಲ್ಲ ಅದು, ಯಾವ್ದ್ರ ಪ್ರಾಬ್ಲಮ್ಮು, ಇಲ್ಲಿರ್ತಕ್ಕಂಥ ಆವೃತ್ತಿ ಪ್ರಾಬ್ಲಮ್ ಅದು. ಓಕೆನಾ? ಸೊ ಫ್ರೀಕ್ವೆನ್ಸಿ ನೋಡ್ರಿ, ಅದಕ್ಕೆ ಇಡೀ ಜಗತ್ತಲ್ಲಿ ಅತ್ತೆ ಸೊಸೆ ಜಗಳ ಅಂತಾನೆ ಐತಿ, ಅಳಿಯ ಮಾವನ್ ಜಗಳ ಅಂತ ಐತನಪ್ಪ ಇಲ್ಲ. ಅಂದ್ರೆ ಈ ಆವೃತ್ತಿ ಹೆಣ್ಮಕ್ಳಲ್ಲಿ ಜಾಸ್ತಿ ಇರುತ್ತೆ. ಅಂದ್ರೆ ಅವರ ಸ್ಥಾಯಿಯಲ್ಲಿ, ಧ್ವನಿಯಲ್ಲಿ ಹೆಣ್ಮಕ್ಳ ವಾಯ್ಸಲ್ಲಿ ಜಾಸ್ತಿ ಇರುತ್ತೆ. ಸೊ ಇದು ಜಾಸ್ತಿ ಆದ್ರೆ ಪಿಚ್ ಜಾಸ್ತಿ ಆಗುತ್ತೆ ಅಷ್ಟೇ. ಪಿಚ್ ಅಂದ್ರೆ ಸ್ಥಾಯಿ ಅಂತ ಕರಿತೀವಿ. ಅಂದ್ರೆ ಈ ಸ್ಥಾಯಿ ಎಲ್ಲಿ ಜಾಸ್ತಿ ಇರುತ್ತಪ್ಪ ಅಂತ ಅಂದ್ರೆ ಈ ಹೆಣ್ಣು ಮಕ್ಕಳಲ್ಲಿ ನೆನಪಿಡ್ಕೋಬೇಕಾ, ಹೆಣ್ಣು ಮಕ್ಕಳಲ್ಲಿ ಮತ್ತೆ ಚಿಕ್ಕ ಮಕ್ಕಳಲ್ಲಿ ಸ್ಥಾಯಿ ಜಾಸ್ತಿ ಇರುತ್ತೆ, ಅಂದ್ರೆ ಪಿಚ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೇನು ಕಾರಣ? ಆವೃತ್ತಿ ಕಾರಣ, ನೆನ್ಪಿಡ್ಕೋಬೇಕು. ಓಕೆ, ನೆಕ್ಸ್ಟ್ ಕಂಪನದ ವ್ಯಾಪ್ತಿ ಅಂತ ಕೊಟ್ಟಿದ್ದಾರೆ. ತಂತಿ ಉದ್ದ ಆಗಲ್ಲ, ಕಂಪನದ ವ್ಯಾಪ್ತಿ ಅಂದ್ರೆ ಏನು ಗೊತ್ತಾ? ಆಂಪ್ಲಿಟ್ಯೂಡ್ ಅಂತ ಕರಿತೀವಿ. ಆಂಪ್ಲಿಟ್ಯೂಡ್ ಕೇಳಿರಾ? ಇದನ್ನ ಚೆನ್ನಾಗಿ ನೆನ್ಪಿಡ್ಕೋಬೇಕು. ಆಂಪ್ಲಿಟ್ಯೂಡ್ ಅಂತಂದ್ರೆ ಈ ಆಂಪ್ಲಿಫೈಯರ್ ಅಂತ ಕೇಳಿರ್ತೀರಿ ನೋಡ್ರಿ, ಆಂಪ್ಲಿಫೈಯರ್. ಈ ಆಂಪ್ಲಿಫೈಯರ್ ಏನ್ ಮಾಡುತ್ತಪ್ಪ ಅಂದ್ರೆ ಈ ಶಬ್ದದ ಅಲೆಯ ಆಂಪ್ಲಿಟ್ಯೂಡ್ ಅನ್ನ ಜಾಸ್ತಿ ಮಾಡುತ್ತೆ. ಆಂಪ್ಲಿಫೈಯರ್ ಎಲ್ಲಿ ಕೇಳಿರ್ತೀವಿ ನಾವು? ಬಹಳ ಜನ ಇರ್ತಾರೆ, ತುಂಬಾ ಜನ. ನನಗೆ ಅಲ್ಲಿ ಮಾತಾಡೋದು ಎಲ್ಲರಿಗೂ ಕೇಳಿಸ್ಬೇಕಪ್ಪ ಅಂದ್ರೆ ನಾನು ಮಾತಾಡ್ತಿರೋ ಸಾವಿರಾರು ಜನಕ್ಕೆ ಕೇಳಿಸಲ್ಲ, ಹಂಗಾಗಿ ಒಂದು ಮೈಕ್ ಹಾಕೊಂಡು ಜೋರಾಗಿ ಎಲ್ಲರಿಗೂ ಮಾತಾಡ್ಬಿಡ್ತೀನಿ. ಅಂದ್ರೆ ಅಲ್ಲಿ ಯೂಸ್ ಮಾಡ್ತಾರಲ್ಲ ಡಿವೈಸ್, ಅದನ್ನ ಆಂಪ್ಲಿಫೈಯರ್ ಅಂತ ಕರಿತೀವಿ. ಆಂಪ್ಲಿಫೈಯರ್ ಈಸ್ ಎ ಡಿವೈಸ್ ವಿಚ್ ಈಸ್ ಯೂಸ್ ಟು ಇನ್ಕ್ರೀಸ್ ದ ಆಂಪ್ಲಿಟ್ಯೂಡ್. ಯಾವಾಗ ಆಂಪ್ಲಿಟ್ಯೂಡ್ ಇನ್ಕ್ರೀಸ್ ಆಗುತ್ತೋ ಅಂದ್ರೆ ಶಬ್ದದ ಅಲೆಗಳ ಇದನ್ನೇ ಹೆಚ್ಚು ಕಡಿಮೆನ ಈ ಆಂಪ್ಲಿಟ್ಯೂಡ್ನೇ ಜಾಸ್ತಿ ಮಾಡ್ತೀವಿ. ಆಂಪ್ಲಿಟ್ಯೂಡ್ ಜಾಸ್ತಿ ಆಗುತ್ತೆ, ದೂರದ ಸ್ಥಳಗಳಿಗೆ ತಲುಪುತ್ತೆ. ಈ ಕಂಪನದ ವ್ಯಾಪ್ತಿ ಇದೆ ಅಲ್ಲ, ವ್ಯಾಪ್ತಿ ಅಂದ್ರೆ ಇದೆ ಆಂಪ್ಲಿಟ್ಯೂಡ್. ಸೊ ಆಂಪ್ಲಿಟ್ಯೂಡ್ ಇಂದ ಶಬ್ದದ ವೇಗ ಕೂಡ ಅಂದ್ರೆ ಬಹಳ ಜನಕ್ಕೆ ತಲುಪುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಿದ್ದು. ಸೊ ಇದಕ್ಕೇನು ಸಂಬಂಧಪಟ್ಟಿಲ್ಲ. ಈ ಶಬ್ದದ ತರಂಗದ ಸ್ವರೂಪ ಅಂತ ಐತಲ್ಲ, ಇದು ರೈಟ್ ಆನ್ಸರ್ ಆಗುತ್ತೆ. ಅಂದ್ರೆ ಫಾರ್ಮ್ ಆಫ್ ವೇವ್. ಅಂದ್ರೆ ಈ ಗಿಟಾರಲ್ಲಿ ಇದನ್ನ ಮಾಡಿದ್ರೆ ಆ ಧ್ವನಿ ತರಂಗ ಈ ತರ ಪ್ರೊಡ್ಯೂಸ್ ಆಗುತ್ತೆ. ಅದೇ ವಯಲಿನ್ ಅಂತಂದ್ರೆ ತುಂಬಾ ಒಂಥರ ಪ್ಯಾಥೋ ವಯಲಿನ್ ಬಾರಿಸ್ತಾರೆ ಗೊತ್ತು, ವಯಲಿನ್ ಬಾರಿಸಲ್ಲ, ಅಲ್ಲಿ ಕೂಡ ತಂತಿನೇ ಇರುತ್ತೆ. ಒಂಥರ ಹಿಂಗ್ ಪೀಕ್ ಲೆವೆಲ್ಗೆ ಹೋಗಿ ಬರುತ್ತೆ, ಪೀಕ್ ಲೆವೆಲ್ ಅಂದ್ರೆ ಇಲ್ಲಿರೋ ಧ್ವನಿ ಸ್ವರೂಪನ ಬೇರೆ ಗಿಟಾರಲ್ಲಿರೋದು, ವಯಲಿನ್ ಅಲ್ಲಿರೋದು ಧ್ವನಿ ಸ್ವರೂಪನ ಬೇರೆ. ಹಿಂಗೆ ಡಿಫ್ರೆಂಟ್ ಧ್ವನಿ ಸ್ವರೂಪಗಳು ಉಂಟಾಗಿ ಅಲ್ಲಿ ನಾದ ಮತ್ತೆ ಗುಣಮಟ್ಟದ ಬೇರೆ ತರ ಕೇಳಿಸುತ್ತೆ. ನೆನ್ಪಿಡ್ಕೋಬೇಕು, ಧ್ವನಿ ಸ್ವರೂಪ ಅಂದ್ರೆ ಈ ವೇವ್ ನೇಚರ್ ಅಂತ ಕರಿತೀವಿ. ಅದಕ್ಕೆ ಶಬ್ದದ ವೇವ್ ನೇಚರ್ ಕಾರಣ. ವೇವ್ ನೇಚರ್ ಅಂತಂದ್ರೆ ಅಲ್ಲಿರ್ತಕ್ಕಂಥ ಆ ತರಂಗದ ಸ್ವರೂಪ, ವೇವ್ ನೇಚರ್ ಕಾರಣ. ಯಾವುದಕ್ಕೆ? ಡಿಫ್ರೆಂಟ್ ನಾದ ಕೊಡೋಕ್ಕೆ ಮತ್ತೆ ಡಿಫ್ರೆಂಟ್ ಗುಣಮಟ್ಟ ಕೊಡೋಕ್ಕೆ. ಆಲ್ಮೋಸ್ಟ್ ಎಲ್ಲವೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೆನ್ಪಿಡ್ಕೋಬೇಕು. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ 5ನೇ ಪ್ರಶ್ನೆ. ಜನರಿಂದ ತುಂಬಿರುವ ಕೋಣೆಯಲ್ಲಿ ಕೇಳುವ ಶಬ್ದಕ್ಕಿಂತ ಖಾಲಿರುವ ಕೋಣೆಯಲ್ಲಿನ ಶಬ್ದವು ದೊಡ್ಡದಾಗಿ ಕೇಳುತ್ತದೆ, ಯಾಕೆಂದರೆ ಅಂತ ಕೇಳಿದರೆ. ಇದು ಸಿಂಪಲ್ ಆಗಿ ನಿಮಗೆ ಗೊತ್ತಿರಬೇಕು, ನಿಮಗೆ ಅನುಭವಕ್ಕೂ ಬಂದಿರುತ್ತಿದ್ದು. ಜನರಿಂದ ತುಂಬಿದ ಕೋಣೆಯಿಂದಕ್ಕಿಂತ ಖಾಲಿರುವ ಕೋಣೆ ಶಬ್ದ ಜಾಸ್ತಿ ಬರುತ್ತೆ, ಹೌದಾ? ಈ ಫಾರ್ ಎಕ್ಸಾಂಪಲ್ ಎಲ್ಲ ನೀವು ಮನೆಯಲ್ಲೇ ಐಟಮ್ಗಳನ್ನ ತೆಗೆದ್ಬಿಟ್ಟು ಮನೆ ಕ್ಲೀನ್ ಮಾಡ್ಬೇಕಾದ್ರೆ ನಿಮಗೆ ಎಕೋ ಅನಿಸುತ್ತೆ. ಅಂದರೆ ನೀವು ಮಾತಾಡೋದು ವಾಪಸ್ ನಿಮಗೆ ಕೇಳಿಸುತ್ತೆ. ಅದು ಆ್ಯಕ್ಚುಲಿ ಶಬ್ದದ ಪ್ರತಿಧ್ವನಿ ಅನ್ನಲ್ಲ, ಅದು ಜಸ್ಟ್ ಎ ರಿಫ್ಲೆಕ್ಷನ್ ಆಫ್ ಸೌಂಡ್. ಅದನ್ನ ಜಸ್ಟ್ ಶಬ್ದದ ಪ್ರತಿಫಲನ ಅಂತ ಕರಿತೀವಿ. ಅದೇ ಪ್ರಶ್ನೆನ ಕೇಳಿದರೆ, ಜನರಿಂದ ತುಂಬಿರೋ ಕೋಣೆಯಲ್ಲಿ ಕೇಳುವ ಶಬ್ದಕ್ಕಿಂತ ಖಾಲಿ ಇರುವ ಕೋಣೆಯಲ್ಲಿ ಅಂದ್ರೆ ಎಂಟಿ ಸ್ಪೇಸ್ ಅಲ್ಲಿ, ಎಂಟಿ ರೂಮ್ ಅಲ್ಲಿ ಸೌಂಡ್ ಜಾಸ್ತಿ ಕೇಳುತ್ತೆ, ಅಂದ್ರೆ ಶಬ್ದವು ದೊಡ್ಡದಾಗಿ ಕೇಳಿಸುತ್ತೆ, ರಿಪೀಟೆಡ್. ಯಾಕಂತ ಕೇಳಿದ್ರೆ ಶಬ್ದದ ಕಡಿಮೆ ಇರುವಿಕೆಂದಾಗೆ ಡಾಪ್ಲರ್ ಪರಿಣಾಮ ಇದಕ್ಕೆ ಸಂಬಂಧ ಇಲ್ಲ. ಡಾಪ್ಲರ್ ಪರಿಣಾಮ ಇಲ್ಲೇ ಹೇಳ್ಬಿಡ್ತೀನಿ ಕೇಳ್ರಿ, ಇಲ್ಲಿ ಕೇಳಿದಾರಂತ ಇಲ್ಲೇ ಹೇಳ್ಬಿಡ್ತೇನೆ. ಡಾಪ್ಲರ್ ಪರಿಣಾಮ ಅಂದ್ರೆ ಸಿಂಪಲ್ ಆಗಿ ನೆನ್ಪಿಟ್ಕೊಡ್ರಿ, ಇದನ್ನು ಕೇಳಿದ್ರೆ ಬಳಸಲ್ಲ. ಡಾಪ್ಲರ್ ಪರಿಣಾಮ, ಡಾಪ್ಲರ್ ಎಫೆಕ್ಟ್ ಅಂದ್ರೆ ಏನಿಲ್ಲ, ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ಬಿಡ್ತೇನೆ ಕೇಳಿ. ಇಲ್ಲಿ ಒಬ್ಬ ಮನುಷ್ಯ ಇದ್ದಾನೆ, ಒಂದು ಟ್ರೈನ್ ಬರ್ತಾ ಇದೆ ಅಂತ ಅನ್ಕೊಡ್ರಿ. ಇಲ್ಲಿ ಒಬ್ಬ ಮನುಷ್ಯ, ಇಲ್ಲೊಂದು ಟ್ರೈನ್ ಬರ್ತಾ ಇದೆ, ಬಂತು. ಈ ಮನುಷ್ಯ ನಿಂತಿದ್ದಾನೆ, ಟ್ರೈನ್ ಇವನ್ ಜೊತೆಗೆ ಇವನ್ ಹತ್ರ ಬಂದ್ರೆ ಸೌಂಡ್ ಜಾಸ್ತಿ ಆಗುತ್ತೆ. ಇದೇ ಡಾಪ್ಲರ್ ಪರಿಣಾಮ ಹೇಳೋದು. 4 ಕೇಸ್ ಅದಾವೆ. ಫಸ್ಟ್ನೇ ಕೇಸ್, ಒಬ್ಬ ಮನುಷ್ಯ ನಿಂತಿದ್ದಾರೆ ಅಂದ್ರೆ ಇದು ಸೋರ್ಸ್ ಆಗುತ್ತೆ, ಅಂದ್ರೆ ಶಬ್ದದ ಮೂಲ. ಸೌಂಡ್ ಮಾಡ್ಕೊಂತ ಟ್ರೈನ್ ಬಂತು, ಶಬ್ದ ಜಾಸ್ತಿ ಆಯ್ತು ಬರ್ತಾ. ಈ ಮನುಷ್ಯನಿಂದ ದೂರ ಹೋದಂಗೆ ಏನಾಯ್ತು, ಶಬ್ದ ಕಮ್ಮಿ ಅಂತ ಅಷ್ಟೇ. ಇದನ್ನ ಕೇಳಿದಾನೆ. ಈಗ ಟ್ರೈನ್ ಒಂದೇ ಕಡೆಗೆ ನಿಲ್ಸಾನ, ಟ್ರೈನ್ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ, ಬಟ್ ಮನುಷ್ಯ ಇವ್ರ ಹತ್ರ ಬರ್ತದೆ. ಸೌಂಡ್ ಮಾಡೋ ಹತ್ರ ಅಂದ್ರೆ ಸೌಂಡ್ ಜಾಸ್ತಿ, ಪಿಚ್ ಜಾಸ್ತಿ ಇರತಕ್ಕಂಥ ವಸ್ತುವಿನ ಹತ್ರ ಮನುಷ್ಯ ಬಂದ್ರೆ ಶಬ್ದದ ವೇಗ ಜಾಸ್ತಿ ಆಗುತ್ತೆ.
ಶಬ್ದ ಜಾಸ್ತಿ ಕೇಳುತ್ತೆ. ಅದೇ ಇಲ್ಲಿ ಸೌಂಡ್ ಮಾಡ್ತಾರೆ ಟ್ರೈನಿಂದ, ಮನುಷ್ಯ ದೂರ ದೂರ ಹೋಗ್ತಾ ಇದ್ರೆ ಶಬ್ದದ ವೇಗ ಕಮ್ಮಿ ಆಗುತ್ತೆ. ಇದನ್ನೇ ಸಿಂಪಲ್ ಆಗಿ 4 ಕೇಸ್ಗಳಲ್ಲಿ ಡಾಪ್ಲರ್ ಎಫೆಕ್ಟ್ ಇದೆ. ಇದನ್ನ ಸಿಂಪಲ್ ಆಗಿ ಹೇಳಿದ್ರೆ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಶಬ್ದದ ವಕ್ರೀಕರಣದಿಂದಾಗಿ. ಶಬ್ದದ ವಕ್ರೀಕರಣದಿಂದಾಗಿ ಏನು ಶಬ್ದ ಜಾಸ್ತಿ ಇದು ಆಗಲ್ಲ. ಶಬ್ದದ ವೇಗದ ಬದಲಾವಣೆಯಿಂದಾಗಿ, ಅಂದ್ರೆ ಇದಕ್ಕೆ ಅಕ್ಯುರೇಟ್ ಆನ್ಸರ್ ಇದಾಗಲ್ಲ. ನೋಡ್ರಿ, ಜನರಿಂದ ತುಂಬಿರೋ ಕೋಣೆಯಲ್ಲಿ ಕೇಳುವುದಕ್ಕಿಂತ ಕಾಲಿರುವ ಕೋಣೆಯಲ್ಲಿ ಶಬ್ದವು ದೊಡ್ಡದಾಗಿ ಕೇಳಿಸುತ್ತೆ. ಯಾಕಂದ್ರೆ ಈಗ ಜನ ಎಲ್ಲ ತುಂಬಿದಾಗೆ ಅಥವಾ ನಾವು ತುಂಬಿದಾಗೆ, ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್ಗಳ ಜಾಸ್ತಿ ಇದ್ರೆ ಅಂತ ತಿಳ್ಕೊರಿ, ಅವರ ದೇಹ ಮತ್ತೆ ಅವ್ರು ಹಾಕಿರೋ ಬಟ್ಟೆಗಳು ಕೂಡ ಶಬ್ದವನ್ನ ಜಾಸ್ತಿ ಹೀರ್ಕೊಂತವೆ. ಹಂಗಾಗಿ ಕ್ಲಾಸ್ ರೂಮ್ ಫುಲ್ ಇರ್ತಕ್ಕಂಥ ಒಂದು ಕೋಣೆಯಲ್ಲಿ ಎಕೋ ಆಗೋದು ತುಂಬ ಕಡಿಮೆ, ಅಂದ್ರೆ ಈ ಪ್ರತಿಫಲನ ಆಗೋದು ತುಂಬ ಕಡಿಮೆ. ಅದೇ ಕ್ಲಾಸ್ ರೂಮ್ ತುಂಬ ಕಾಲಿದ್ದು ಅಲ್ಲಿ ಬೆಂಚ್ ಇಲ್ಲ, ಟೇಬಲ್ ಇಲ್ಲ, ಏನು ಅಂದ್ರೆ ಹೀರ್ಕೆಣವೇ ಯಾವಿಲ್ಲ ಶಬ್ದವನ್ನ. ಹಂಗಾಗಿ ಶಬ್ದ ಪ್ರತಿಫಲನ ಒಂದು ಜಾಸ್ತಿ ಕೇಳಿಸ್ದಂಗೆ ಆಗುತ್ತೆ. ಅಂದ್ರೆ ಹಂಗೆ ಯಾಕಾಗುತ್ತಪ್ಪ ಅಂದ್ರೆ ಶಬ್ದ ಕಡಿಮೆ ಇರೋದ್ರಿಂದ, ಯಾರು ಇಲ್ಲದ ಕೋಣೆಯಲ್ಲಿ ಕಡಿಮೆ ಇರೋದ್ರಿಂದ ಖಾಲಿ ಇರುವ ಕೋಣೆಯಲ್ಲಿ ಶಬ್ದದ ವೇಗ ಒಂದು ಸ್ವಲ್ಪ ದೊಡ್ಡದಾಗಿ ಕೇಳಿಸುತ್ತೆ. ಆಪ್ಷನ್ ಎ ಕಾಮನ್ ಸೆನ್ಸ್ ಅಲ್ಲಿ ಇದೆ, ನೆನಪಿಟ್ಕೋಬೇಕು. ಓಕೆ, ನೆಕ್ಸ್ಟ್ ನೋಡ್ರಿ, ಗುಡುಗು ಕೇಳಿಸುವ ಮೊದಲೇ ಮಿಂಚು ಕಾಣಿಸುವುದು ಏಕೆಂದರೆ? PSC IRB ಕ್ವಶನ್, ಇಂಡಿಯನ್ ರಿಸರ್ವ್ ಬೆಟಾಲಿಯನ್ 2013 ಪ್ರಶ್ನೆ ಆಗಿರೋದು. ಇದಂತೂ ಸಿಂಪಲ್ ಆಗಿದೆ, ನೆನ್ಪಿಟ್ಕೋಬೇಕು. ಇದು ಕಂಪೇರ್ ಮಾಡಿ ಕೇಳಿರೋದು, ಅಂದ್ರೆ ಗಾಳಿ ಶಬ್ದಕ್ಕೂ ಮತ್ತು ಬೆಳಕು ಚಾಪ್ಟರ್ಗೆ ಕಂಪೇರ್ ಮಾಡಿ ಕೇಳಿರೋ ಕ್ವಶನ್. ಸಿಂಪಲ್ ಆಗಿದೆ, ಆದ್ರೂ ನೆನ್ಪಿಟ್ಕೊಳ್ರಿ. ನೋಡ್ರಿ, ನೀರಿನಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಗಾಳಿಯಲ್ಲಿ ಶಬ್ದದ ವೇಗ ಅಂದ್ರೆ ಶಬ್ದ ಗಾಳಿಯಲ್ಲಿ 344 ಮೀಟರ್ ಪರ್ ಸೆಕೆಂಡ್ ಚಲಿಸುತ್ತೆ. ಅದೇ ಗಾಳಿಯಲ್ಲಿ ಬೆಳಕು ಚಲಿಸುತ್ತಲ್ಲ, ಹೆಚ್ಚು ಕಮ್ಮಿ ಎಷ್ಟು ಗೊತ್ತ ಇದ್ರದ್ದು 3 ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ಚಲಿಸುತ್ತೆ. ಅಂದ್ರೆ ಬೆಳಕಿನ ವೇಗ ಜಾಸ್ತಿ ಆಯ್ತು ಗಾಳಿಯಲ್ಲಿ, ಹೌದಾ? ಅದೇ ಗಾಳಿಯಲ್ಲಿ ಬೆಳಕು 1 ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ಚಲಿಸಿದ್ರೆ 1 ಸೆಕೆಂಡಿಗೆ ಇದು ಬರೀ ಜಸ್ಟ್ 344 ಮೀಟರ್ ಚಲಿಸುತ್ತೆ. ಅಲ್ಲಿಗೆ ವೇಗ ಯಾವ್ದ್ರದ್ದಾತಪ್ಪ? ಬೆಳಕಿನ ವೇಗ ಜಾಸ್ತಿ ಇತ್ತು. ಬೆಳಕಿನ ವೇಗ ಜಾಸ್ತಿ ಆಗಿರೋದ್ರಿಂದ ಮೋಡದಿಂದ ವಿದ್ಯುತ್ ವಿಭಜನೆಯಾಗಿ ಏನು ಬರುತ್ತಲ್ಲ, ಫಸ್ಟ್ ನಮ್ಗೆ ಕಣ್ಣಿಗೆ ಕಾಣೋದು ಬೆಳಕು. ಯಾಕಂದ್ರೆ ಅವು ಎರಡು ಅಟ್ ಎ ಟೈಮ್, ಅಲ್ಲಿ ಶಬ್ದನೂ ಕೂಡ ಒಂದೇ ಟೈಮ್, ಅಂದ್ರೆ ಗುಡುಗು ಒಂದೇ ಟೈಮ್ ಬಂದು ಬೆಳಕು ಒಂದೇ ಟೈಮ್, ಅಲ್ಲಿ ಎರಡು ಕೂಡ ಒಂದೇ ಟೈಮ್ ಉತ್ಪತ್ತಿ ಆಗಿದ್ರು ಕೂಡ ಫಸ್ಟ್ ಭೂಮಿಗೆ ತಲುಪೋದು ಬೆಳಕು. ಯಾಕಂದ್ರೆ ಗಾಳಿಯಲ್ಲೇ ಬೆಳಕಿನ ವೇಗ ಜಾಸ್ತಿ, ಅಂದ್ರೆ 1 ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ಹೋಗೋದ್ರಿಂದ ಬೇಗ ಬರುತ್ತೆ. ಅದೇ ಶಬ್ದದಲ್ಲಿ 1 ಸೆಕೆಂಡಿಗೆ 344 ಮೀಟರ್ ಇರೋದ್ರಿಂದ ಗುಡುಗು ನಿಧಾನವಾಗಿ ಕೇಳಿಸುತ್ತೆ. ನಿಮಗೂ ಗೊತ್ತಿರುತ್ತೆ, ಅನುಭವಕ್ಕೆ ಬಂದಿರುತ್ತೆ. ಫಸ್ಟ್ ಮಿಂಚು ಬಂತು ಅಂದ್ರೆ ಇಮಿಡಿಯೇಟ್ ಆಗಿ ಇಂದು ಗುಡುಗು ಬರುತ್ತಂತ ನೆನ್ಪಿಡ್ಕೋ. ಗುಡುಗು ಕೇಳಿಸೋ ಮೊದಲೇ ಮಿಂಚು ಕಾಣಿಸುವುದು ಏಕೆಂದರೆ? ಯಾಕಂದ್ರೆ ಮಳೆ ಬರುವಾಗ ತುಂಬಾ ಕತ್ಲಿರುತ್ತೆ, ಅದಕ್ಕಲ್ಲ. ಬೆಳಕಿನ ವೇಗ ಶಬ್ದದ ವೇಗಕ್ಕಿಂತ ಹೆಚ್ಚಿರುವುದು. ಮತ್ತೆ ಕಣ್ಣು ಕಿವಿಗಿಂತ ಚುರುಕಾಗಿರುತ್ತೆ. ಮತ್ತೆ ಈ ತರ ಕಾಮನ್ ಸೆನ್ಸ್ ಆಗಿ ಯೋಚನೆ ಮಾಡಿ ಹಾಕ್ಬಿಟ್ಟಿರ ಆನ್ಸರ್ನ. ಒಂದು ಸೈನ್ಸ್ ಮೇಲೆ ಏನಾದ್ರು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಸೈಂಟಿಫಿಕ್ ಎವಿಡೆನ್ಸ್ ಮೇಲೆ ನೀವು ಆನ್ಸರ್ ಹಾಕ್ಬೇಕಾಗುತ್ತೆ. ಅಂದ್ರೆ ವೈಜ್ಞಾನಿಕ ಕಾರಣ ಇದ್ದೇ ಇರುತ್ತೆ ಅದಕ್ಕೆ. ಮತ್ತೆ ಕಾಮನ್ ಸೆನ್ಸ್ ಬೇಸ್ ಮೇಲೆ ಸೈನ್ಸ್ ಎಕ್ಸಾಮ್ಸ್ ಕ್ವಶನ್ಸ್ ಅಟೆಂಡ್ ಮಾಡಕ್ ಹೋಗ್ಬಿಡ್ರೆ ಬೆಳಕಿನ ವೇಗ ಶಬ್ದಕ್ಕಿಂತ ಹೆಚ್ಚಾಗಿರೋದು. ನೆಕ್ಸ್ಟ್, ಶಬ್ದವನ್ನು ಅಳೆಯುವ ಮಾನಕ್ಕೆ ಏನಂತ ಕರಿತೀರಪ್ಪ? ಡೆಸಿಬೆಲ್ ಅಂತ ಕರೀತಾರೆ. ಇದಂತೂ ಈಸಿ ಇದೆ. ಸೊ ಇದು ಇಂಟ್ರೊಡಕ್ಷನ್ ಅಲ್ಲಿ ಕೇಳಿದ್ರೆ ಅಂತ ಆಗ್ಲಿಲ್ಲ. ಸೆಲ್ಸಿಯಸ್ ಬಂದ್ಬಿಟ್ಟು ತಾಪಮಾನ, ಟೆಂಪರೇಚರ್, ತಾಪಮಾನದ ಏಕಮಾನ. ಫ್ಯಾರನೀಟ್ ಬಂದು ತಾಪಮಾನ ಅಂದ್ರೆ ಟೆಂಪರೇಚರ್. ಸರ್, ಎರಡು ಟೆಂಪರೇಚರ್ಗೆ ಅಂದ್ರೆ ಇವೆರಡು ಕಾಮನ್ ಯೂನಿಟ್. ಅಂದ್ರೆ ಸೆಲ್ಸಿಯಸ್ ಅಲ್ಲಿ ಅಳಿತಾರೆ, ಫ್ಯಾರನೈಟ್ ಅಲ್ಲಿ ಅಳಿತಾರೆ ಟೆಂಪರೇಚರ್ನ. ಮತ್ ಇನ್ನೊಂದು ಇದೆ, ಕೆಲ್ವಿನ್ ಅಲ್ಲಿ ಅಳಿತಾರೆ. ಬಟ್ ಕೆಲ್ವಿನ್ ಈಸ್ SI ಯೂನಿಟ್, ಅದನ್ನ ನೆನ್ಪಿಡ್ಕೋಬೇಕು. ಅಂದ್ರೆ ತಾಪಮಾನದ ಅಂತಾರಾಷ್ಟ್ರೀಯ ಏಕಮಾನ ಕೆಲ್ವಿನ್, ತಾಪಮಾನದ ಇತರೆ ಏಕಮಾನಗಳು ಸೆಲ್ಸಿಯಸ್ ಮತ್ತು ಫ್ಯಾರನೈಟ್. ಡೆಸಿಬೆಲ್ ಅಂತಾರೆ ಶಬ್ದವನ್ನ ಅಳೆಯುವ ಏಕಮಾನ, ನೆನ್ಪಿಡ್ಕೋಬೇಕು. SI ಯೂನಿಟ್ ಕೇಳ್ತಾರೆ ಅಂತ ಹೇಳಿದ್ರು. ಇನ್ನೊಂದು ಸಿಂಪಲ್ ಪ್ರಶ್ನೆ ಇದೆ, ಅಕ್ಯಾಸ್ಟಿಕ್ ಅಂದ್ರೆ ಶಬ್ದದ ಅಧ್ಯಯನ. ಮತ್ತೇನಾದ್ರು ಮೆಮೊರಿ ಬೇಸ್ ಮೇಲೆ ಕೇಳಿದ್ರೆ ಆನ್ಸರ್ ಹಾಕಂಗಿರ್ಬೇಕು. ಓಕೆನಾ? ಸೊ ಅಕ್ಯಾಸ್ಟಿಕ್ ಅಂತ ಯಾವ್ದನ್ನ ಕರಿತಾರಪ್ಪ ಅಂದ್ರೆ ಶಬ್ದವನ್ನ ಅಧ್ಯಯನ ಮಾಡಕ್ಕೆ ಅಕ್ಯಾಸ್ಟಿಕ್ ಅಂತ ಕರಿತಾರೆ. ಯಾಕಂದ್ರೆ ಮೆಮೊರಿ ಬೇಸ್ಡ್ ಕ್ವಶನ್ಸ್ ಮತ್ತೆ ಬಂದ್ರೆ ಅಂತ ಕಷ್ಟ, ಅದಕ್ಕೋಸ್ಕರ ಒಂದೆರಡು ಹಾಕೊಂಡೆ. ನೆಕ್ಸ್ಟ್, ಇದನ್ನೊಂದು ಡಿಫ್ರೆಂಟ್ ಕ್ವಶನ್ ಕೇಳಿದಾರೆ ನೋಡ್ರಿ. ಮೈಕ್ರೋಫೋನಿನಲ್ಲಾಗುವ ಶಕ್ತಿಯ ಪರಿವರ್ತನೆಗೆ ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ರೆ, ಮೈಕ್ರೋಫೋನಿನಲ್ಲಾಗುವ ಶಕ್ತಿಯ ಪರಿವರ್ತನೆಗೆ ಏನಂತ ಕರೀತಾರೆ ಅಂದ್ರೆ, ಮೈಕ್ರೋಫೋನಿನಲ್ಲಿ ಶಕ್ತಿಯ ಪರಿವರ್ತನೆ ಆಗುತ್ತಲ್ಲ, ಏನಂತ ಕರೀತಾರೆ ಅಂತ ಕೇಳಿದ್ರೆ, ಮೈಕ್ರೋಫೋನ್ ಕೇಳಿರಲ್ಲ. ಈಗ ನಾವಿಲ್ಲಿ ಯೂಸ್ ಮಾಡ್ತಾ ಇರೋದು ಕೂಡ ಮೈಕ್ರೋಫೋನ್ ಇದು. ಓಕೆನಾ? ಅಂದ್ರೆ ನಿಮಗೆ ಸೌಂಡ್ ಕ್ಲಿಯರ್ ಆಗಿ ಕೇಳಿಸುತ್ತಲ್ಲ, ಇದು ಕೂಡ ಮೈಕ್ರೋಫೋನ್. ಕೊನೆಗೆ ಹೆಚ್ಚು ಕಡಿಮೆ ನಾವು ಮೊಬೈಲ್ನಲ್ಲಿ ಯೂಸ್ ಮಾಡ್ತೀವಲ್ಲಪ್ಪ, ಮೊಬೈಲ್ ಕೆಳಗಡೆ ಒಂದು ಸಣ್ಣ ಓಲ್ ಇರುತ್ತೆ ಗೊತ್ತಾ? ಸೊ ಅಲ್ಲಿ ಆ ಓಲಿಂದ, ಅಂದ್ರೆ ನಾವು ಮಾತಾಡೋ ಶಬ್ದ ಆ ಓಲಿಂದ ಹೋಗಿ ಇಲ್ಲಿ ಒಳಗಡೆ, ಹಿಂಗ್ ಮೊಬೈಲ್ ಒಳಗಡೆ ಈ ತರ ಒಂದು ಡಿವೈಸ್ ಇರುತ್ತೆ. ಇದನ್ನೇ ಮೈಕ್ರೋಫೋನ್ ಅಂತ ಕರಿತೀವಿ. ಈ ಮೈಕ್ರೋಫೋನಿಗೆ ರೀಚ್ ಆಗುತ್ತೆ. ಈ ಮೈಕ್ರೋಫೋನ್ ಏನ್ ಮಾಡುತ್ತೆ ಸರ್ ಅಂತಂದ್ರೆ, ಇಲ್ಲಿ ಇನ್ಪುಟ್ ಆಗಿ ಬಂದಿರೋ ಶಬ್ದದ ತರಂಗಗಳನ್ನ ವಿದ್ಯುತ್ ತರಂಗಗಳಾಗಿ ಪರಿವರ್ತನೆ ಮಾಡುತ್ತೆ. ಸರ್, ಯಾಕೆ ವಿದ್ಯುತ್ ತರಂಗಗಳಾಗಿ ಪರಿವರ್ತನೆ ಮಾಡ್ಬೇಕಂದ್ರೆ ನೋಡ್ರಿ, ಹಂಗೆ ಇಮ್ಯಾಜಿನೇಷನ್ ಮಾಡ್ಕೊಳ್ರಿ.
ಎಷ್ಟು ನಿಮಗೆ ಒಂಥರ ಆಶ್ಚರ್ಯ ಅನಿಸ್ಬೋದು ಈ ಸೈನ್ಸ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಮ್ದು ಶಬ್ದದ ವೇಗ ಗಾಳಿಯಲ್ಲಿ 344 ಮೀಟರ್ ಪರ್ ಸೆಕೆಂಡ್ ಇರುತ್ತೆ, ಹೌದಾ? 1 ಸೆಕೆಂಡಿಗೆ 344 ಮೀಟರ್ ಹೋಗುತ್ತೆ ಗಾಳಿಯಲ್ಲಿ ಯಾವುದು ಶಬ್ದದ ವೇಗ. ಇಂಥದ್ದು ದೂರದ ಸ್ಥಳಗಳಿಗೆ ತಲುಪಕ್ಕಂದ್ರೆ ಇಷ್ಟೇ ವೇಗದಲ್ಲಿ ಹೋದ್ರೆ ಬೇಗ ತಲುಪಕ್ಕಾಗಲ್ಲ. ನೋಡ್ರಿ, ನಾವು ಫೋನಲ್ಲಿ ಮಾತಾಡ್ತೀವಿ, ಅಲೋ ಅಂದ ಆ ಕಡೆ 1 ಸೆಕೆಂಡಿಗೆ ಅಲೋ ಅಂತ ವಾಪಸ್ ಕೇಳಿಸಿರ್ತದೆ ನಮಗೆ. ಅಂದ್ರೆ ಇಷ್ಟೊಂದಲ್ಲಿ ಸ್ಪೀಡ್. ಬಿಕಾಸ್ ಯಾಕೆ ಆಗ್ತಾ ಇದೆ ಅಂದ್ರೆ, ಬಿಕಾಸ್ ಆಫ್ ಈ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಇಂದ, ಈ ವಿದ್ಯುತ್ ತರಂಗದಿಂದ ಆಗ್ತಾ ಇದೆ. ಅದಕ್ಕೆ ಫಸ್ಟ್ ಕನ್ವರ್ಟ್ ಆಗ್ಬೇಕಲ್ಲ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಆಗ. ಏನ್ ಮಾಡುತ್ತಪ್ಪ ಅಂದ್ರೆ, ಈ ಶಬ್ದದ ತರಂಗಗಳು ಫಸ್ಟ್ ನಮ್ಮ ಮೊಬೈಲ್ ಇರೋರು ಮೈಕ್ರೋಫೋನಿಗೆ ಹೋಗ್ತವೆ. ಸಿಂಪಲ್ ಇಲ್ಲಿ ಒಂದು ಮೈಕ್ ತೋರಿಸಿದೇವಲ್ಲ, ಹಿಂಗೆ ಮೊಬೈಲ್ ಇರೋ ಮೈಕ್ರೋಫೋನಿಗೆ ಹೋಗ್ತವೆ. ಆ ಮೈಕ್ರೋಫೋನು ಈ ಶಬ್ದದ ತರಂಗಗಳನ್ನ ಎಲೆಕ್ಟ್ರಿಕ್ ತರಂಗಗಳ ಸ್ಪೀಡಾಗಿ ಚಲಿಸ್ತಕ್ಕಂಥ ತರಂಗಗಳಾಗಿ ಬದಲಾವಣೆ ಆಗ್ತವೆ. ಈ ತರಂಗಗಳು ನಿಯರೆಸ್ಟ್ ಟವರ್ ಕಂಬಕ್ಕೆ ಹೋಗಿ, ಆ ಟವರ್ ಇಂದ ಅವ್ರ ಮೊಬೈಲಿಗೆ ಹೋಗಿ, ಮತ್ತೆ ಅವ್ರ ಮೊಬೈಲಲ್ಲಿ ಮತ್ತೆ ಲೌಡ್ ಸ್ಪೀಕರ್ ಇರುತ್ತಲ್ಪ ಹೊರಗಡೆ ಅಥವಾ ಕಿವಿ ಭಾಗದಲ್ಲಿ, ಅಲ್ಲಿ ಶಬ್ದದ ತರಂಗಗಳಾಗಿ ಮತ್ತೆ ಕನ್ವರ್ಟ್ ಆಗಿ ಅವ್ರಿಗೆ ಕೇಳಿಸುತ್ತೆ. ಅರ್ಥ ಆಯ್ತಾ? ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಇಲ್ಲಿ ನಾವು ಮೈಕ್ರೋಫೋನ್ ಯೂಸ್ ಮಾಡ್ತಿದ್ವಿ, ಇದು ಕೂಡ ಮೈಕ್ರೋಫೋನೇ. ಈಗ ನೋಡ್ರಿ, ಹತ್ರ ಹಿಡ್ಕೊಂಡು ಕೇಳಿಸಿದ್ರೆ ಜಾಸ್ತಿ ಕೇಳಿಸುತ್ತೆ ಸೌಂಡ್. ನಾನು ಏನಾದರೂ ಇದನ್ನ ತೆಗೆದು ಮಾತಾಡಿದ್ರೆ ನಿಮಗೆ ಸೌಂಡ್ ಕಡಿಮೆ ಕೇಳಿಸುತ್ತೆ. ಯಾಕೆ ಗೊತ್ತಾ? ಇಲ್ಲಿ ಕಡಿಮೆ ಕೇಳಿಸ್ತಾ ಇದೆ ಅಲ್ವಾ ಸೌಂಡ್ ಸ್ವಲ್ಪ. ಯಾಕೆ ಹಂಗಾಗುತ್ತಪ್ಪ ಅಂದ್ರೆ, ಇಲ್ಲಿ ಶಬ್ದದ ತರಂಗಗಳು ಏನ್ ನಾನು ಮಾತಾಡ್ತಾ ಇದೀನಲ್ಲ, ಮಾತಾಡ್ತಕ್ಕಂಥ ಶಬ್ದದ ತರಂಗಗಳು ಮೈಕ್ರೋಫೋನಿಗೆ ಓಕೆ ಆಗ್ತಲ್ಲ. ಇಲ್ಲಿ ಮೈಕ್ರೋಫೋನಾಗ ಈಗ ಯಾಕೆ ಸ್ಪೀಡಾಗಿ ಕೇಳಿಸುತ್ತೆ ಸೌಂಡ್ ಅಂತಂದ್ರೆ, ನಾನು ಮಾತಾಡಿರೋದು ಶಬ್ದ ಡೈರೆಕ್ಟ್ ಆ ಮೈಕ್ರೋಫೋನಿಗೆ ಹೋಗಿ, ಮೈಕ್ರೋಫೋನಲ್ಲಿ ಬೇಗ ಕನ್ವರ್ಟ್ ಆಗಿ ವಿದ್ಯುತ್ ಸಂಕೇತಗಳಾಗಿ ಇಲ್ಲೆಲ್ಲ ರೇಡಿಯೋ ವೇವ್ಸ್ ಇರ್ತವೆ. ಆ ರೇಡಿಯೋ ವೇವ್ಸ್ ಥ್ರೂ ಡೈರೆಕ್ಟ್ ಆಗಿ ಹೋಗಿ ಮೊಬೈಲಿಗೆ ಬಂದ್ಬಿಡ್ತದೆ. ಸೊ ಮೊಬೈಲಲ್ಲಿ ಕರೆಕ್ಟಾಗಿ ರೆಕಾರ್ಡ್ ಆಗಿಬಿಡ್ತದೆ ಸೌಂಡ್. ಅಂದ್ರೆ ಫಸ್ಟ್ ಮೈಕ್ರೋಫೋನು ಈ ಶಬ್ದದ ತರಂಗಗಳನ್ನ ವಿದ್ಯುತ್ ಸಂಕೇತಗಳನ್ನ ಪರಿವರ್ತನೆ ಮಾಡುತ್ತವೆ. ಇದನ್ನ ಮೈಕ್ರೋಫೋನ್ ಅಂತ ಕರಿತೀವಿ, ನೆನ್ಪಿಡ್ಕೋ. ಸೊ ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಆನ್ಸರ್, ಮೈಕ್ರೋಫೋನಲ್ಲಾಗಿ ಶಕ್ತಿಯ ಪರಿವರ್ತನೆ ಹೆಂಗಾಗುತ್ತೆ ಅಂತ ಕೇಳಿದ್ರೆ, ಮೊದಲು ನಾವು ಏನು ಕೊಟ್ವಪ್ಪ, ಮೈಕ್ರೋಫೋನಿಗೆ ಇನ್ಪುಟ್ ಶಬ್ದ ಕೊಟ್ವಿ, ಆಮೇಲೆ ಅದು ಏನು ಕನ್ವರ್ಟ್ ಆಯಿತು, ವಿದ್ಯುತ್ ತರಂಗಗಳು ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಆಗಿ ಕನ್ವರ್ಟ್ ಆಯಿತು. ಮುಲ್ಲ ಆಪ್ಷನ್ನ ನೋಡಕ್ಕೆ ಹೋಗ್ಬಿಡ್ರಿ. ನೆಕ್ಸ್ಟ್, ಶಬ್ದದ ಅಲೆಗಳು ಅಂತ ಕೇಳಿದ್ರಿ, ಫೈನಲ್ ಪ್ರಶ್ನೆ. ಸೊ ಶಬ್ದದ ಅಲೆಗಳು, ಸರ್ ಅಲೆಗಳು ಹೆಂಗಿರ್ತವೆ ಅಂದ್ರೆ ಅದು ಯಾವ ಪ್ರೋಸೆಸ್ ಮೇಲೆ ಆಗುತ್ತೆ ಅಂತ ಕೇಳಿದ್ರೆ, ಸಿಂಪಲ್ ಆಗಿ ನೆನಪಿಟ್ಕೊಂಡ್ರೆ, ಕೇಳಿದ್ರೆ ಲಾಸ್ಟ್ ಪ್ರಶ್ನೆ ಇಷ್ಟು ಕೇಳ್ಬೋದು ಶಬ್ದದಲ್ಲೇ. ಶಬ್ದದ ಅಲೆಗಳು ಯಾವ ತರ ಅಲೆ ಇರ್ತಾವಪ್ಪ ಅಂದ್ರೆ, ಯಾಂತ್ರಿಕ ನೀಳ ಅಲೆಗಳು ಅಂತ ಕರಿತೀವಿ, ಲಾಂಜಿಟ್ಯೂಡಿನಲ್ ವೇವ್ಸ್ ಅಂತ ಕರಿತೀವಿ. ಲಾಂಜಿಟ್ಯೂಡಿನಲ್ ವೇವ್ಸ್, ನೀಳ ಅಲೆಗಳು. ಸೊ ಇಲ್ಲಿ 2 ಟರ್ಮ್ ಇದೆ, ನೆನ್ಪಿಡ್ಕೋಬೇಕು. ಮೊದಲನೇದು ಯಾಂತ್ರಿಕ ಅಂತ ಬಳಸಿದ್ದಾರೆ, ಎರಡನೇದು ನೀಳ ಅಂತ ಬಳಸಿದ್ದಾರೆ, ಹೌದಾ? ಸೊ ಇವೆರಡು ವರ್ಡ್ ತುಂಬಾ ಇಂಪಾರ್ಟೆಂಟ್. ಯಾಂತ್ರಿಕ ಅಂದ್ರೆ ಏನು ಸರ್? ಮೆಕ್ಯಾನಿಕಲ್ ವೇವ್ಸ್ ಅಂದ್ರೆ ಏನು ಅಂದ್ರೆ, ಯಾವುದಾದ್ರೂ ಒಂದು ಚಲಿಸಕ್ಕೆ ಯಾವಾಗ ಮಾಧ್ಯಮ ಅವಶ್ಯಕತೆ ಬರುತ್ತಲ್ಲ, ಅದಕ್ಕೆ ಅದನ್ನ ಮೆಕ್ಯಾನಿಕಲ್ ಅಂತ ಕರಿತೀವಿ. ಈಗ ಶಬ್ದ ಚಲಿಸಕ್ಕೆ ಏನ್ ಬೇಕಪ್ಪ? ಮಾಧ್ಯಮ ಬೇಕು. ಮಾಧ್ಯಮ ಅಂದ್ರೆ ನೀರರ ಇರ್ಬೇಕು, ಗಾಳಿಯರ ಇರ್ಬೇಕು, ಇಲ್ಲ ಘನ ವಸ್ತುರ ಇರ್ಬೇಕು. ಹಂಗಾದ್ರೆ ಶಬ್ದ ಚಲಿಸುತ್ತೆ. ಅಂದ್ರೆ ಶಬ್ದ ಚಲಿಸಕ್ಕೆ ಮಾಧ್ಯಮ ಬೇಕೇ ಬೇಕಲ್ಲ, ಏನಾರು ಒಂದು ಬೇಕಲ್ಲ, ಅದಕ್ಕೆ ಅದನ್ನ ಮೆಕ್ಯಾನಿಕಲ್ ವೇವ್ಸ್ ಅಂತ ಕರಿತೀವಿ, ಯಾಂತ್ರಿಕ ಅಲೆಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಮೆಕ್ಯಾನಿಕಲ್ ವರ್ಕ್ ಅಂತ ಕೇಳಿರ, ನಾವೇ ಮಾಡ್ಬೇಕು ಅದನ್ನ ವರ್ಕ್. ಸೊ ಮತ್ತದು ಅದ್ರ ಆ ವರ್ಕ್ ಆಗ್ಬೇಕಾದ್ರೆ ನಮ್ಮ ಇಂಟರ್ಫಿಯರ್ ಬೇಕೇ ಬೇಕು. ಸೊ ಇಲ್ಲಿ ಶಬ್ದ ಚಲಿಸ್ಬೇಕಂದ್ರೆ ಮಾಧ್ಯಮ ಬೇಕೇ ಬೇಕು, ಹಂಗಾಗಿ ಅದನ್ನ ಮೆಕ್ಯಾನಿಕಲ್ ಯಾಂತ್ರಿಕ ಅಂತ ಕರಿತೀವಿ. ಕ್ಲಿಯರ್ ಆಗಿ ಇಟ್ಕೋಬೇಕು ಕಾನ್ಸೆಪ್ಟ್. ಇನ್ನು ಎರಡನೇ ನೀಳ ತರಂಗಗಳು ಅಂತ ಇರುತ್ತೆ. ನೀಳ ತರಂಗಗಳು ಅಂತಂದ್ರೆ ಇಲ್ಲಿ ಹೋಗ್ತಾ ಇದೆ ನೋಡಿ ತರಂಗ, ಇವನ್ನ ನೀಳ ತರಂಗಗಳು ಅಂತ ಕರಿತೀವಿ. ಶಬ್ದದ ನೀಳ ತರಂಗಗಳಲ್ಲಿ ಚಲಿಸುತ್ತೆ. ಅಂದ್ರೆ ನೀಳ ಅಂದ್ರೆ ಉದ್ದ ಅಲೆಗಳು ಅಂತಾನೆ ಕರಿತೀವಿ, ಉದ್ದ ಅಲೆಗಳಲ್ಲಿ ಚಲಿಸುತ್ತೆ. ಹಿಂಗಂದ್ರೆ ಶಬ್ದ ಹೆಂಗ್ ಚಲಿಸುತ್ತೆ ಅಂತ ಹೇಳ್ತೀನಿ ಕೇಳ್ರಿ. ಇಲ್ಲಿ ಕಣುಗಳು ಇದಾವಲ್ಲ, ಅಣುಗಳಿಂದ ಮುಂದಕ್ಕೆ ಹಿಂದಕ್ಕೆ, ಮುಂದಕ್ಕೆ ಹಿಂದಕ್ಕೆ, ಮುಂದಕ್ಕೆ ಹಿಂದಕ್ಕೆ, ಹಿಂಗಷ್ಟೇ ಚಲಿಸುತ್ತೆ ಶಬ್ದ. ಇವನ್ನ ನೀಳ ತರಂಗಗಳು ಅಂತ ಕರಿತೀವಿ. ಆದ್ರೆ ಬೆಳಕು ಹೆಂಗ್ ಬೇಕಂಗ್ ಚಲಿಸುತ್ತಂದ್ರೆ, ಮೇಲೆ ಕೆಳಗೆ ಚಲಿಸುತ್ತೆ ಬೆಳಕು. ಹಿಂಗೆ ನೆನಪಿಡ್ಕೋಬೇಕು, ಮೇಲೆ ಕೆಳಗೆ, ಮೇಲೆ ಕೆಳಗೆ, ಮೇಲೆ ಕೆಳಗೆ, ಮೇಲೆ ಕೆಳಗೆ. ಯಾವುದು? ಬೆಳಕು ಮೇಲೆ ಕೆಳಗೆ, ಮೇಲೆ ಕೆಳಗೆ, ಮೇಲೆ ಕೆಳಗೆ ಹಿಂಗ್ ಚಲಿಸುತ್ತೆ. ಸೊ ಅದನ್ನ ಅಡ್ಡ ಅಲೆಗಳು ಅಂತ ಕರಿತೀವಿ, ಟ್ರಾನ್ಸ್ಫರ್ ವೇವ್ಸ್ ಅನ್ನು. ಇದನ್ನ ಉದ್ದ ಅಲೆಗಳು, ಹಿಂಗೆ ಉದ್ದುದ್ದ ಹಿಂಗ್ ಚಲಿಸ್ಕೊಂತ ಹೋಗೋದು. ಸೊ ಇದನ್ನ ನೀಳ ಅಲೆಗಳು ಅಂತ ಕರಿತೀವಿ. ನೋಡ್ರಿ, ಇಲ್ಲಿ ಒಂದು ಸ್ಪೀಕರ್ ಹಾಕಿದೆ ಅಂತ ತಿಳ್ಕೊರಿ. ನಾವು ಮಾತಾಡೋದು ನಿಮಗೆ ಮಾತ್ರ ಕೇಳಿಸ್ತಾ ಇದ್, ನೀವು ಮಾತಾಡೋದು ಅಥವಾ ಯಾರ ಗಲಾಟೆ ಮಾಡೋದು ಸ್ವಲ್ಪ ಮೆಲ್ಲಕ್ಕೆ ಮಾತಾಡಿ ನನಗೆ ಕೇಳಿಸಿಲ್ಲ. ಯಾಕಂದ್ರೆ ಶಬ್ದ ಯಾವಾಗ್ಲೂ ಪ್ರಸಾರ ಆಗೋದು ಹೆಚ್ಚಿನ ಸಾಂದ್ರತೆ ಇರ್ತಕ್ಕಂಥ ಕಣಗಳಿಂದ ಕಡಿಮೆ ಸಾಂದ್ರತೆಗೆ. ಈಗ ಫಾರ್ ಎಕ್ಸಾಂಪಲ್, ನಾನು ಜೋರಾಗಿ ಮಾತಾಡ್ತಿರ್ತೇನೆ ಪಾಠ ಮಾಡ್ಬೇಕಾದ್ರೆ, ತರಗತಿ ಎಲ್ಲರೂ ಆರಾಮಾಗಿ ಕೇಳಿಸ್ಕೊಂತ ಇರ್ತೀರಿ. ನನ್ನ ವಾಯ್ಸ್ ಮಾತ್ರ ಸ್ಟೂಡೆಂಟ್ಸಿಗೆ ಕೇಳಿಸ್ತಾ ಇರ್ತೈತೆ. ಯಾಕಂದ್ರೆ ಇಲ್ಲಿ ಸಾಂದ್ರತೆ ಅಂದ್ರೆ ಶಬ್ದದ ಅಣುಗಳು ಜಾಸ್ತಿ ವೈಬ್ರೇಟ್ ಮಾಡಿ ಈ ಕಡೆ ಬಿಡ್ತದೆ. ನೀವೇ ಜೋರ ಗಲಾಟೆ ಮಾಡಿದ್ರೆ ನಿಮ್ ಗಲಾಟೆ ನನಗೆ ಕೇಳಿಸ್ತದೆ. ಯಾಕಂದ್ರೆ ಅಲ್ಲಿಂದ ಸಾಂದ್ರತೆ ಅಲೆಗಳು ಜಾಸ್ತಿ ಬಂದು ಕಡಿಮೆ ಇರೋ ಕಡೆಗೆ ತಲುಪಿದ್ವಿ. ಈಗ ಜಾಸ್ತಿ ಎಲ್ಲಿದೆ? ಇಲ್ಲಿ ನಾನು ಮಾತಾಡಕ್ಕಿದೆ, ಆ ಕಡೆ ಕಡಿಮೆ ಇದೆ, ಆ ಕಡೆ ಕಡಿಮೆ ಇದೆ. ಹಂಗಾಗಿ ಶಬ್ದ ಈ ತರ ಪ್ರಸಾರ ಆಗುತ್ತೆ. ಅಂದ್ರೆ
ಶಬ್ದ ಕೂಡ ಈ ಹೆಚ್ಚಿನ ಸಾಂದ್ರ ಮಾಧ್ಯಮದಿಂದ ಅಂದ್ರೆ ಇಲ್ಲಿ ಕಂಪನಗಳು ಜಾಸ್ತಿ ಹೆಚ್ಚಿನ ಕಂಪನದಿಂದ ಕಡಿಮೆ ಕಂಪನದ ಕಡೆಗೆ ಏನಾಗ್ತಾವಪ್ಪ ಶಬ್ದ ಚಲಿಸ್ತಾ ಬರ್ತವೆ. ಇದನ್ನ ಇನ್ನೊಂದ್ಸಲ ಕೇಳಿದ್ರ ಅಡಿಯಾಬೆಟಿಕ್ ಪ್ರೋಸೆಸ್. ಇದನ್ನ ಏನು ಈಗ ಇಷ್ಟಮಟ್ಟ ಸಿಂಪಲ್ ಆಗಿ ಹೇಳಿದಲ್ಲ, ಇದನ್ನ ಅಡಿಯಾಬೆಟಿಕ್ ಪ್ರೋಸೆಸ್ ಅಂತ ಕರೀತಾರೆ. ಅಂದ್ರೆ ಶಬ್ದವು ಚಲಿಸುವ ಪ್ರಕ್ರಿಯೆಯನ್ನ ಏನಂತ ಕರಿತೀವಿ ಅಂದ್ರೆ ರದ್ದೋಷ್ಮ ರೇಖೆ ಅಂತ ಕರಿತೀವಿ. ಜಸ್ಟ್ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ರಿ, ರದ್ದೋಷ್ಮ ರೇಖೆ. ಶಬ್ದವು ಚಲಿಸುವ ಪ್ರಸಾರದ ಪ್ರಕ್ರಿಯೆಯನ್ನ ರದ್ದೋಷ್ಮ ರೇಖೆ ಪ್ರಕ್ರಿಯೆ ಅಡಿಯಾಬೆಟಿಕ್ ಅಂತ ಕರೀತಾರೆ. ನೆಕ್ಸ್ಟ್ ಶಬ್ದದ ಅಲೆಗಳು ಅಂತ ಕೇಳಿದ್ರೆ ಯಾಂತ್ರಿಕ ನೀಳ ಅಲೆಗಳು, ಮೆಕ್ಯಾನಿಕಲ್ ಲಾಂಜಿಟ್ಯೂಡಿನಲ್ ವೇವ್ಸ್, ಯಾಂತ್ರಿಕ ನೀಳ ಅಲೆಗಳು ಅಂತ ಕರಿತೀವಿ. ಸೊ ಶಬ್ದದ ಅಲೆಗಳು ಯಾವಪ್ಪ? ಯಾಂತ್ರಿಕ ನೀಳ ಅಲೆಗಳಾಗಿರ್ತವೆ. ಸೊ ಆಪ್ಷನ್ ಡಿ. ಸೊ ಇದಾಗಿತ್ತು ಈ ವಿಡಿಯೋದ ವಿಶೇಷತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಖಂಡಿತ ಸಿಗೋಣ. ಮತ್ತೆ ಇನ್ನೊಂದು ಮುಖ್ಯವಾದ ಮಾಹಿತಿ ಏನಪ್ಪಾ ಅಂತಂದ್ರೆ, ಈಗ ಯಾವುದಾದ್ರೂ ಟಾಪಿಕ್ ಆಗಲಿ, ಬಟ್ ಎಲ್ಲವೂ ಟಾಪಿಕ್ನ ಈ ಥರ ಕ್ವಶನ್ಸ್ ತೊಗೊಂಡು ಅದ್ರ ಕಂಟೆಂಟ್ ಬೇಸ್ ಮೇಲೆ ಹೇಳ್ಬಿಡಿದ್ರೆ ನಿಮಗೆ ಪಾಠನ ಕೇಳ್ದಂಗೆ ಆಗುತ್ತೆ. ಅಲ್ಲಿಗೆ ಹಳೆ ಕ್ವಶನ್ಸ್ ಪೇಪರಲ್ಲಿ ಯಾವ ಥರ ಕೇಳಿದ್ದಾರೆ, ನಾವು ಯಾವ ಥರ ಓದ್ಬೇಕು ಅನ್ನೋದು ನಿಮಗೊಂದು ಗೊತ್ತಾಗುತ್ತೆ. ಸುಮ್ಮನೆ ಬ್ಲೈಂಡಾಗಿ ಓದೋ ಬದಲಿ ನಿಮಗೆ 100% ಒಂದು ಕ್ಲಾರಿಟಿ ಸಿಕ್ತು ಅನ್ಕೊತೀನಿ. ಸೊ ಈ ವಿಡಿಯೋದಿಂದ ಮತ್ತೆ ಈ ವಿಡಿಯೋನ ಈ ಸೀರೀಸ್ನೇನು HYT ಸೀರೀಸ್ ಐಲ್ಡಿಂಗ್ ಟಾಪಿಕ್ ಚಾಪ್ಟರ್ ವೈಸ್ ಮಾಡ್ತಿದ್ವಲ್ಲ, ಇದು ಖಂಡಿತವಾಗ್ಲೂ ಕಂಟಿನ್ಯೂ ಆಗುತ್ತೆ. ಸೊ ನಿಮ್ಮ ಪ್ರೀತಿ ಅಭಿಮಾನಕ್ಕೆ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಸೊ ಅದು ಯಾವಾಗಲೂ ಇದೆ, ಹಿಂಗೆ ಇರಲಿ. ಸೊ ನಿಮಗೇನು ಅನಿಸುತ್ತೋ ಖಂಡಿತವಾಗಿ ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋದಲ್ಲೇ ಕಮೆಂಟ್ ಮಾಡಿರಿ. ಅದು ನಮಗೆ ಕಮೆಂಟ್ ಓದಿದಾಗ ಇನ್ನೂ ಸ್ವಲ್ಪ ಸ್ಫೂರ್ತಿ ಆಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡಬೇಕು ಅಂತ. ಓಕೆನಾ? ಖಂಡಿತವಾಗ್ಲೂ ನಿಮಗೆ ಅರ್ಥ ಆಗಿದ್ದರೆ ಮಾತ್ರ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿರಿ. ಸೊ ಇದಾಗಿತ್ತು ಶಬ್ದ ಚಾಪ್ಟರ್ದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ನೆಕ್ಸ್ಟ್ ಚಾಪ್ಟರ್ ಬಗ್ಗೆ, ಫಿಸಿಕ್ಸಲ್ಲಿ ನೆಕ್ಸ್ಟ್ ಚಾಪ್ಟರ್ ಬಗ್ಗೆ ನೋಡ್ತಾ ಹೋಗೋಣ, ಕಲಿತಾ ಹೋಗೋಣ ಎಲ್ಲವನ್ನೂ ಕೂಡ ಚಾಪ್ಟರ್ ವೈಸ್ ನೀಟಾಗಿ. ಸೊ ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾಗಿ ವಿಡಿಯೋ ಬೇಗ ಮಾಡ್ತಾ ಹೋಗೋಣ. ಓಕೆ? ಸೊ ಇದಾಗಿತ್ತು ಈ ವಿಡಿಯೋದ ವಿಶೇಷತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.